ಹೆಚ್ಚಿನದಂಥ ಬಲವಾನ್, ಹೆಚ್ಚಿನದಂಥ ತಪಸ್ಸೆ ಮಾಡುವವರು ಯಾರಂದರೆ ಅಂತಿಮ ತೀರ್ಥಂಕರು ಮಹಾವೀರಿದ್ದರು. ಈ ಕಾಲದಲ್ಲಿ ಮಹಾವೀರ ಭಗವಂತರು ಎಷ್ಟು ಬಲವಾನಾಗಿದ್ದರು ಅಂದರೆ ಯಾವುದರಲ್ಲೂ ಕೂಡ, ಯಾವ ಕಷ್ಟದಲ್ಲೂ ಕೂಡ ಹಿಂಜಿ ಜರಿಯುವಂಥವ್ರು ಅಲ್ಲ. ಅಷ್ಟೊಂದು ಬಲವಾನಾಗಿದ್ದರು ತಮ್ಮ ಕಲ್ಯಾಣ ಮಾಡಲಿಕ್ಕಾಗಿ, ಬೇರೆಯವ್ರದ್ದಲ್ಲ. ಅವರನ್ನು ನೋಡಿ ಎಷ್ಟೋ ಜೀವ ಕಲ್ಯಾಣ ಮಾಡ್ಕೊಂಡು ಹೋದರು. ಮಹಾವೀರರು ಹೇಳಿಕೊಟ್ಟಂಥ ಮಾರ್ಗ, ಮಹಾವೀರ ಹೇಳಿದಂಥ ಉಪದೇಶ ಇವತ್ತು ಕೂಡ ನಿಮ್ಮೆಲ್ಲರಿಗೂ ಈಗ ಶಾಸ್ತ್ರ ರೂಪದಲ್ಲಿ ಅಥವಾ ಆಚರಣೆ ರೂಪದಲ್ಲಿ ಕಾಣ್ತಾ ಇದೆ. ಮಹಾವೀರರು ಹಿಂದಿನ ಜನ್ಮದಲ್ಲಿ ಒಬ್ಬ ಬೇಟೆಗಾರನ ರೂಪದಾಗಿದ್ದರು. ಯಾವ ರೂಪದಾಗೆ? ಬೇಟೆಗಾರ ಅಂದರೆ ಒಬ್ಬ ಬೀಲ ಅಂತ ಹೇಳ್ತಾರೆ ಹಿಂದಿ ಭಾಷೆಯಲ್ಲಿ, ಅಂದರೆ ಬೇಟೆ ಆಡೋದು. ಬೇಟೆ ಆಡೋದ್ರಲ್ಲಿ ಕಾಡಿನಲ್ಲಿ ಬೇಟೆಗಾರರಲ್ಲಿ ಒಬ್ಬ ಸರ್ದಾರ್ ಅಂದರೆ ರಾಜನಿದ್ದಾಗಿದ್ದವು. ಅಂದರೆ ಅದಕ್ಕಿಂತ ಹಿಂದಿನ ಒಂದು ಆತ್ಮ ಸಂಸಾರ ಸುತ್ತಾಡ್ತಾ ಇತ್ತು. ಕರೆ ಬೇಟೆಗಾರರ ರೂಪದಲ್ಲಿ ತನ್ನ ಉದ್ಯೋಗಕ್ಕಾಗಿ ಕಾಡಿನಲ್ಲಿ ಬೇಟೆ ಆಡಲಿಕ್ಕಂತ ಹೋಗಿದ್ದ. ಅವನ ಹೆಸರು ಅವಾಗ ಪುರೋರವ್ ಬೀಲ್ ಅಂತಿತ್ತು. ಏನಿತ್ತು? ಪುರೋರವ್ ಬೀಲ್. ಅವನ ಹೆಂಡತಿ ಹೆಸರು ಕಾಳಿ ಅಂತ ಇತ್ತು. ಬೀಲನ ಹೆಂಡತಿ ಹೆಸರು ಕಾಳಿ. ದಿನ ಕಾಡಿನಲ್ಲಿ ಹೋಗಿ ಸಾದಾ ಸೀದಾ ಪಶುಗಳನ್ನು ಹೊಡೆದು ಬಡಿದು ಅದರ ಚರ್ಮ ಮಾಂಸವನ್ನು ತನ್ನ ಜೀವನಕ್ಕಾಗಿ ಉಪಯೋಗ ಮಾಡಿಕೊಂಡು ವ್ಯಾಪಾರ ಮಾಡಿ ಜೀವನ ಜೀವಿಸ್ತಿದ್ರು ಅವರು. ಅದರಲ್ಲಿ ರಾಜ ರಾಣಿ ಆಗಿದ್ರು ಕಾಡಿನಲ್ಲೇ. ಒಂದು ದಿವಸ ಪತಿ ಪತ್ನಿ ಇಬ್ಬರು ಕಾಡಿನಲ್ಲಿ ಹೋಗ್ತಾರೆ ಬೇಟೆ ಆಡ್ಲಿಕ್ಕಂತ. ದೂರದಲ್ಲಿ ಒಂದು ಜೀವ ಕಂಡು ಬರ್ತದೆ, ಸುಂದರವಾದದ್ದು, ಜಿಂಕೆ ಕಲರ್. ಅವಾಗ ಬೇಟೆ ಆಯಿತು, ನಮಗೆ ಜೀವ ಕಾಣ್ತು ಅಂಥೇಳಿ ಏನು ಮಾಡ್ತಾನೆ ಪುರೋರವ್ ಬಿಲ್, ತನ್ನ ಬಾಣ ಬಿಲ್ಲನ್ನು ಸಜಾವಟ್ ಮಾಡಿ ಬಿಲ್ಲಿಗೆ ಬಾಣವನ್ನು ಸೇರಿಸಿ ಬಿಡೋನ ಇರ್ತಾನೆ. ಅಷ್ಟೊತ್ತಿಗೆ ಅವನ ಪತ್ನಿಯಾದಂಥ ಕಾಳಿ ಏನು ಮಾಡ್ತಾಳೆ, ಕೈ ಹಿಡ್ಕೊಂಡು ಬರ್ತಾಳೆ. ಸ್ವಾಮಿ, ಇದು ಪ್ರಾಣಿ ಅಲ್ಲ, ಇದು ಒಂದು ದೇವತಾ ಇದೆ, ಇದಕ್ಕೆ ಹೊಡೆಬೇಡಿ, ಭಾಳ ದೊಡ್ಡ ಪಾಪ ಆಗ್ತದೆ, ಅದಕ್ಕಾಗಿ ನಿಮ್ಮನ್ನು ತಡೆದಿದ್ದೇನೆ, ಕ್ಷಮಾ ಮಾಡಿ ಅಂತ ಹೇಳ್ತಾರೆ. ಅವನಿಗೆ ಭಾಳ ಸಿಟ್ಟಿತ್ತು, ಅವನಿಗೆ ಬೇಟೆಗಾರನಪ್ಪ, ಕೈ ಹಿಡ್ದಂತ ಸಿಟ್ಟು ಬರ್ತಾನೆ. ಅವಾಗ ಅದೇ ಒಂದು ಭಾವದಿಂದ ನೋಡೋನು, ನಿನಗೆ ದೇವತಾ ಆಯಿತು ಪ್ರಾಣಿ ಆಯ್ತು ಅಂತ ಹತ್ರ ಹೋಗಿ ನೋಡೋಣ ಅಂತ ಹೋಗ್ತಾರೆ. ಹೋಗೋ ತನಕ ಒಂದು ಸುಂದರವಾದ ಶಿಲೆಯ ಮೇಲೆ ಮುನಿಗಳು ಧ್ಯಾನ ಮಾಡ್ತಾ ಇದ್ದಾರೆ. ಮುನಿಗಳು ಧ್ಯಾನ ಮಾಡ್ತಾ ಅವರಿಗೆ ಹೊಡಿತಿದ್ದ, ಹೊಡೆದೇ ಬಿಡ್ತಿದ್ದ. ಅವಾಗ ಅವನಿಗೂ ಪಶ್ಚಾತ್ತಾಪ ಆಯ್ತು, ನೀ ತಡೆದಿಲ್ಲ ಅಂತ ಅಂದರೆ ನಾನೊಬ್ಬ ಮುನಿಮಾರರ ಹತ್ಯೆ ಮಾಡಿ ದೊಡ್ಡ ಪಾಪ ಕಟ್ಟಿಕೊಂತಿದ್ದೆ, ಭಾಳ ಉಪಕಾರ ಮಾಡಿದೆ ನನ್ನ ಮೇಲೆ ಅಂಥೇಳಿ ಅವಳಿಗೂ ಸಹಿತ ಕ್ಷಮಾ ತಗೊಂತ ಹೋಗಿ ಮುನಿಗಳ ಮೇಲೆ ಭಕ್ತಿ ಆಗ್ತದೆ. ಇಬ್ಬರು ಹೋಗಿ ಮುನಿಗಳ ಸಮ್ಮುಖದಲ್ಲಿ ಕೈ ಜೋಡಿಸಿ ಕುಂತಾರೆ. ಧ್ಯಾನ ಮುಗಿಯೋ ತನಕ ಅಲ್ಲೇ ಕೂತ್ಕೊಂಡಿರ್ತಾರೆ. ಇಬ್ಬರು ಭದ್ರ ಪರಿಣಾಮಿ ಇದ್ರು, ಬಹಳ ಭವ್ಯ ಜೀವಿ ಇದ್ರು. ಅವಾಗೇನಾಯಿತು, ಕೂತ್ಕೊಂಡಿರುವಾಗ ಮುನಿಗಳ ಧ್ಯಾನದಿಂದ ಹೊರಗೆ ಬರ್ತಾರೆ. ಕಣ್ಣು ಬಿಟ್ಟು ನೋಡ್ತಾರೆ, ಮುಂದೆರಡು ಜೀವ ಕುಂತ್ಕೊಂಡಿದ್ದಾವೆ, ಕೈ ಮುಕ್ಕೊಂಡೇ ಕೂತ್ಕೊಂಡಿದ್ದಾವೆ. ಅವಾಗ ಮುನಿಗಳಂತಾರೆ, ಅವರೇ ಶಬ್ದವನ್ನು ಹೊಡಿಸಿ ಏನಂತಾರೆ, ಭವ್ಯ ಜೀವಿಗಳೇ ಏನು ಮಾಡ್ತೀರಾ ಅಂತ ಕೇಳ್ತಾರೆ. ಅವಾಗ ಅವ್ರು ಹೇಳ್ತಾರೆ, ವನ ಪಶುಗಳನ್ನು ಹೊಡೆದು ಜೀವನ ಜೀವಿಸ್ತೀವಿ ಅಂತ ತಾನೇ ಹೇಳ್ತಾರೆ, ನಮ್ಮ ಉದ್ಯೋಗ ಐತಿ. ಅವಾಗ ಹೇಳ್ತಾರೆ ಆ ಮುನಿಗಳು, ಎಲ್ಲದಕ್ಕಿಂತ ದೊಡ್ಡ ಪಾಪ ಹಿಂಸಾ ಇದೆ. ಜೀವ
ತಡಪಡಿಸಿ ಸಾಯ್ತೈತೆ ನೀವು ಹಿಂಸೆ ಮಾಡುವಾಗ. ಅದರಿಂದ ಭಾಳ ದೊಡ್ಡ ಹಿಂಸೆ ಆಗಿ ಮುಂದಿನ ಬರುವಂಥ ಜನ್ಮಗಳಲ್ಲಿ ಈ ಆತ್ಮ ಆ ಹಿಂಸದಿಂದ ಪಾಪದಿಂದ ನರಕ ಇತ್ಯಾದಿ ಗತಿಗಳಲ್ಲಿ ಹೋಗಿ ದುಃಖ ಅನುಭವ ಮಾಡಬೇಕಾಗತ್ತೆ. ಅಷ್ಟೇ ಅಲ್ಲದೆ ಜನ್ಮಾಂತರ ದರಿದ್ರ ಕುಲ ಸಿಕ್ಕಿ ಬಹಳ ದುಃಖದಿಂದ ಜೀವಿಸ್ಬೇಕಾಗತ್ತೆ. ಹಿಂಸಾ ಮಾಡೋದು ದೊಡ್ಡ ಪಾಪ ಅಂಥೇಳಿ ಹೇಳ್ತಾರೆ. ಅವಾಗ ಅವರಿಬ್ಬರಿಗೂ ಭಾಳ ದುಃಖ ಆಗುತ್ತೆ. ಗಂಡ ಹೆಂಡತಿಗೆ ಭಾಳ ದುಃಖ ಆಗುತ್ತೆ. ನಮ್ಮ ಉದ್ಯೋಗ ಆಯ್ತಿದ್ದು ಅದು ಬಿಟ್ಟರೆ ನಾವು ಜೀವಿಸಂಗಿಲ್ಲ, ಏನು ಮಾಡೋದು ಅಂಥೇಳಿ ಕೈ ಮುಗಿದು ಹಂಗೆ ಕೂತ್ಕೊಂಡಿರ್ತಾರೆ. ಆಮೇಲೆ ಪ್ರಶ್ನೆ ಹಾಕ್ತಾರೆ, ಹೇ ಗುರುದೇವ್, ನಮಗೆ ಒಳ್ಳೆ ಮಾರ್ಗ ಹೇಳಿದ್ರಿ, ಕರೆ ನಾವು ಜೀವಿಸೋದು ಹೇಗೆ ಹಾಗೆ ಅದು ಮಾರ್ಗ ನಮ್ಗೆ ಹೇಳ್ರಿ, ನಮ್ಮ ಉದ್ಯೋಗ ಅದಿದೆ ಅಂತ ಹೇಳಿದಾಗ ಮುನಿಗಳು ಹೇಳ್ತಾರೆ, ಇಲ್ಲ ನೋಡ್ರಿ, ಕಾಡಿನಲ್ಲಿರ್ತಕ್ಕಂಥ ಆನೆ ಮಾಂಸ ತಿನ್ನಂಗಿಲ್ಲ, ಹಕ್ಕಿ ಕಾಗಿಗಳು ವನ ಪ್ರಾಣಿಗಳು ಕೆಲವು ಶಾಕಾಹಾರಿ ಇರ್ತಾವ, ಅವು ಜೀವಿಸ್ತಾವಿಲ್ಲೋ? ಜೀವಿಸ್ತಾ ಇದ್ದಾವೆ. ನೀವಂತೂ ಮನುಷ್ಯರಿದ್ದೀರಿ, ಮನುಷ್ಯರಿರೋದ್ರಿಂದ ಬೇರೆಷ್ಟು ಪ್ರಾಣಿಗಳಿವೆ. ನಿಮಗೆ ಹಣ್ಣುಗಳು ಸಿಗ್ತಾವೆ, ಹಣ್ಣನ್ನು ತಿಂದು ಬದುಕ್ಬೋದು, ವನಸ್ಪತಿಯಿಂದ ಜೀವನ ಜೀವಿಸ್ಬೋದು. ಇಷ್ಟು ದೊಡ್ಡ ಪಂಚೇಂದ್ರಿ ಹಿಂಸೆ ಮಾಡಿ ಆ ಜೀವಿಗಳಿಗೆ ದುಃಖಿ ಕೊಟ್ಟು ಆ ಜೀವಿಗಳನ್ನು ಕೊಂದು ನೀವು ಜೀವಿಸೋದಕ್ಕಿಂತ ವನಸ್ಪತಿ ಹಣ್ಣುಗಳಿಂದ ಅಥವಾ ಯಾವುದೇ ಮತ್ತಿತರ ಹೂಗಳಿಂದ ಹಣ್ಣು ಕಾಯಿಗಳಿಂದ ನೀವು ಜೀವನ ಜೀವಿಸ್ಕೊಂಡು ಇರ್ಬೋದು ಅಂತ ಹೇಳಿದ ನಂತರ ಅವರಿಗೆ ರಸ್ತೆ ಕಂಡು ಬರ್ತದೆ. ಆವಾಗ ಅವತ್ತೇ ನಿಯಮ ತಗೊಳ್ತಾರೆ ಇಬ್ಬರು. ಏನು ತಗೊಳ್ತಾರೆ? ನಾವು ಈ ಜೀವನ ಪರ್ಯಂತ ಹಿಂಸೆ ಮಾಡಂಗಿಲ್ಲ, ಮತ್ತು ನೀವು ಹೇಳಿದಂಥ ಎಲ್ಲ ವ್ರತಗಳನ್ನು ಪಾಲನೆ ಮಾಡ್ತೀವಿ, ಬಿದ್ದಂಥ ಹಣ್ಣು ಎಲೆ ಅಥವಾ ಕಾಯಿ ಹಣ್ಣನ್ನು ತಿಂತೀವಿ, ಮತ್ತು ಜರಿ ನೀರನ್ನು ಕುಡಿದು ಜೀವಿಸ್ತೀವಿ, ಮತ್ತೇನು ಬೇಕಾದರೂ ನಿಯಮ ಕೊಡಿ ಪಾಲನೆ ಮಾಡ್ತೀವಿ ಅಂತೇಳಿ ಪಶ್ಚಾತ್ತಾಪದಿಂದ ಕೇಳ್ತಾರೆ. ಮುನಿ ಮಹಾರಾಜರು ಅವರಿಗೆ ಉಪದೇಶ ಹೇಳಿ ಅನುವ್ರತಗಳನ್ನು ಕೊಡ್ತಾರೆ. ಅನುವ್ರತ ಯಾವ್ಯಾವ್ರಿ? ಅಹಿಂಸಾ, ಸತ್ಯ, ಅಚೌರ್ಯ, ಬ್ರಹ್ಮಚರ್ಯ, ಪರಿಗ್ರಹ, ಪ್ರಮಾಣ. ಈ ಅನುವ್ರತಗಳನ್ನು ಅರ್ಥ ಹೇಳಿ ಅವರಿಗೆ ಮನವರಿಕೆ ಆಗುವಂಗೆ ಹೇಳಿ ಕೊಡ್ತಾರೆ. ಅನುವ್ರತ ಪಾಲನೆ ಮಾಡ್ತಾರೆ. ತೇರದಾರ್ಥ ಯಾರ್ಯಾರಿದ್ದೀರಿ ಅನುವೃತ್ತಿಗಳು? ಒಂದಲ್ಲಿರ್ತಕ್ಕಂಥ ಬೀಲ್ ಪರ್ಯಾಯದಲ್ಲಿ ಇರ್ತಕ್ಕಂಥ ಬೇಟೆಗಾರ ತಗೊಂಡ್ರು. ಯಾರಿದ್ದೀರಿ? ಯಾರಿದ್ದಾರೆ? ಅನುವ್ರತ ಪಾಲನೆ ಮಾಡಿ ಎಲ್ಲರಿದ್ದೀರಿ? ತಗೋಬೇಕು. ಅನುವ್ರತ ಪಾಲನೆ ಮಾಡೋದ್ರಿಂದ ಈ ಜನ್ಮ ಸುಧಾರಣೆ ಆಗೋದಲ್ಲದೆ ಮುಂದಿನ ಜನ್ಮವೂ ಕೂಡ ಸುಧಾರಣೆ ಆಗ್ತಾ ಇರ್ತದೆ. ವ್ರತ ನಿಯಮಗಳು ತಿರಿಯಂಚ ಪಶು ಸಹಿತ ತಗೊಂತವೆ. ಕೆಲವೆಷ್ಟು ಮನುಷ್ಯರಂತೂ ವ್ರತ ನಿಯಮ ತಗೊಂಡೇ ಪಾಲನೆ ಮಾಡಬೇಕು, ಸಜ್ಜನರಾಗಿ ಜೀವಿಸಬೇಕು. ಅಂದ್ರೇ ಈ ಜನ್ಮದಿಂದ ನಮ್ಮ ಆತ್ಮ ಕಲ್ಯಾಣ ಶುರುವಾಗ್ತದೆ. ಇನ್ನು ಮುಂದೆ ಆಗ್ತದೆ, ಮುಂದಿನ ಜನ್ಮ ನೋಡೋ ನಂತರ ಮುಂದೆ ಯಾವ ಜನ್ಮ ಸಿಗೋದು ನಿಮ್ಗೆ ಹೆಂಗೆ ಗೊತ್ತು? ಸಾಯೋಗ ಆರ್ತರೋಗ ಸತ್ತು ಅಂತಾರೆ, ಜೀವ ತಿರಿಯಂಚ ಪಶು ಆಗಿಬಿಡ್ತದೆ. ನಮಗೆ ಗೊತ್ತಿಲ್ಲ ನಾವು ಎಲ್ಲಿ ಹುಡ್ತೀವಿ ಅಂತ. ಅದಕ್ಕಾಗಿ ಏನು ಮಾಡೋದು? ಅವೆರಡೂ ಬೇಟೆಗಾರನ ಜೀವಿಗಳು ಕಾಡಿನಲ್ಲಿರ್ತಕ್ಕಂಥ ಬೇಡರ ಎರಡೂ ಜೀವಿಗಳು ವ್ರತ ತಗೊಂಡು ಪಾಲನೆ ಮಾಡ್ತಾರೆ. ಮುನಿಗಳಿಗೆ ದಾರಿ ತಪ್ಪಿ ಹೋಗುತ್ತದೆ ಕಾಡಿನಲ್ಲಿ, ಆ ದಾರಿಯನ್ನು ಹೇಳ್ಕೊಡ್ತಾರೆ. ಇದರಿಂದ ಹೋಗ್ರಿ ನಗರಕ್ಕೆ ಹೋಗ್ತದೆ ಅಂತ ಮುನಿಗಳಿಗೂ ಸಹಿತ ದಾರಿ ಹೇಳ್ಕೊಡ್ತಾರೆ. ಮುನಿಗಳು ಇವರಿಗೆ ಮನುಷ್ಯ ಜನ್ಮದಿಂದ ಪಾರಾಗಲಿಕ್ಕೆ ದಾರಿ ಹೇಳ್ಕೊಡ್ತಾರೆ. ಎರಡೂ ಒಬ್ಬರಿಗೊಬ್ಬರು ಪರಸ್ಪರ ಉಪಗ್ರಹ ಜೀವನ ಉಪಕಾರ ಮಾಡಿ ಒಂದಕ್ಕೊಂದು ಜೀವ ಪರಿಹಾರ ಆಗ್ತದೆ. ಅವಾಗ ಆ ಜೀವ ವ್ರತ ನಿಯಮ ಪಾಲನೆ ಮಾಡಿ ಅಂತಿಮದಲ್ಲಿ ಸಲ್ಲೇಖನ ವ್ರತ ತಗೊಂಡು ಮರಣ ಮಾಡಿಕೊಂಡು ಒಂದನೇ ಸ್ವರ್ಗದ ಹೋಗಿ ದೇವ ಆಗಿಬಿಡ್ತದೆ. ಯಾವುದು? ಮಾವೀರನ ಜೀವ. ನೋಡ್ರಿ, ವ್ರತ ನಿಯಮ ಪಾಲನೆ ಮಾಡೋದ್ರಿಂದ, ತನ್ನ ಜೀವನವನ್ನು ಅಹಿಂಸೆ ಮಾಡ್ಕೊಳ್ಳೋದ್ರಿಂದ ಆ ಜೀವಕ್ಕೆ
ಇಷ್ಟೆಲ್ಲ ಲಾಭ ಆಯಿತು. ಸ್ವರ್ಗದಿಂದ ಅಲ್ಲಿ 1,000 ರೂಪಾಯಿ ತನಕ ಸ್ವರ್ಗದ ಸುಖವನ್ನು ಅನುಭವ ಮಾಡ್ತತಿ. 1,000 ರೂಪಾಯಿ ವರ್ಷ ತನಕ. ಆಮೇಲೆ ಆ ದೇವಗತಿಯ ಒಂದು ಆಯುಷ್ಯ ಮುಗಿದ ನಂತರ ಇದೇ ಭರತ ಕ್ಷೇತ್ರದಲ್ಲಿ ಆದಿನಾಥನ ಮಗನಾದ ಭರತ ಚಕ್ರವರ್ತಿಯ ಮಗನಾಗಿ, ಸುಭದ್ರೆಯ ಮಗನಾಗಿ ಜನಿಸ್ತಾನ ಆತ್ಮ. ಏನಾಗ್ಬಿಡ್ತಾನೆ? ಮಾರೀಚಿಯ ಪರ್ಯಾಯದಲ್ಲಿ ಬರ್ತಾನೆ. ನೋಡ್ರಿ, ಮಾರೀಚಿಯ ಪರ್ಯಾಯದಲ್ಲಿ ಬಂದದ್ದೇ ಆಯ್ತು. ಆ ಜೀವಿಗೆ ಎಷ್ಟೊಂದು ಪುಣ್ಯ ಕಟ್ಕೊಂಡು ಬಂದಿತ್ತು ನೋಡಿ. ತೀರ್ಥಂಕರ ಮೊಮ್ಮಗನಾದ. ಯಾವುದರಿಂದ ಆದ? ಹಿಂದಿನ ಜನ್ಮದಲ್ಲಿ ವ್ರತ ನಿಯಮ ಅನುವ್ರತಗಳನ್ನು ಪಾಲನೆ ಮಾಡೋದ್ರಿಂದ ಅದ್ರ ಫಲ ಈಗ ಸಿಗ್ತವೆ. ನೀವು ಅದ್ರ ಜೈನ್ ಕುಲದ ಹುಟ್ಟಿದ್ರಿ. ಅವ ಯಾವ ಕುಲದ ಹುಟ್ಟಿದ್ದ? ಬೇಡರ ಜೀವ, ಬೇಟೆಗಾರ. ಅವನಿಗೆ ಹೆಂಗೆ ಭಾವ ಆಯ್ತು ನೋಡ್ರಿ. ಅದಕ್ಕಾಗಿ ವ್ರತ ನಿಯಮಗಳನ್ನು ಪಾಲನೆ ಮಾಡೋದ್ರಿಂದ ಈ ಜನ್ಮ ಎಲ್ಲ ಮುಂದಿನ ಜನ್ಮ ಸುಧಾರಣೆ ಆಗ್ತದೆ. ನಮ್ಮದು ವ್ರತ ನಿಯಮ ಪಾಲನೆ ಮಾಡಬೇಕು. ಇದು ಅಲ್ಲದೆ ಆಮೇಲೆ ಭರತ ಕ್ಷೇತ್ರದಲ್ಲಿ ತೀರ್ಥಂಕರ ಮೊಮ್ಮಗನಾದಂಥ ಭರತ ಚಕ್ರವರ್ತಿ ಮಗನಾಗಿ ಮರೀಚಿಯ ಹೆಸರನ್ನು ಪಡ್ಕೊಂಡು ಜನ್ಮ ಆಗಿತ್ತು. ಅದೇ ಥರ ತೀರ್ಥಂಕರ ಆದಿನಾಥನ ಮೊಮ್ಮಗನಾಗಿ ಹುಟ್ಟಿದ್ರಿಂದ ಅವನಿಗೆ ಬಹಳ ಹೆಮ್ಮೆ ಇತ್ತು. ನಾ ತೀರ್ಥಂಕರನ ಮೊಮ್ಮಗನಾಗಿದ್ದೇನೆ. ನನ್ನಂಥ ಪುಣ್ಯಶಾಲಿಗಳ ಜೀವು ಈ ಲೋಕದಲ್ಲಿ ಇದ್ದೋ ಇಲ್ಲ ಗೊತ್ತಿಲ್ಲ, ಎಷ್ಟೊಂದು ಹೆಮ್ಮೆಯಿಂದ ಜೀವಿಸ್ತಾ ಇತ್ತು. ಭರತ ಚಕ್ರವರ್ತಿಯ ಮಗನಾಗೋದ್ರಲ್ಲಿ ಸಾಮಾನ್ಯ ಇಲ್ಲ. ನಾವಿಲ್ಲಿ ಯಾರು ಶೇಠ್ ಸಾವುಕಾರ ಮಗಳಾಗಿ ಎಷ್ಟೊಂದು ಹೆಮ್ಮೆಯಿಂದ ಇರ್ತಾರೆ ಜನ. ನಾ ಶೇಠ್, ನಾ ಊರಿನ ಗೌಡನ ಮಗ, ಶೇಠ್ ಸಾವುಕಾರನ ಮಗ, ನಾ MLA ಮಗ, ನಾನು ಮಂತ್ರಿ ಮಗ, ಎಷ್ಟೊಂದು ಹೆಮ್ಮೆಯಿಂದ ಇರ್ತಾರೆ. ಅವನು ಚಕ್ರವರ್ತಿ ಮಗನಾಗಿದ್ದಾನೆ. 6 ಖಂಡದ ಅಧಿಪತಿಯ ಮಗನಾಗಿದ್ದಾನೆ. ಅದಕ್ಕಾಗಿ ಬಹಳ ಹೆಮ್ಮೆಯಿಂದ ಇದ್ದ. ಅಜ್ಜನ ಜೊತೆಯಲ್ಲಿದ್ದ. ಒಂದ್ಸರಿ ಏನಾಯಿತು, ಆದಿನಾಥ್ ತೀರ್ಥಂಕರಿಗೆ ಇದು ಎಷ್ಟು ವರ್ಷ ಆದ ನಂತರ ಆದಿನಾಥ್ ತೀರ್ಥಂಕರಿಗೆ ವೈರಾಗ್ಯ ಬಂತು ಗೊತ್ತಾ? ಆದಿನಾಥ್ ಭಗವಂತರ ಕುಮಾರ ಅವಸ್ಥೆಯಲ್ಲಿ ಎಷ್ಟು ವರ್ಷ ಇದ್ರು ಗೊತ್ತೈತಿ ಯಾರಿಗಾರು? ಕುಮಾರ ಅವಸ್ಥೆಯಲ್ಲಿ 20 ಲಕ್ಷ ಪೂರ್ವ ವರ್ಷ ಇದ್ರು. ಎಷ್ಟು? 20 ಲಕ್ಷ ಪೂರ್ವ ವರ್ಷ ಕುಮಾರಾವಸ್ಥೆಯಲ್ಲಿ. ಆಮೇಲೆ ಆದಿನಾಥ್ ಭಗವಂತರಿಗೆ ವಿವಾಹ ಆದ ನಂತರ 60 ಲಕ್ಷ ಪೂರ್ವ ವರ್ಷ ತನಕ ರಾಜ್ಯ ಮಾಡಿದ್ದಾರೆ. ಎಷ್ಟು? 60 ಲಕ್ಷ ಪೂರ್ವ ವರ್ಷ ತನಕ. 60 ಲಕ್ಷ ಪೂರ್ವ ವರ್ಷ ಆದ ನಂತರ ಆಮೇಲೆ ದೀಕ್ಷಾ ತಗೊಂಡು 1000 ವರ್ಷ ತನಕ ಮೌನ ಇದ್ದು ವಿಹಾರ ಮಾಡಿದ್ದಾರೆ. ಆಮೇಲೆ ಕೇವಲ ಜ್ಞಾನ ಆಗಿ ಉಳಿದಂಥ ವಿಷಯನ ಕೇವಲ ಜ್ಞಾನದಲ್ಲಿ ಕೋಟ್ಯಾಂತರ ವರ್ಷ ಇದ್ರು ಆದಿನಾಥ ಭಗವಂತರು. ಕೋಟ್ಯಾಂತರ ವರ್ಷ. ಜೈನ ಧರ್ಮ ಯಾವಾಗಿಂದ ಲೆಕ್ಕ ಹಾಕಿ. ಆದಿನಾಥ ಭಗವಂತನ ಆಯುಷ್ಯನ ಎಣಿಸೋಕ್ಕಾಗಲ್ಲ ನಮನಿಗೆ. ಆದಿನಾಥ್ ಆದ ನಂತರ ಅಜಿತನಾಥ್, ಸಂಭವನಾಥ್ 23 ತೀರ್ಥಂಕರ ಆದರು. ಜೈನ ಧರ್ಮ ಮಹಾವೀರ ಸ್ಥಾಪಕರು, ಅಂತಿಮ ತೀರ್ಥಂಕರು ಅವರು. ಆದಿನಾಥಗಿಂತ ಹಿಂದೆನೂ ಇತ್ತು ಜೈನ ಧರ್ಮ. ಹಿಂದೆನೂ ಅನಂತ ತೀರ್ಥಂಕರ ಆಗಿ ಹೋಗಿದ್ದಾರೆ. ಈ ವರ್ತಮಾನ ಕಾಲ ತೀರ್ಥಂಕರು ಇವರು. ಅದಕ್ಕಾಗಿ ಜೈನ ಧರ್ಮ ಯಾರು ಸ್ಥಾಪಕರಿಲ್ಲ. ಇದು ಅನಾದಿ ಕಾಲದಿಂದನೂ ಜೈನ ಧರ್ಮ ಜೀವಂತ ಇದೆ, ಇನ್ನೂ ಇರ್ತದೆ. ಧರ್ಮವನ್ನು ಯಾರೂ ನಾಶ ಮಾಡೋಕ್ಕಾಗಂಗಿಲ್ಲ. ಧರ್ಮವನ್ನು ಯಾರೂ ಹಾಳು ಮಾಡೋಕ್ಕಾಗಲ್ಲ, ಉದ್ಧಾರ ಮಾಡೋಕ್ಕೂ ಆಗಂಗಿಲ್ಲ. ಏನು ಹೇಳ್ತಾರೆ ಕೆಲವರು, ನಾನು ನಾಶ ಮಾಡ್ತೀನಿ, ನಾ ಚಲೋ ಮಾಡ್ತೀನಿ, ನಾ ಪ್ರಭಾವನ ಮಾಡ್ತೀನಿ ಅಂತ ನಾವು ಕೊಚ್ಕೊಂತೀವಿ. ಕರೆ ಯಾರು ಏನು ಮಾಡೋಕ್ಕಾಗಲ್ಲ. ಪ್ರಕೃತಿಯಲ್ಲಿ ಇದೆ ಅದು. ಪ್ರಕೃತಿ ಯಾರ ಜೀವನದಲ್ಲಿ ಧರ್ಮ ಬಂತು ಅವ್ರ ಜೀವನ ಪ್ರಭಾವಿತ ಆಗ್ತದೆ. ಯಾರ ಜೀವನದಲ್ಲಿ ಧರ್ಮ ಬಂದಿಲ್ಲ, ಧರ್ಮ ತಿಳ್ಕೊಂಡಿಲ್ಲ, ಧಾರಣ ಮಾಡಿಲ್ಲ ಅಂತಾರೆ ಅವನ ಜೀವನ ಕೆಳಗೆ ಹೋಗ್ತಾ ಇರ್ತದೆ ಅಷ್ಟೇ. ಇದು ಪ್ರಕೃತಿಯಲ್ಲಿ ಇದ್ದಂಥ ಧರ್ಮ. ಯಾರು ಪಾಲನೆ ಮಾಡ್ತಾರೋ ಅವ್ರ ಧರ್ಮ ಇದು. ಜೈನ್ ಕುಲದ ಹುಟ್ಟೋದಕ್ಕೆ
ಇವ್ ಉದ್ಧಾರ ಆಗ್ತಾನೆ ಹಂಗೆಲ್ಲ ಪಾಲನೆ ಮಾಡ್ಬೇಕಲ್ಲ. ಅವನ ಜೀವನದಲ್ಲಿ ಧರ್ಮ ಬರ್ಬೇಕಲ್ಲ. ಧರ್ಮ ಬರಲಿಲ್ಲ ಅಂತ ಅಂದ್ರೆ ಜೇನು ಕುಲ್ದ ಹುಟ್ಟು ಏನು ಪ್ರಯೋಜನ ಇಲ್ಲ. ಉದಾಹರಣೆ ಮಾರೀಚಿ, ತೀರ್ಥಂಕರ ಮೊಮ್ಮಗನಾಗಿದ್ದವನು. ತೀರ್ಥಂಕರ ಮೊಮ್ಮಗನಾಗಿ ಎಷ್ಟೋ ವರ್ಷ ತನಕ ತೀರ್ಥಂಕರನ ಮಡಿಲಲ್ಲೇ ಆಡ್ತಿದ್ದ, ಅವ್ರ ಜೊತೆಗೆ ಇರ್ತಿದ್ದ. ಅಜ್ಜ ಯಾವುದೋ ಒಂದು ಕಾರಣದಿಂದ ಇಷ್ಟೆಲ್ಲ ರಾಜ್ಯ ಆಳ ತನಕ ವೈರಾಗ್ಯ ಬಂದು ದೀಕ್ಷಾ ತಗೊಂತಾರೆ. ದೀಕ್ಷಾ ತಗೊಂಡ ನಂತರ ಇವನಿಗೂ ಸಹಿತ ಅಜ್ಜನ ಬಿಟ್ಟು ಇರೋಕ್ಕಾಗಲ್ಲ. ಅಜ್ಜನ ಮೇಲೆ ಮೋಹ ಇರೋದ್ರಿಂದ ಅಜ್ಜನ ಜೊತೆಗೆ ಮತ್ತು 4,000 ಜನ ದೀಕ್ಷೆ ತಗೊಳ್ತಾರೆ ಬಿಡ್ರಿ. 4,000 ರಾಜರೆಲ್ಲ ದೀಕ್ಷೆ ತಗೊಳ್ತಾರೆ. ಅದರಲ್ಲಿ ಒಬ್ಬ ಮಾರೀಚಿನಿ ಇದ್ದ. 4,000 ಜನರಲ್ಲಿ ಒಬ್ಬ ಮಾರೀಚಿನಿ ಇದ್ದ. ಹೋಗಿ ಅಜ್ಜನ ಜೊತೆಗೆ ದಿಗಂಬರ ದೀಕ್ಷೆ ತಗೊಂತಾನೆ ಮೋಹದಿಂದ ಅಜ್ಜನ ಮೇಲೆ. ಮಾರೀಚಿ ಹೋಗಿ ದೀಕ್ಷಾ ತಗೊಂಡು ಕಾಡಿನಲ್ಲಿ ಅಜ್ಜ ಹೆಂಗ ಕುಂತಿರ್ತಾನೆ ಅದೇ ತರ ನಾಟಕ ಮಾಡ್ತಾನೆ. ತಾನು ಕುಂತಾನೆ ದೀಕ್ಷಾ ತಗೊಂಡು ತಪಸ್ಸಿಗೆ. ನಾನು ಅಜ್ಜನ್ಕಿಂತ ಕಮ್ಮಿಯಲ್ಲಿ ನಾನು ಉಪವಾಸ ಮಾಡ್ಬೋದಂತೆ. 4,000 ಜನ ರಾಜರೆಲ್ಲ ಕಚ್ಚ ಇವರೆಲ್ಲ ರಾಜರು, ನಮೀನ ವಿನಮಿ ಇವರೆಲ್ಲರೂ ವಿದ್ಯಾಧರ ರಾಜರೆಲ್ಲ ಆದಿನಾಥ್ ಭಗವಂತರು ಯಾರಿಗೆ ಭಕ್ತಿ ಇತ್ತು ಅವ್ರನ್ನೆಲ್ಲ ಹೋಗಿ ದೀಕ್ಷಾ ತಗೊಂಡ್ರು. ಖರೆ ಆದಿನಾಥ್ ಭಗವಂತರ ದೀಕ್ಷೆ ತಗೊಂಡ ನಂತರ 6 ತಿಂಗಳು ಸಂಕಲ್ಪ ಮಾಡಿಕೊಂಡು ತಪಸ್ಸಿಗೆ ಕುಂತಿರ್ತಾರೆ. ಕಣ್ಣು ಸಹಿತ ಬಿಡಂಗಿಲ್ಲ. 6 ತಿಂಗಳು ವೀತರಾಗಿಯಾಗಿ ಕುಂತಿರ್ತಾರೆ. ಆವಾಗ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. 1 ಆಯ್ತು, 2 ಆಯ್ತು, 3 ಆಯ್ತು, 4 ಆಯ್ತು, 5 ಆಯ್ತು, 6 ತಿಂಗಳಾದರೂ ಆಹಾರ ತಿಂತಿಲ್ಲ. 1-2 ತಿಂಗಳಿಗೆ ಇವ್ರು ರಾಜರೆಲ್ಲ ಮಾರೀಚಿ ಇವರೆಲ್ಲ ಏನು ವಿಚಾರ ಮಾಡಕ್ಕೆ ಹಿಡಿದ್ರು, ಇವಂತೂ ಮಹಾಪುರುಷರಿದ್ದಾರೆ ಆದಿನಾಥ್ ಭಗವಂತರು. ವಜ್ರಋಷಭನ ಆಸನ ಸಾನಂದಿ ಅವರಿಗೆ ನಾವು ಇವ್ರ ಜೊತೆಗೆ ಹಿಂಗೆ ಕೂತ್ಕೊಂಡ್ರೆ ನಮ್ಮ ಪ್ರಾಣ ಪಕ್ಷಿ ಹಾರಿ ಹೋಗುತ್ತೀವಿ. ಏನಾದ್ರು ಮಾಡೋಣಂತ ಮಾತಾಡಕ್ಕೆ ಹಿಡಿದ್ರು. ಏನು ಮಾಡೋದು? ಆದಿನಾಥ್ ಭಗವಂತರು ಹೋಗಿ ನಿವೇದನೆ ಮಾಡ್ಕೊಳ್ಳೋ ನಡೀರಿ ಮಾತಾಡ್ಕೊಳಕ್ಕೆ ಹಿಡಿದ್ರು. ಎಲ್ಲರೂ ಮಾರೀಚಿ ಸಹಿತ ಎದ್ದು ಹೋಗಿ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ನಿವೇದನೆ ಮಾಡಿಕೊಂಡ್ರು. ಹೇ ಆದಿ ಬ್ರಹ್ಮ, ಆದಿನಾಥ್, ನಮ್ಗೆ ಯಾವ್ದಾದ್ರು ರಸ್ತೆ ಹುಡುಕೊಡ್ರಿ, ಹಸುವೆ ಆಗ್ತಿದೆ, ನೀರಾಡಿಕೆ ಆಗ್ತಿದೆ, ಏನು ಮಾಡೋದು? ಮತ್ತು ವಾಪಸ್ ಹೋಗೋಣ ಅಂದರೆ ಅಯೋಧ್ಯೆಗೆ ಭರತ ರಾಜ ಆಗಿದ್ದಾನೆ, ಅವನಿಂದ ಹೆದರಿಕೆ ಐತಿ. ಎಲ್ಲಿ ಹೋಗೋದು? ಏನು ಮಾಡೋದು ಬೇಡ, ಯಾರ್ಯಾರಿಗೆ ಇಚ್ಛೆ ಐತಿ ಹೇಳ್ರಿ. ಎದ್ದು ಕಾಡಿನಲ್ಲೇ ಗೆಡ್ಡೆ ಗೆಣಸು ಹಣ್ಣು ಹಂಪಲು ತಿನ್ನಕ್ಕೆ ಹಿಡಿದ್ರಲ್ಲ. ಯಾರು? ಮುನಿಗಳು. ಸರಿಯಾಗಿ ಮುನಿಯೇ ಆಗಿಲ್ಲ ಅವರು. ನೋಡಿ ಮುನಿ ಆಗಿಬಿಟ್ರು. ಭಾವಲಿಂಗಿ ಮುನಿ ಆಗಿಲ್ಲ. ಹಸುವೆ ನೀರಾಡಿಕೆ ತಡ್ಕೊಳಕ್ಕಾಗಿಲ್ಲ. ಹೋಗಿ ಗೆಡ್ಡೆ ಗೆಣಸು ತಿನ್ನಕ್ಕೆ ಹಿಡಿದ್ರು. ಕೆಲವರು ಕುಂತಂಗೆ ನೋಡೋದಂತೂ ಕುಂತ್ಕೊಂಡೇ ಇದ್ರು. ಆದಿನಾಥ್ ಭಗವಂತರು 6 ತಿಂಗಳಾದ ನಂತರ ಅವ್ರಿಗೆ ಇನ್ನೇನು 1 ವರ್ಷ ಕುಂತರು ಏನು ಆಗತ್ತಿರಲ್ಲ. ಅಷ್ಟು ಶಕ್ತಿ ಇತ್ತು, ಅಷ್ಟೊಂದು ಅವ್ರಿಗೆ ಮಾನಸಿಕ ಬಲ, ಶಾರೀರಿಕ ಬಲ ಇತ್ತು. ಆದರೆ ಮುಂದಿನ ಮುನಿ ಪರಂಪರೆ ಉಳಿಬೇಕು, ದಾನ ಪರಂಪರೆ ಉಳಿಸ್ಬೇಕು ಅಂತೇಳಿ ಆದಿನಾಥ್ ಭಗವಂತರು ಏನು ಮಾಡಿದ್ರು? 6 ತಿಂಗಳಾದ ನಂತರ ನಗರದಲ್ಲಿ ಆಹಾರಕ್ಕೆ ಹೋಗ್ಬೇಕಂತ ಎದ್ದ ನಂತರ ಕೆಲವು ಮುನಿಗಳವ್ರ ಜೊತೆಗೆ ಹೋದರು. ಕೆಲವು ಮುನಿಗಳು ಎಲ್ಲ ಬಿಟ್ಟಿರು, ಮುಕ್ಕಾಲಂಶ ಎಲ್ಲ ಕೆಟ್ಟು ಹೋಗಿದ್ರು. ಈ ಕಡೆ ಒಂದು ದೇವತ ಏನು ವಿಚಾರ ಮಾಡ್ತದೆ ಅಂತಂದರೆ, ಇವನು ಹಿಂಗೆ ಬಿಟ್ಟರೆ ಎಲ್ಲ ಭ್ರಷ್ಟ ಆಗ್ತಾರೆ ಅಂಥೇಳಿ ಆಕಾಶವಾಣಿ ಹೊಂಟಿಸ್ತದೆ. ಏ ಭವ್ಯ ಜೀವಿಗಳಿರ, ಹೇಳ್ತೀನಿ ಕೇಳ್ರಿ, ನಾನೇ ನಿಮಗೆ ದಂಡ ಕೊಡಬೇಕಾಗತ್ತೆ. ಆದಿನಾಥ್ ಪರಂಪರೆ ಇದಲ್ಲ, ಮುನಿ ಅವಸ್ಥೆಯಲ್ಲಿ ಇದು ಮಾಡುವಂಥ ಕೆಲಸ ಅಲ್ಲ. ನಿಮಗೆ ಊಟ ತಿಂಡಿ ಮಾಡೋದೈತೆ, ತಿನ್ನೋದೈತೆ ಅಂತಂದರೆ ಬೇರೆ ವೇಷ ಧಾರಣ ಮಾಡಿ, ಇಲ್ಲ ಅಂತಂದರೆ ಮತ್ತೆ ಪುನಃ ಮುನಿಯಾಗಿ. ಇದು ಹಿಂಗೆ ಮಾಡೋದು ಮುನಿ ವೇಷಕ್ಕೆ ಕಲಂಕ, ನಾನೇ ದಂಡ ಕೊಡ್ತೀನಿ ನಿನಗೆ ಅಂತ ಹೇಳಿಬಿಟ್ರು. ಅವಾಗ ಹೆದರಿ ಆ ಜೀವಿಗಳೆಲ್ಲ ಅಲ್ಲಿ ಒಂದಲ್ಲಿ ಇರ್ತಕ್ಕಂಥ ಎಲೆ, ಮರದ ತೊಗಟೆ ಎಲ್ಲ ಕಿತ್ತು ವಸ್ತ್ರ ಮಾಡ್ಕೊಂಡ್ರು. ವಸ್ತ್ರ ಮಾಡ್ಕೊಂಡು ತಿರುಗಾಡ್ತಾ ಅಲ್ಲೇ ಏನು ಬೇಕಾದ್ರೂ ತಿಂದ್ಕೊಂಡಿದ್ರು. ಆದರೆ ಮಾರೀಚಿ ಆದಿನಾಥ್ ಭಗವಂತರು ಆಹಾರಕ್ಕೆ ಎದ್ದು ಅಂತ ಗೊತ್ತಾಯಿತು. ಕರೆ ಮುನಿ ಅವಸ್ಥೆ ಬಿಟ್ಟಿರಲ್ಲ, ಅವ್ರ ಜೊತೆಗೆ ಹೆಂಗೆ ಹೋಗೋದು? ಇವರು ಸಹಿತ
ಮಾರೀಚಿ ತನ್ನ ಮನಸ್ಸಿನಾಗ ಒಂದು ವೇಷ ಹಾಕೊಂಡ. ಎಲ್ಲೆಲ್ಲೋ ಹೋಗಿ ಯಾರಿಂದನೋ ವಸ್ತ್ರ ತಂದು ಅದನ್ನು ವಸ್ತ್ರ ಉಟ್ಕೊಂಡ, ತಾನು ಒಂದು ಸಾಧುವಾಗಿ ಕುಂತ. ಆಮೇಲೆ ಆದಿನಾಥ ಭಗವಂತರು 6 ತಿಂಗಳ ತನಕ ಆಹಾರಕ್ಕಾಗಿ ಓಡಾಡಿದ್ರು. 6 ತಿಂಗಳು ತಪಸ್ಸಿಗೆ ಕುಂತಿದ್ರು. 6 ತಿಂಗಳ ನಂತರ ಅವಾಗ ಯಾರಿಗೂ ಪಡಗಾಣ್ ಮಾಡೋಕ್ಕೆ ಸಹಿತ ಬರ್ತಿರ್ತಿರ್ಲ. ನೀವೆಲ್ಲ ಭಾಳ ಶಾಣೆ ಇದ್ದೀರಿ. ಮಹಾರಾಜರು ಏನು ನಿಯಮ ಐತಂತ ಪೈಲೇ ತಿಳ್ಕೊತೀರಿ. ನೀವು ಯಾರನ್ನ ಕೇಳ್ಕೊಂಬಂದು ಏನಾರು ಮಾಡಿ ಏನು ನಿಯಮ ಐತಿ ಕೇಳ್ರಿ ನಾಳೆ. ಹಾಂ ಎಲ್ಲ ಏನು ನಿಮ್ಗೆ ಗೊತ್ತಿರ್ತದೆ. ನೀವು ಒಬ್ಬರಲ್ಲೊಬ್ಬರೇ ಇಟ್ಕೊಂಡಿರ್ತೀವಿ ಕೈಯಾಗೆ. ಅವಾಗ ನಿಯಮ ಸಿಕ್ಕೇ ಬಿಟ್ಟು ನೀವೆಲ್ಲ ಭಾಳ ಬುದ್ಧಿವಂತರಿಲ್ಲ. ಆಗಿನ ಜನರುಗಳಿಗೆ ಎಷ್ಟು ಸರಳ ಇದ್ರು ಅಂದರೆ ಏನೂ ಅಷ್ಟೆಲ್ಲ ಒಂದು ಬುದ್ಧಿ ಓಡ್ಸೋಕ್ಕಾಗುತ್ತಿಲ್ಲ. ಈಗ ಕೇಳೋದು ಭಾಳ ಸರಳ ಇರ್ತಾರೆ. ಅವ್ರು ನೋಡಿ ಪಾಪ ಅನ್ಸುತ್ತೆ ನಾವು. ಏನೇನು ಅವ್ರ ಕೈಲಿ ಏನಿಲ್ಲದ್ರೂ ನಿಲ್ಬೇಕಾದ ಅಷ್ಟು ಸರಳ ಇರ್ತಾರೆ. ಅದಕ್ಕಿಂತ ಸರಳ ಇದ್ರೆ ಅಂತ ಆಗಿನ ಜನ ಹೇಳ್ತಾರೆ. ಮೂಲಾಚಾರ ಇತ್ಯಾದಿ ಗ್ರಂಥದಲ್ಲಿ ಆದಿನಾಥ ಭಗವಂತರ ಕಾಲದಲ್ಲಿರ್ತಕ್ಕಂಥ ರತಿಗಳಿಗೆ ಪ್ರತಿಕ್ರಮಣ ಮಾಡಬೇಕಾಗ್ತಿತ್ತಂತೆ. ಯಾಕೆ? ಅತಿ ಸರಳ ಇರೋದ್ರಿಂದ ದೋಷ ಹಚ್ಕೊತಿದ್ರು. ಅತಿ ಸರಳ ಇರೋದ್ರಿಂದ. ಈಗ ಮಹಾವೀರ ಭಗವಂತರ ಕಾಲದಲ್ಲಿರ್ತಕ್ಕಂಥ ರತಿ ಮುನಿಗಳಿಗೆ ಪ್ರತಿಕ್ರಮಣ ಹೇಳಿದ್ದಾರೆ, ಮಧ್ಯೆಯಲ್ಲಿ ಹೇಳಿಲ್ಲ. ಯಾಕೆ? ಈಗ ಯಾಕೆ ಬೇಕು? ಚಲೋ ಇದಾರಲ್ಲ. ಈಗ ಬಹಳ ತಿಡ್ಡಂತೆ, ತಿಡ್ಡು ಮಾಡಿ ದೋಷ ಹಚ್ಕೊಂತಾರತಿ. ಈಗ ಪ್ರತಿಕ್ರಮಣ ಮಾಡಲೇಬೇಕಂತ. ತಿಡ್ಡು ಅಂತ ಗೊತ್ತಾಯ್ತು? ವಾಂಡ್ ನಿಮ್ಮ ಭಾಷೆಯಲ್ಲಿ. ಹಾಂ, ತಿಡ್ಡ ಅಂದರೆ ಅತಿ ಹೆಚ್ಚಿಂದಾಗಿ ಮಾಡಿ ದೋಷ ಹಚ್ಕೊಂತಾರೆ. ಅದಕ್ಕಾಗಿ ಈಗಲೂ ಕೂಡ ಮಹಾವೀರ ಭಗವಂತರ ಕಾಲದಲ್ಲಿ, ಆದಿನಾಥ ಭಗವಂತರ ಕಾಲದಲ್ಲಿ ಮಾತ್ರ ಪ್ರತಿಕ್ರಮಣ ಹೇಳಿದರೆ, ಮಧ್ಯ ತೀರ್ಥಂಕರ ಕಾಲದಲ್ಲಿ ಎಲ್ಲೂ ಪ್ರತಿಕ್ರಮಣ ಹೇಳಿರಲಿಲ್ಲ. ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕಾಗಿ ಆ ಒಂದು ಕಾಲದಲ್ಲಿ ಸರಳಾಗಿರ್ತಿದ್ರು. ಪಡಗಾಣೆ ಮಾಡಕ್ಕೆ ಸಹಿತ ಅವ್ರ ತಲೆ ಹೊಳಿತಿರ್ತಿಲ್ಲ. ಏನು ಹಿಡ್ಕೋಬೇಕು ಏನು ಗೊತ್ತಿರಲ್ಲ. ಆದಿನಾಥ ಭಗವಂತರು 7 ತಿಂಗಳು 9 ದಿನದ ತನಕ ನಗರಕ್ಕೆ ಬರೋದು ಹೋಗೋದು ಆಹಾರ ಸಿಕ್ಕುತ್ತಿರಲಿಲ್ಲ. ಬರ್ತಿದ್ರು ಆದಿನಾಥ ಭಗವಂತರ ನಗರದಲ್ಲಿ. ಅವ್ರಿಗೆ ಗೊತ್ತಿಲ್ಲದೆ ಏನೇನೋ ತೋರಿಸ್ತಿದ್ರು. ವಸ್ತ್ರ ತೋರಿಸ್ತಿದ್ರು, ಅರಮನೆ ತೋರಿಸ್ತಿದ್ರು, ಕನ್ಯೆಯನ್ನು ತೋರಿಸ್ತಿದ್ರು. ನಿಮಗಾಗಿ ಬರ್ರಿ ಭಗವಂತರೇ, ಕನ್ಯೆ ಇಟ್ಟಿದ್ದೇನೆ, ಮತ್ತೆ ನಿಮಗಾಗಿ ಅರಮನೆ ಖಾಲಿ ಇದೆ, ನಿಮಗಾಗಿ ವಸ್ತ್ರವನ್ನು ತಂದಿದ್ದೇನೆ, ಹಿಂಗೆ ಕೇಳ್ತಿದ್ರು. ಆದಿನಾಥ ಭಗವಂತರು ಅದನ್ನೆಲ್ಲ ಹೇಳಿದ ನಂತರ ಅವ್ರು ವಿಧಿ ಸಿಕ್ಕದೆ ಮತ್ತೆ ಹೋಗ್ತಿದ್ರು. 7 ತಿಂಗಳು 9 ದಿವಸ ತನಕ ಆಹಾರ ಆಗಿಲ್ಲ. ತಿರುಗಾಡಿ ಒಂದು ದಿವಸ ಅಯೋಧ್ಯ ನಗರದಲ್ಲಿ 6 ತಿಂಗಳು 9 ದಿವಸ ಆದ ನಂತರ ಒಬ್ಬ ರಾಜನಿಗೆ ಸ್ವಪ್ನ ಬೀಳ್ತದೆ. ಯಾವ ರಾಜನಿಗೆ? ಶ್ರೇಯಾಂಸ ರಾಜನಿಗೆ. ಏನು ಸ್ವಪ್ನ ಬೀಳ್ತದೆ ಗೊತ್ತಾ? ಹಿಂದಿನ ಜನ್ಮದಲ್ಲಿ ಆದಿನಾಥ ಭಗವಂತರ ರಾಜರಿದ್ರು, ತಾನು ಅವ್ರ ರಾಣಿ ಇದ್ದಂತೆ ಸ್ವಪ್ನದಾಗೆ ಹಿಂದಿನ ಭಾವದಲ್ಲಿ. ಆವಾಗ ಚಾರಣ ವೃದ್ಧಿದಾರಿ ಮುನಿಗಳಿಗೆ ನವದಾ ಭಕ್ತಿಯಿಂದ ಆಹಾರ ಕೊಟ್ಟು ಸ್ವಪ್ನ ಬೀಳ್ತದೆ. ಸ್ವಪ್ನ ಬಿಟ್ಟ ನಂತರ ಆಮೇಲೆ ಎದ್ದುಕೊಂಡ ನಂತರ ಜಾತಿ ಸ್ಮರಣ ಆಗ್ತದೆ. ಅವ್ರಿಗೆ ಜಾತಿ ಸ್ಮರಣ ಎಲ್ಲ ಕಂಡು ಬರ್ತದೆ. ಹಿಂದಿಂದೆಲ್ಲ ಹೆಂಗೆ ನೀವು ಟಿ ವಿ ನೋಡಿ ಪಿಕ್ಚರ್ ನೋಡ್ತೀರಿ ಆ ಥರ ಹಿಂದಿನ ಆಹಾರ ಕೊಟ್ಟದೆಲ್ಲ ಕಂಡು ಬರ್ತದೆ. ಆವಾಗ ತಿಳ್ಕೊತಾರೆ. ಆವಾಗ ಅಲ್ಲಿಯ ಪುರೋಹಿತರು ಮತ್ತು ಅಲ್ಲಿಯ ಒಂದು ರಾಜ್ ಪುರೋಹಿತರೆಲ್ಲ ಕರೆಸಿ ಕೇಳ್ತಾರೆ, ಹಿಂಗೆ ಯಾಕೆ ಸ್ವಪ್ನ ಬಿತ್ತು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಇವತ್ತು ನಿಮ್ಮ ರಾಜಾಂಗಣದಲ್ಲಿ ಆದಿನಾಥ ಭಗವಾನ್ ಮುನಿ ಅವಸ್ಥೆಯಲ್ಲಿ ಬರೋರಿದ್ದಾರೆ ಅಂತ ಹೇಳಿದ ತಕ್ಷಣ ಆ ಸೋಮರಾಜ ಮತ್ತು ಶ್ರೇಯಾಂಸ ರಾಜ ಅಣ್ಣ ತಮ್ಮ ಇಬ್ಬರು ತಯಾರಾಗ್ತಾರೆ. ಮಡಿ ಒಟ್ಟು ಅವಾಗ ಏನು ಕಬ್ಬಿನ ಹಾಲು ತೆಗಿಲಿಕ್ಕೆ ಮಷೀನ್ ಇರಲ್ಲ, ಏನಿರಲ್ಲ, ಕೈಯಲ್ಲೇ ತೆಗೆದು ಕಾಡಿನಲ್ಲೇ ಇರ್ತಿತ್ತು ಕಬ್ಬು. ಹಿಂಗೆ ಬೆಳೀತಿರ್ಲಿಲ್ಲ. ಕಾಡಿನಿದ್ದಂಥ ಕಬ್ಬನ್ನು ತಂದು ಕೈಯಿಂದನೇ ರಸ ಮಾಡಿ ಪ್ರಾಸುಕ್ ಮಾಡಿ ಅದನ್ನು ಶುದ್ಧೀಕರಣ ಮಾಡಿ ಇಬ್ಬರು ರತ್ನ, ಬಂಗಾರ, ಬೆಳ್ಳಿ ತಮ್ಮ ಕೈಯಲ್ಲಿ ಏನೇನು ಬೇಕು ಅದನ್ನೆಲ್ಲ ತಗೊಂಡು ರಾಜಾಂಗಣದಲ್ಲಿ ನಿಲ್ತಾರೆ. ಆದಿನಾಥ ಭಗವಂತರು ಪೂರಾ ನಗರದಲ್ಲಿ ಎಲ್ಲ ಕಡೆಗೂ ದೇವತೆಗಳಿಂದ ಅವರಿಂದ ಇವರಿಂದ ಜೈ ಜೈಕಾರ ಹಾಕುವಂಥ ನಗರದಲ್ಲೆಲ್ಲ ಭಾಳ ಗೊಂದಲ ಹತ್ಬಿಟ್ಟಿದ್ದೆ. ಭಗವಂತರಿಗೆ ಆಗಿಲ್ಲ ತಿರುಗಾಡ್ತಾ ಇದ್ದಾರಂತ. ಅವು ಓಡಾಡ್ತಾ ಎಲ್ಲಿ ಬರ್ತಾರೆ? ಶ್ರೇಯಾಂಸ ರಾಜನ ಅಂಗಣದಲ್ಲಿ ಬರ್ತಾರೆ. ಪ್ರಥಮ ಆಹಾರ
ಶ್ರೀಯಾಂಸ ರಾಜನ ಮನೆಯಲ್ಲಾಗತ್ತೆ. ಈಗಲೂ ಸಹಿತ ಪಂಚ ಕಲ್ಯಾಣದಲ್ಲಿ ಶ್ರೀಯಾಂಸ ರಾಜನ ಪಾಠ ಮಾಡ್ತಾರೆ, ಕೋಟಾಂತರ ರೊಕ್ಕ ಕೊಟ್ಟು. ನಾನಾಗಬೇಕು ದಾನ್ ಶಿರೋಮಣಿ ಅಂತೇಳಿ. ಆ ಥರ ರಾಜನ ತೀರ್ಥಂಕರ ಆಹಾರ, ಪ್ರಥಮ ಆಹಾರ ಕೂಡ ಬಹಳ ವೈಭವದಿಂದ ಆಗಿತ್ತು. ಆವತ್ತಿನ ದಿವಸ ಆಹಾರ ಆಗಿತ್ತಲ್ಲ, ಅವತ್ತಿನ ದಿವಸವನ್ನು ಇವತ್ತು ಸಹಿತ ಆಚರಣೆ ಮಾಡ್ತಾರೆ. ಮಾಡ್ತಿರಲಿಲ್ಲ? ಅಕ್ಷಯ ತೃತೀಯ. ಅಕ್ಷಯ ತೃತೀಯ ಅಂತ ಹೆಸರೇ ಆಗ್ಬಿತ್ತು. ಅವತ್ತಿನ ದಿವಸ ಕಬ್ಬಿನ ಹಾಲಿನ ರಸದಿಂದ ಆಹಾರ ಆಗಿತ್ತು. ಕಬ್ಬಿನ ಹಾಲಿನ ರಸದಿಂದ ಆಹಾರ ಆಗಿತ್ತು. ಅವತ್ತು ಪಂಚಾಶ್ಚರ್ಯ ಆಗಿತ್ತು ದೇವತೆಗಳಿಂದ. ಶ್ರೇಯಾಂಸ ರಾಜನಿಗೆ ಒಂದು ಬಿರುದು ಸಿಕ್ಕಿತ್ತು, ದಾನ್ ಶಿರೋಮಣಿ. ಅವತ್ತಿನಿಂದ ಮುನಿಗಳ ಆಹಾರ ಆದಂಥ ದಿವಸ. ಅವತ್ತಿನಿಂದನೇ ಮುನಿಗಳಿಗೆ ದಾನ ಕೊಡುವಂಥ ಪರಂಪರೆ ಬೆಳೆತು. ಅವತ್ತಿನಿಂದ ಹಿಂದೆ ಯಾರಿಗೂ ಗೊತ್ತಿರಲಿಲ್ಲ. ಅದಕ್ಕಾಗಿ ಅವತ್ತಿನ ದಿವಸ ಏನು ಆಹಾರ ಆಗಿತ್ತು ತೀರ್ಥಂಕರ ಮುನಿ ಮಹಾರಾಜರಿಗೆ, ಆ ಆಹಾರ ಆದದ್ದು ಅವ್ರ ಮನೆಯಲ್ಲಿ, ಆ ರಾಜನ ಮನೆಯಲ್ಲಿ, ಆ ಊರಿನ ನಗರದ ಎಲ್ಲ ಚಕ್ರವರ್ತಿಯ ಸೈನ್ಯ ಎಲ್ಲ ಊಟ ಮಾಡಿದ್ರು ಕೂಡ, ಆಹಾರ ಆದರೂ ಕೂಡ ಅದು ಖಾಲಿಯಾಗಿರ್ಲಂತೆ. ಕ್ಷಯ ಆಗಿರಲ್ಲ. ಅದಕ್ಕಾಗಿ ಅವತ್ತಿನ ದಿವಸ ಅಕ್ಷಯ ತೃತೀಯ ದಿವಸ ಆಗಿತ್ತು. ಚತುರ್ಥಿ ಅಲ್ಲ, ತೃತೀಯ. ಅವತ್ತಿನ ದಿವಸ ಆಗಿತ್ತು. ಆ ಒಂದು ದಿವಸವನ್ನು ಇವತ್ತು ಸಹಿತ ನೀವು ಯಾವುದೋ ಮುಹೂರ್ತ ನೋಡಕ್ಕೆ ಬೇಕಾಗಿಲ್ಲ ಅಂತ ಹೇಳ್ತಾರೆ. ಆ ತಿಥಿ ಅಕ್ಷಯ ತೃತೀಯ ಅಷ್ಟೊಂದು ಪವಿತ್ರವಾದಂಥ ತಿಥಿ ಇರ್ತದೆ. ತೀರ್ಥಂಕರ ಮಹಾರಾಜರಿಗೆ ಆರಾದಂಥ ದಿವಸ. ಆ ಆರಾದ ನಂತರ ಇನ್ನು ಭಗವಂತರು ಅದೇ ಥರ 1000 ವರ್ಷ ಮೌನ ಆಗಿ ಓಡಾಡ್ತಾರೆ. ಎಷ್ಟು ವರ್ಷ? 1000 ವರ್ಷ ಆದಿನಾಥ ಭಗವಂತರು ಮುನಿ ಅವಸ್ಥೆಯಲ್ಲಿ ಮೌನ ಇರ್ತಾರೆ. ಎಲ್ಲ ನಗರ, ಎಲ್ಲ ಊರು ಕೇರಿ ವನದಲ್ಲಿ ವಿಹಾರ ಮಾಡ್ತಾ ಮೌನದಿಂದನೇ ಬೊಬ್ಬೆ ಜೀವಿಗಳಿಗೆ ಉಪದೇಶ ಕೊಡ್ತಾ ತಿರುಗಾಡ್ತಾ ಇರ್ತಾರೆ. 1000 ವರ್ಷ ಆದ ನಂತರ ಕೇವಲ ಜ್ಞಾನ ಆಗ್ತದೆ. ಕೇವಲ ಜ್ಞಾನ ಆಗಿ ಸಮೂಹ ಶರಣವನ್ನು ಹಚ್ಚಿದಾಗ ಅವಾಗ ಈ ಕಡೆ ಎಲ್ಲ ರಾಜರೆಲ್ಲ ಮುನಿ ದೀಕ್ಷೆ ಬಿಟ್ಟು ಭ್ರಷ್ಟ ಆಗಿದ್ರಲ್ಲ, ಅವರೆಲ್ಲ ತಮ್ಮ ವೇಷ ಹಾಕ್ಕೊಂಡಿದ್ರು. ಕೆಲವರು ಮುನಿ ಆಗಿದ್ರು. ಮುನಿ ಅವಸ್ಥೆ ಆದಿನಾಥ ಭಗವಂತರಿಗೆ ಆಹಾರ ಆದ ನಂತರ ತಮಗೂ ಸಹಿತ ಆಹಾರ ಕಡಿತು. ಯಾರ್ಯಾರು ಬಿಟ್ಟು ಹೋಗಿದ್ರು ಅದರಲ್ಲಿ ಮಾರೀಚಿ ಒಬ್ಬಿದ್ದ. ಸಮೂಹ ಶರಣ ಆದ ನಂತರ ಭಗವಂತ ದಿವ್ಯ ಧ್ವನಿ ಹೊರಡ್ತು. ಆವಾಗ ಭರತ್ ಚಕ್ರವರ್ತಿ ತನ್ನ ಪರಿವಾರ, ತಮ್ಮ ಸೈನ್ಯವನ್ನು ತಗೊಂಡು ಇದಕ್ಕೆ ಬಂದಿದ್ರು. ಎಲ್ಲಿಗೆ? ಸಮೂಹ ಶರಣಕ್ಕೆ. ಆವಾಗ ಆದಿನಾಥ ಭಗವಂತರಿಗೆ ಪ್ರಶ್ನೆ ಕೇಳುವಂಥ ಒಂದು ಅವಸರ ಭರತ್ ಚಕ್ರವರ್ತಿಗೆ ಇರ್ತಿತ್ತು. ಪ್ರಥಮ ಶ್ರೋತ ಪ್ರಶ್ನೆ ಕೇಳಿದ್ರು, ಹೇ ಭಗವಾನ್, ತಮ್ಮ ಆಗಿರ್ತಕ್ಕಂಥ ಈ 3 ಲೋಕದಲ್ಲಿ ಒಡೆಯರಾಗ್ತಕ್ಕಂಥ ಇಷ್ಟೆಲ್ಲ ಅಸಂಖ್ಯಾತ ಜೀವ ಸಮೂಹದಲ್ಲಿ ಮತ್ತಾರು ಇದ್ದಾರನ್ನ ಸಮೂಹ ಶರಣದಲ್ಲಿ? ಇನ್ನು ಮುಂದೆ ಆಗುವಂಥವರು ಯಾರಿದ್ದಾರನ್ನ? ತಮ್ಮ ಹಾಗೆ ತೀರ್ಥಂಕರ ಪ್ರಕೃತಿ ಕಟ್ಕೊಂಡು ತೀರ್ಥಂಕರ ಆಗುವಂಥ ಭವ್ಯ ಜೀವಿ ಯಾರ ಇದ್ದಾರನ್ನು ಕೇಳ್ತಾರೆ ಪ್ರಶ್ನೆ. ಆದಿನಾಥ ಭಗವಂತರ ದಿವ್ಯ ಧ್ವನಿಯಿಂದ ಹೊರಡ್ತದೆ, ಇದ್ದಾರೆ. ಯಾರಿದ್ದಾರೆ? ಮಾರೀಚಿ. ಇದೇ ಒಂದು ಸಮೋಸನ ಧರ್ಮಸಭೆಯಲ್ಲಿ ಇರ್ತಕ್ಕಂಥ ಭವ್ಯ ಜೀವ ಒಂದು 24ನೇ ತೀರ್ಥಂಕರ ಆಗೋ ಇದ್ದಾನೆ, ಮಾರೀಚಿ ಅಂತ. ಮಾರೀಚಿ ಹೆಸರು ಯಾರಿಗೂ ಗೊತ್ತಿಲ್ಲ. ಹೋಗಿದ್ದವ, ತನಗೆ ಮಾತ್ರ ಗೊತ್ತಿತ್ತದು. ಅವನಿಗೆ ಬಾಜು ಕುಂತವ್ರು ಯಾರಿಗೆ ಗೊತ್ತಿತ್ತು ಅವ್ರು ಹೇಳ್ತಾರೆ, ತೀರ್ಥಂಕರ ಆಗುವ ನೀವು ಆದಿನಾಥ ಭಗವಂತರ ವಾಣಿ ಹೊಂಟಿದೆ, ಮುಂದೆ ತೀರ್ಥಂಕರ ಆಗಲ್ಲ, ಈಗಲೇ ನಾ ಇದ್ದೀನಿ, ಅಜ್ಜನಿಗಿಂತ ಕಮ್ಮಿ ಇಲ್ಲ ಅಂತ. ನಾವು ಯಾರು? ಆ ಸಾಧು ವೇಷ ಕೂತ್ಕೊಂಡಿದ್ದಾವೆ ಸಮೋಸಣದಲ್ಲಿ. ಭವ್ಯ ಜೀವಿತ್ತದು ಬಂದಿತ್ತು ಸಮೋಸಣದಲ್ಲಿ. ಕರೆ ಏನು ಗ್ರಹಣ ಮಾಡ್ಕೊಂಡಿಲ್ಲ. ಮಿಥ್ಯಾತ್ವದ ಒಂದು ಬಹಳ ಒತ್ತಡ ಇತ್ತು ಅದರಲ್ಲಿ. ನಾನು ಇವಾಗಲೇ ತೀರ್ಥಂಕರ ಇದ್ದೇನೆ, ಇವಾಗಲೇ ಅಜ್ಜನಿಗಿಂತ ಏನು ಕಮ್ಮಿ ಇಲ್ಲ ನಾನು ಅಂದ್ಬಿಟ್ಟು ಅದನ್ನು ಎದ್ದು ಹೋಗ್ತಾರೆ. ಎದ್ದು ಹೋಗಿ ತನ್ನ ಬುದ್ಧಿಯ ತೀಕ್ಷ್ಣ ಬುದ್ಧಿಯಿಂದ ಎಷ್ಟೋ ಕುಶಾಸ್ತ್ರವನ್ನು ಬರೀತಾರೆ, ತಯಾರು ಮಾಡ್ತಾರೆ ಧರ್ಮವನ್ನು. ಎಷ್ಟಿರ್ತ ಗೊತ್ತಾ? 360 ಮತಗಳನ್ನು ತಯಾರು ಮಾಡ್ತಾರೆ. ದೇಶಾಂತರ ತಿರುಗಾಡಿ ಆದಿನಾಥ ಭಗವಂತದ್ದು ಒಂದೇ ಮತ. ಯಾವ್ದ? ಅಹಿಂಸಾ. ಅನೇಕಾಂತ ಧರ್ಮ ಆದಿನಾಥ ಭಗವಂತರದ್ದು. ಅವನು ಏಕಾಂತ ಧರ್ಮ ಯಾವುದು? ಆದಿನಾಥ ಭಗವಂತರದ್ದೆಲ್ಲ ಸುಳ್ಳು, ನಂದು ಒಂದೇ ಸರಿ.
ಊರು ದೇಶ ಎಲ್ಲ ತಿರುಗಾಡಿ ಎಷ್ಟೋ ಅಸಂಖ್ಯಾತ ಶಿಷ್ಯರನ್ನು ಮಾಡಿಕೊಂಡು ತಾನು ಧರ್ಮ ತಯಾರು ಮಾಡಿ 63 ಪ್ರಕಾರದ ಧರ್ಮ, ಸುಳ್ಳು ಧರ್ಮಗಳನ್ನು ತಯಾರು ಮಾಡಿ ಬೀಜ ಬಿತ್ತ. ಮಿಥ್ಯಾತ್ವದ ಬೀಜ ಯಾರು ಬಿತ್ತಿದ್ರು? ಮಾರೀಚಿನೇ ಬಿತ್ತಿದ್ದ. ಅದು ಇವತ್ತು ಸಹಿತ ಕಾಂಗ್ರೆಸ್ ಹೆಂಗೆ ಬಿದ್ದಿರ್ತಲ್ಲ ಗಿಡ, ಹೊಲ್ದಾಗ ಹುಡ್ತದ ಕಾಂಗ್ರೆಸ್ ಅಂತ ಒಂದು ಹುಡ್ತದ ಗಿಡ, ಅದು ಏನು ಕಡಿದ್ರು ಹೋಗಲ್ಲ, ಬಡಿದ್ರು ಸುಟ್ಟರು ಹೋಗಂಗಿಲ್ಲ, ಕೊಡ್ತಾ ಇರ್ತದೆ. ಅದೇ ಥರ ಮಿಥ್ಯಾತ್ವ ಅಂತಕ್ಕಂಥ ಬೀಜ ಮಹಾವೀರ ಭಗವಂತರ, ಆದಿನಾಥ ಭಗವಂತನ ಮೊಮ್ಮನಾಗಂತ ಮಾರೀಚಿ ಬಿತ್ತದಂಥ ಬೀಜ ಇದು ಹೋಗಂಗಿಲ್ಲ, ಅನಾದಿ ಕಾಲದಿಂದ ಇದೆ. ಅದಕ್ಕಾಗಿ ಆ ಒಂದು ಮಿಥ್ಯಾತ್ವ ಅಂತಕ್ಕಂಥದ್ದೇನಿದೆ ಅದು ಈ ಆತ್ಮನನ್ನು ಧರ್ಮದಿಂದ ಬಿಡಿಸೋದಿರ್ತದೆ. ಸಂಸಾರ ಸಮುದ್ರದಲ್ಲಿ ಮುಂದೆ ಡಕಲಾಸ್ತಾ ಹೋಗ್ತಾ ಇರ್ತದೆ. ಅದು ಇರೋಕ್ಕೂ ಕೊಡಂಗಿಲ್ಲ, ಸಾಯೋಕ್ಕೂ ಕೊಡಂಗಿಲ್ಲ. ಅದೇ ಥರ ಈ ಕಾಂಗ್ರೆಸ್ ಹೊರತು ಹೊಲದಾಗೆಲ್ಲ ಅಂದರೆ ಏನಾಯ್ತು ಗೊತ್ತಾ, ಬೇರೆ ಬೆಳೆ ಎಲ್ಲ ಕೊಡಂಗಿಲ್ಲ. ಅದು ತಾನೇ ಎಲ್ಲ ಸಾರವನ್ನು ತಗೊಂಡು ತಾನು ಬೆಳೀತಾ ಇರ್ತದೆ. ಅದೇ ಥರ ಮಿಥ್ಯಾತ್ವ ಅಂತಕ್ಕಂಥದ್ದು ಏನೈತಿ, ಇದು ಸಮೀಚೀನ ಸಮ್ಯಕ್ತ್ವ ಅಂತಕ್ಕಂಥದ್ದನ್ನು ಜಾಸ್ತಿ ಬೆಳೆ ಕೊಡಂಗಿಲ್ಲ. ಅದನ್ನು ತನ್ನದೇ ಆದಂಥ ಒಂದು ಬಲಿಷ್ಠವನ್ನು ತೋರಿಸ್ತಾ ಇರ್ತದೆ. ಅದಕ್ಕಾಗಿ ಈ ಆತ್ಮನಿಂದ ಯಾವಾಗ ಮಿಥ್ಯಾತ್ವ ಹೋಗ್ತದೆ ಆವಾಗಲೇ ನಮ್ಮ ಆತ್ಮನ ಒಂದು ಸತ್ಯತೆ ಗೊತ್ತಾಗ್ತದೆ. ನಮ್ಮ ಆತ್ಮನೂ ಕೂಡ ಪರಮಾತ್ಮನ ಆಗ್ಬೋದು, ಆದಿನಾಥನಂಗೆ ಆಗ್ಬೋದು ಅಂತ ಗೊತ್ತಾಗತ್ತೆ. ಎಲ್ಲಿ ತನಕ ಮಿಥ್ಯ ಅಂತಕ್ಕಂಥದ್ದು ಏನು ಅಜ್ಞಾನ ಇರ್ತದೆ ಅಲ್ಲಿ ತನಕ ನಮ್ಮ ಆತ್ಮನಲ್ಲಿ ನಾವು ಭಗವಂತರನ್ನ ಕಾಣಲಿಕ್ಕೆ ಆಗೋಂಗಿಲ್ಲ. ನಮ್ಮ ಆತ್ಮನಲ್ಲಿ ಆ ಭಗವಂತನ ರೂಪ ನೋಡ್ಬೇಕಂತಂದ್ರೆ ಪೈಲೆ ಯಾವ್ದು ಮೆಟ್ಲು ಅಂತಂದ್ರೆ ಮೋಕ್ಷಿಮ ಹಲಕಿ ಪ್ರಥಮ ಸೀಡಿ ಯಾವಿನ ಜ್ಞಾನ ಚರಿತ್ರ ಚೆಡಲ್ಲ ಹೇಳ್ತಾರಲ್ಲ. ಮೋಕ್ಷ ಮಹಲ್ ಅಂದ್ರೆ ಮೋಕ್ಷ ಮಂಜಲಕ್ಕೆ ಹೋಗ್ಲಿಕ್ಕೆ, ಮೋಕ್ಷವಾದಂಥ ಮೇಲೆ ಏನಂತ ಮೇಲೆ ಗಚ್ಚಿ ಮೇಲೆ ಟೆರೆಸ್, ಗಚ್ಚಿ ಅಂತೀರ. ಆ ಗಚ್ಚಿ ಹೋಗ್ಲಿಕ್ಕೆ ಕೆಳಗೆ ಹಂಗೆ ಮೇಲೆ ಹೋಗಿ ಬರುತ್ತೆ, ಮೆಟ್ಲು ಬೇಕು ಹೋದಲ್ಲ. ಅದೇ ಥರ ಮೋಕ್ಷ ಮಹಲ್ಗೆ ಹೋಗ್ಲಿಕ್ಕೆ, ಅರಮನೆ ಮೇಲೆ ಹೋಗ್ಲಿಕ್ಕೆ, ಮೋಕ್ಷ ಮಂಜಿಲ್ ಹತ್ತಲಿಕ್ಕೆ ಒಂದನೇ ಮೆಟ್ಲು ಯಾವುದು? ಸಮ್ಯಕ್ ದರ್ಶನ. ಬಾಯ್ಪಟ್ ಮಾಡ್ಕೊಳ್ರಿ, ಬಂಗಾರದ ಅಕ್ಷರ ಬರೆದಿಟ್ಕೊಳ್ರಿ ಹೋಗೋದಾದ್ರೆ. ಯಾವ ಅಕ್ಷರದಾಗೆ? ಬಂಗಾರದ ನೀರಿಂದ ಅಕ್ಷರದಲ್ಲಿ ಬರೆದಿಟ್ಕೊಳ್ರಿ. ಮೋಕ್ಷ ಮಹಲ್ ಮಂಜಿಲಕ್ಕೆ ಹೋಗ್ಲಿಕ್ಕೆ ಮೊದಲನೇ ಮೆಟ್ಲು ಯಾವುದು? ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ ಒಂದೈತೆ ಅಂತಂದ್ರೆ ಈ ಜೀವ ಒಂದ್ಸರಿ ಎರಡನೇ ಮೆಟ್ಲು ಏರೇ ಇರ್ತದೆ, ಮೂರನೇ ಮೆಟ್ಲು ಏರೇ ಇರ್ತದೆ. ಮೂರನೇ ಮೆಟ್ಲು ಏರ್ಕೊಂಡು ನೋಡಿದ್ರೆ ಮೋಕ್ಷದ ಸ್ಥಾನ ಕಾಣ್ತದೆ. ಅಂದರೆ ನನ್ನ ಆತ್ಮನೂ ಕೂಡ ಮೋಕ್ಷಕ್ಕೆ ಹೋಗ್ಬೋದು, ನನ್ನ ಆತ್ಮನೂ ಕೂಡ ಆ ಭಗವಾನ್ ಆಗ್ಬೋದು ಅಂಥೇಳಿ ಆ ಭಗವಂತರಾದಂಥ ಶುದ್ಧ ಆತ್ಮನ ಒಂದು ಪರಿಭಾಷೆಯನ್ನು ನಮ್ಮ ಆತ್ಮನಲ್ಲಿ ಕಾಣ್ಬೋದು. ಮೊದಲು ಯಾವ್ದು ಬೇಕು? ಸಮ್ಯಕ್ ದರ್ಶನ್, ಆಮೇಲೆ ಸಮ್ಯಕ್ ಜ್ಞಾನ, ಆಮೇಲೆ ಸಮ್ಯಕ್ ಚಾರಿತ್ರ. ತತ್ವ ಸೂತ್ರದಲ್ಲಿ ಏನು ಓದ್ತೀರಿ ನೀವು? ಸಮ್ಯಕ್ ದರ್ಶನ್, ಜ್ಞಾನ, ಚಾರಿತ್ರಾಣಿ, ಮಾರ್ಗ ಅಂದ್ರೆ ಮೆಟ್ಲು. ಈ ಮಾರ್ಗ ಒಂದೈತೆ ಅಂತಂದ್ರೆ ಈ ಆತ್ಮ ಒಂದಲ್ಲ ಒಂದ್ಸರಿ ಅದು ಪೂರ್ಣ ಮಾಡಿಕೊಂಡು ಮೂರನ್ನು ಸಮಾನ ಮಾಡಿಕೊಂಡು ತಾನು ಮತ್ತಿಷ್ಟು ಶ್ರೇಣಿಯಲ್ಲಿ ಏರಿ ಒಂದೊಂದೇ ಗುಣಸ್ಥಾನವನ್ನು ಪಡ್ಕೊಂತ ಸೀದಾ ಹೋಗಿ ಭಗವಂತರ ಸ್ಥಾನದಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಐತಿ. ಗುಣಸ್ಥಾನಗಳು ಎಷ್ಟಿದೆ? ನಿಯಮ ಸಾಗರ ಹೇಳಿ ಬಾಯ್ಪಾಟ್ ಮಾಡಿಸಿದ್ರು ನೀವು. ಎಷ್ಟಿದಾವೆ? ಪಕ್ಕ. ನಿಮ್ದು ಯಾವುದು? ಒಂದು. ಗುಣಸ್ಥಾನವನ್ನು ಏರ್ಬೇಕಂತಂದ್ರೆ ನಾವು ಪೈಲ ಸಮ್ಯಕ್ತ್ವ ಅಂತಕ್ಕಂಥ ತಿಳ್ಕೋಬೇಕು. ಸಮ್ಯಕ್ತ್ವ ಅಂದ್ರೆ ಏನು? ಸತ್ಯ ಅಂದ್ರೆ ಏನು? ಸಮೀಚೀನ. ಆ ಸಮೀಚೀನವನ್ನು ನಾವು ತಿಳ್ಕೊಂಡೆವು ಅಂತಂದ್ರೆ ನಾವು ಯಾವ ಗುಣಸ್ಥಾನ ನಮಗೆ ಗೊತ್ತಾಗುತ್ತೆ. ಇಲ್ಲ ಅಂದ್ರೆ ಗೊತ್ತಾಗಂಗಿಲ್ಲ. ಉಣ್ಣೋದು ತಿನ್ನೋದು ಆರಾಮ ಇರೋದಾಗತ್ತೆ. ಈ ಗುಣಸ್ಥಾನ ತಿಳ್ಕೊಳ್ಳೋಕೆ ಹೇಳಿದ್ದಾರೆ. ಜೈನ್ ಧರ್ಮದಲ್ಲಿ ಮೊದಲು ಯಾವುದು ಅಂತಂದ್ರೆ ಸಮ್ಯಕ್ತ್ವ. ಸಮ್ಯಕ್ತ್ವ ಒಂದೈತೆ ಅಂದ್ರೆ ಬಾಕಿ ಎಲ್ಲ ಎಷ್ಟೈತವಲ್ಲ ಅಷ್ಟರಲ್ಲಿ ಸಮ್ಯಕ್ತ್ವನೇ ಇರ್ತಾವೆ. ಸಾಮಾನ್ಯ ನಿಯಮದ ಆಚರಣೆ ಐತೆ ಅಂದ್ರೂ ಕೂಡ ಅದು ಸಮ್ಯಕ್ ಚಾರಿತ್ರ್ಯ ಇರ್ತದೆ. ಸಾಮಾನ್ಯ ಜ್ಞಾನ ಐತೆ ಅಂದ್ರೂ ಕೂಡ ಸಮ್ಯಕ್ ಜ್ಞಾನನೇ ಇರ್ತದೆ. ಮೊದಲು ಸಮ್ಯಕ್ತ್ವ ಅಂತಕ್ಕಂಥದ್ದು ಸತ್ಯದ ಮೇಲೆ ನಮಗೆ ಭಾಳ ನಂಬಿಕೆ ಬೇಕು. ಅಸತ್ಯದ ಮೇಲೆ ನಂಬಿಕೆ ಇರಬಾರ್ದನೋ? ಇರಬೇಕು. ಆ ಸತ್ಯದ ಮೇಲೆ ನಂಬಿಕೆ ಇದ್ದಾಗಲೇ ಸತ್ಯ ಗೊತ್ತಾಗೋದು.
ತಿಳ್ಕೋಬೇಕು. ಈಗ ಬಜಾರ್ದಾಗ ಹೋಗ್ತೀವಿ, ನಿನ್ನೆ ಸಂತೆ ಹೋಗಿರಿಲ್ಲೋ? ಸಂತೆ ಹೋಗೋ ಚಕ್ರದಾಗ ಮಾರೋದು ಪ್ರವಚನಕ್ಕೂ ಬಂದಿಲ್ಲ ಕೆಲವು. ಬಜಾರ್ದಲ್ಲಿ ಹೋದಾಗ ರಾಶಿಗಾತ್ಲೆ ಹಣ್ಣು ಹಾಕಿರ್ತಾರೆ, ಅಲ್ಲಿ ಹಣ್ಣಿಟ್ಟಿರ್ತಾರೆ, ರಾಶಿಗಟ್ಲೆ ಪಲ್ಯ ಇಟ್ಟಿರ್ತಾರೆ. ಎಲ್ಲ ಯಾವ್ಯಾವ ಪಲ್ಯ ಇಟ್ಟಿರ್ತಾರೆ, ಕೊತ್ತಂಬರಿ ಅದು ಇದು ಎಲ್ಲ. ಅದನ್ನ ನೀ ಹಾಗೆ ಅವು ಕೊಟ್ಟು ತಗೊಂಡು ಬರೋಂಗಿಲ್ಲ. ಈಗ ಸರಿ ಇಲ್ಲ ತೆಗಿ, ಈ ಸರಿ ಇಲ್ಲ ತೆಗಿ. ಅವು ತಕ್ಕಡೆಯಲ್ಲಿ ಹಾಕಿಟ್ರು ಕೂಡ ಅದನ್ನ ತೆಗೆದು ಹೋಗಿತ್ತೀರಿ, ಇದು ಮತ್ತೊಂದು ಹಾಕಂತ. ನೀ ಎಲ್ಲ ತಗೊಂಡು ಹೋಗಲ್ಲ ನಾವು. ನೀ ಎಲ್ಲ ಇಟ್ಟಿದಂತೆ ತೆಂಗಿನಕಾಯಿ ಇಟ್ಟಿದ್ದನ್ನ ಏನು ಮಾಡ್ತೀರಿ? ಸರಿ ಇಲ್ಲ ಅದನ್ನ ಕೂಡ ಯಾಕ ಪರೀಕ್ಷೆ ಮಾಡ್ತೀರಿ ಇಲ್ಲೋ? ಯಾಕ? ನಮ್ಗೆ ರೊಕ್ಕ ಆಯ್ತದು. ಪರೀಕ್ಷೆ ಮಾಡಿದೆ ಹಂಗೆ ತಂದ್ರೆ ಇಲ್ಲಿ ಮನೇಲಿ ಬೈತಾರೆ. ನೋಡಿದಿಲ್ಲೋ ಹಂಗೆ ರೊಕ್ಕ ಕೊಟ್ಟು ತಂದುಬಿಟ್ಟೆ. ಅದಕ್ಕಾಗಿ ನೋಡಿ ಮಾಡಿ ತಗೊಂಡು ಬರ್ತೀರಿ. ಅದೇ ಥರ ನಾವು ಕೂಡ ಜೀವನದಲ್ಲಿ ಒಳ್ಳೇದು ಯಾವುದು, ಕೆಟ್ಟದ್ದು ಯಾವುದು, ಸತ್ಯದ ಮೇಲೆ ಶ್ರದ್ಧಾ ಇಟ್ಟು ಅದನ್ನು ಮಾಡಬೇಕು. ಅಸತ್ಯದ ಮೇಲೆ ಶ್ರದ್ಧಾ ಇಡ್ರಿ. ಅದು ಯಾಕೆ ಶ್ರದ್ಧೆ ಇಡಬೇಕು? ಅದನ್ನು ಜೀವನದಿಂದ ಬಿಡಲಿಕ್ಕೆ. ಸತ್ಯದ ಮೇಲೆ ಯಾಕೆ ಶ್ರದ್ಧೆ ಇಡಬೇಕು? ಆ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ. ಅಲ್ಲಿ ಹೋಗಿ ಬಜಾರ್ದಲ್ಲಿ ನೀವು ಜಗಳ ಮಾಡಕ್ಕೆ ಬರಲ್ಲ, ಅದನ್ನೇ ಕೆಟ್ಕೊಂಡಿದ್ದೆ ಅಂತ. ಅವ ಎಲ್ಲ ರಾಶಿಗಟ್ಟಲೆ ತಂದಿರ್ತಾನೆ, ಇಟ್ಕೊಳ್ಳಲ್ಲ ಅವ. ನಿಮಗೆಲ್ಲ ಮತ್ತೊಬ್ಬರಿಗೆ ಹಾಕೋನೆ ಅವ. ಆದರೆ ಅವನಿಗೆ ಏನು ಹೇಳಕ್ಕೆ ಬರಂಗಿಲ್ಲ ನಿಮಗೆ. ಅದೇ ಥರ ನಮ್ಮ ಜೀವನದಲ್ಲೂ ಕೂಡ ಸತ್ಯ ಯಾಕೆ ಅಸತ್ಯ ಯಾಕೆ ಭೇದ ಭಾವ ಇಲ್ಲ. ಇಲ್ಲಿ ನಿಮಗೆ ಯಾವ್ದು ಬೇಕು ತಗೊಂಡು ಹೋಗೋದು ನಿಮ್ಮ ಕೆಲಸ. ಇದಕ್ಕಂತಾರೆ ಅನೇಕ ಅಂತ. ಒಂದು ವಸ್ತುವಿನಲ್ಲಿ ಅನೇಕ ಧರ್ಮ ಇರ್ತಾವೆ. ಆ ಅನೇಕ ಧರ್ಮದಲ್ಲಿ ನಮಗೆ ಯಾವ ಧರ್ಮ ಬೇಕು? ಈ ಕಟ್ಟಿಗೆ ಇಟ್ಟಿದೆ, ಕಟ್ಟಿಗೆಯಲ್ಲಿ ಅನೇಕ ಧರ್ಮ ಇದಾವೆ. ಪಿಂಚಿನೂ ಮಾಡಕ್ಕೆ ಬರ್ತದೆ, ಇದರಿಂದ ಹೊಡಿಲಿಕ್ಕೂ ಬರ್ತದೆ. ಏನು ಕೆಲಸ ಬೇಕಾದ್ರೂ ಮಾಡ್ಕೋಬೋದು. ನಮಗೆ ಯಾವ್ದು ಬೇಕಿದ್ರಿಂದ ಅದನ್ನ ತಗೊಳ್ಳೋದು ಬಿಟ್ಟರೆ, ಅದ್ಯಾಕೆ ಹಂಗೆ ಮಾಡಿದೆ, ಇದ್ಯಾಕೆ ಹಿಂಗೆ ಮಾಡಿದೆ, ನೀ ಹಂಗೆ ಯಾಕೆ, ನೀ ಹಿಂಗೆ ಯಾಕೆ, ಇದೆಲ್ಲ ನಾವು ವಿವಾದ ಮಾಡೋದ್ರಿಂದ ನಮ್ಮ ಆತ್ಮ ಕಲುಷಿತ ಆಗ್ತಾನೆ. ನಮ್ಮ ಆತ್ಮ ಕಸಾಯದಿಂದ ಮಿಶ್ರಿತ ಆಗ್ತಾನೆ. ಅದಕ್ಕಾಗಿ ಯಾರೇನು ಬೇಕಾದ್ರೂ ಮಾಡ್ಕೊಂಡು ಹೋಗಲಿ, ಕರೆ ಸತ್ಯ ಧರ್ಮ ತಿಳಿದ ನಂತರ ಸತ್ಯದಲ್ಲಿ ಹೋಗೋದು ಭವ್ಯ ಆತ್ಮನ ಕರ್ತವ್ಯ ಇರ್ತದೆ. ಅದೇ ಥರ ಮಾರೀಚಿ ಏನು ಮಾಡ್ತಿದ್ದ ಅಂತಂದರೆ, ತನ್ನ ಒಂದು ಮಿಥ್ಯಾ ಮಾರ್ಗವನ್ನು ಬಿಡದೆ ತಾನು ತನ್ನ ಮತವನ್ನು ಪ್ರಚಾರ ಮಾಡಕ್ಕೆ ಹಿಡಿದ. ಆದಿನಾಥ ಭಗವಂತರು ತಮ್ಮ ಕೇವಲ ಜ್ಞಾನದಿಂದ ಅನೇಕಾಂತ ರೂಪದಿಂದ ಭವ್ಯ ಜೀವಿಗಳಿಗೆ ತಿಳಿಸಿ ಹೇಳಿ ಭವ್ಯ ಜೀವಿಗಳನ್ನು ಮೋಕ್ಷ ಮಾರ್ಗದಲ್ಲಿ ಹಚ್ಚಕ್ಕೆ ಹಿಡಿದ್ರು. ಎಷ್ಟೋ ಭವ್ಯ ಜೀವಿಗಳು ಆದಿನಾಥ ಭಗವಂತರ ಸಾನ್ನಿಧ್ಯದಿಂದನೇ ಮೋಕ್ಷಕ್ಕೆ ಹೋಗಿದ್ದಾರೆ. ಆದಿನಾಥ ಭಗವಂತರಿಗಿಂತ ಮುಂಚೆ ಅವ್ರ ಮಕ್ಕಳು ಮೋಕ್ಷಕ್ಕೆ ಹೋಗಿದ್ದಾರೆ. ನಿಮ್ಗಿಂತ ಮುಂಚೆ ನಿಮ್ಮ ಮಕ್ಕಳು ಮೋಕ್ಷಕ್ಕೆ ಹೋದ್ರೆ ಯಾರೋ ಇಲ್ಲ. ಆದಿನಾಥ ಭಗವಂತರು ಮಕ್ಕಳ ಮೋಕ್ಷಕ್ಕೆ ಹೋಗಿದ್ದಾರೆ ಅವರಿದ್ದಂಗೆ. ಯಾಕೆ? ಭಗವಂತರು ತಿಳಿಸ್ಕೊಟ್ಟಂಥ ಮಾರ್ಗದಲ್ಲಿ ಹೋದ್ರು. ಅದಕ್ಕಾಗಿ ಅದೇ ಥರ ಆದಿನಾಥ ಭಗವಂತರಿಗೆ ಒಂದೇ ಮಾರ್ಗ ಹೇಳಿದ್ರು ಕೂಡ ಭವ್ಯ ಜೀವಿಗಳ ತನ್ನ ಧಾರಣ ಮಾಡಿ ಮೋಕ್ಷ ತನ್ನ ಸಂಸಾರ ಎಲ್ಲ ನಾಶ ಮಾಡಿ ಅನಂತ ಸುಖವನ್ನು ಪಡ್ಕೊಂಡು ಆ ಜೀವ ಆ ಮಾರ್ಗವನ್ನು ನಾವ್ಯಾಕೆ ಹಿಡಿಬಾರ್ದು? ನಾವ್ಯಾಕೆ ಅದನ್ನು ಅಳವಡಿಸ್ಕೊಂಡು ಹೋಗ್ಬಾರ್ದು? ಮಾಡಿದ್ರಿ ಪಂಚಮ ಕಾಲದಲ್ಲಿ ಅಷ್ಟೆಲ್ಲ ತಪಸ್ಸು ಮಾಡೋಕ್ಕಾಗಲ್ರಿ. ಈಗ ಮೋಕ್ಷ ಇಲ್ಲ ಅಂತ ನೀವೇ ಹೇಳ್ತಿರಲ್ಲ. ಮೋಕ್ಷ ಇದೆ, ಈಗಲೂ ಇದೆ. ಈಗಲೂ ಮೋಕ್ಷನೇ ಇಲ್ಲ. ಪ್ರಕೃತಿ ಐತದು. ಮೋಕ್ಷ ಅಂದ್ರೆ ಏನು? ಅಲ್ಲಿ ಮೇಲೆ ಹೋದಂಥ ಮೋಕ್ಷ ಅಲ್ಲ. ಇಲ್ಲಿ ನಾವು ಪ್ರಯತ್ನ ಪಡೋದೇ ಮೋಕ್ಷ. ನಮ್ಮ ಕೈಯಲ್ಲೇ ಮೋಕ್ಷನೂ ಇದೆ, ನರಕನೂ ಇದೆ. ಅಲ್ಲಿ ಕೆಳಗೆ ಹೋದಂಥ ನರಕ ಅಲ್ಲ, ಇಲ್ಲೇ ಸಿಗ್ತದೆ ನರಕ. ನರಕಾಯು ಬಂದೆಲ್ಲಾಗತ್ತೆ? ಕೆಳಗೆ ಹೋದ ನಂತರ ಇಲ್ಲೇ ಆಗತ್ತೆ. ನರಕಾಯು ಬಂದಾಗೋದೇ ನರಕ. ಕರ್ಮನ ಎಲ್ಲಿ ನಾಶ ಮಾಡ್ತೀವಿ? ಮೇಲೆ ಹೋದ್ಮೇಲೆ ಇಲ್ಲೇ ಮಾಡ್ತೀವಿ. ಮೋಕ್ಷ ಇಲ್ಲೇ ಸಿಗ್ತದೆ. ಸ್ವರ್ಗದ ಆಯು ಬಂದಾಗತ್ತೆ, ದೇವಾಯು ಬಂದಾಗದೆ ಎಲ್ಲಿ? ಅಲ್ಲಿ ಹೋದ್ಮೇಲೆ ಇಲ್ಲ, ಇಲ್ಲೇ ಸಿಗೋದು. ನಾವು ಏನು ಮಾಡ್ತೀವೋ ಅದನ್ನ ನಾವು ಕಟ್ಕೊತ ಇರ್ತೀವಿ. ಮೋಕ್ಷಕ್ಕೆ ಹೋಗೋದಾದ್ರೂ ಕೂಡ ಈ ಭವದಿಂದ ನಾವು ಶುರು ಮಾಡಿದ್ರೆ ಮುಂದಿನ ಭವಾಂತರದಿಂದ ನಾವು ಆ ಪ್ರಯತ್ನದಿಂದ ಒಂದಲ್ಲ ಒಂದು ಭಾವದಲ್ಲಿ ಆ ಒಂದು ಪ್ರಯತ್ನದಿಂದ ಆ ಶುಭೋಪಯೋಗದಿಂದ ಶುದ್ಧೋಪಯೋಗದಿಂದ ನಾವು ಪುಣ್ಯವನ್ನು ಕಟ್ಕೊಂಡು ಅಂಥ ಶರೀರ ಪಡ್ಕೊಳ್ಳೋಕೆ ಸಿಗ್ತದೆ. ವಜ್ರ ಋಷಭ ನಾರಚನ ಸಹನನ. ಆ ಶರೀರ ಇಲ್ಲದೆ ಯಾವಾಗಲೂ ಮೋಕ್ಷಕ್ಕೆ ಇಲ್ಲ. ಈಗ ಒಬ್ಬರು ನಮ್ಮ ಡಾಕ್ಟರ್ ಪ್ರಶ್ನೆ ಕೇಳಿದ್ರು, ಮಹಾರಾಜ ಹೆಂಗಸರಿಗೆ ಯಾಕೆ ಮೋಕ್ಷ ಇಲ್ಲ, ಗಂಡಸರಿಗೆ ಯಾಕೆ ಮೋಕ್ಷ ಇಲ್ಲ? ಅವರೇ ಬರೆದು ಅವರೇ ಹೇಳ್ಕೊತ ಇದ್ದಾರೆ, ಹೆಂಗಸರಿಗೆ ಯಾಕೆ ಶಾಸ್ತ್ರ ಬರೆಯೋಕ್ಕಾಗಲ್ಲ ಅಂತ ನಾನು ಅದಕ್ಕೆ ಉತ್ತರ ಕೊಟ್ಟು, ಸ್ತ್ರೀ ಪರ್ಯಾಯದಲ್ಲಿ ವಜ್ರ ಋಷಭ ನಾರಸನ ಸಹನ ಸಿಗಂಗಿಲ್ಲ. ಯಾವ ಶಾಸ್ತ್ರ ಬೇಕಾದ್ರೆ ತಗೋದು ನೋಡ್ರಿ,
ಎಲ್ಲಿ ಹೋದರೂ ಕೂಡ ಸ್ತ್ರೀ ಪರ್ಯಾಯದಲ್ಲಿ ವಜ್ರ ಋಷಭ ನಾರಸನಿಲ್ಲ. ಭೋಗ್ಭೂಮಿಯಲ್ಲಿದೆ, ಭೋಗ್ಭೂಮಿಯಲ್ಲಿ ಸ್ತ್ರೀಯರಿಗೂ ಇದೆ. ವಜ್ರ ಋಷಭ ನಾರಸನ ಕರೆಯಲ್ಲಿ ಸಂಯಮ ಇಲ್ಲ. ಸಂಯಮ ಇಲ್ಲದ ಕಾರಣ ಅಲ್ಲೂ ಮೋಕ್ಷ ಇಲ್ಲ. ಇಲ್ಲಿ ಕರ್ಮಭೂಮಿಯಲ್ಲಿ ಹುಟ್ಟತಕ್ಕಂಥ ಸ್ತ್ರೀ ಪರ್ಯಾಯದಲ್ಲಿ ತಿರ್ಯಂಚಿರಲಿ ಅಥವಾ ಮನುಷ್ಯ ಇರಲಿ ಅಥವಾ ದೇವತೆಗಳಲ್ಲಿರಲಿ, ಯಾವ ದೇವಿಗೂ ಕೂಡ ಸ್ತ್ರೀಯರಲ್ಲಿ ವಜ್ರ ಋಷಭ ನಾರಸ ಸಹನ ಇಲ್ಲ. ಯಾರಿಗೂ ವಜ್ರ ಋಷಭ ನಾರಸ ಸಹನ ಇರಂಗಿಲ್ಲ ಅವ್ರಿಗೆ 7ನೇ ನರಕಕ್ಕೂ ಹೋಗಕ್ಕಾಗಲ್ಲ, ಸರ್ವ ಸಿದ್ಧಿಗೂ ಹೋಗಕ್ಕಾಗಲ್ಲ, ಮೋಕ್ಷಕ್ಕೂ ಹೋಗಕ್ಕಾಗಲ್ಲ. ಇವು 3 ಸ್ಥಾನದಲ್ಲಿ ಹೋಗ್ಲಿಕ್ಕೆ ವಜ್ರ ಋಷಭ ನಾರಸನ ಸಹನನಿರಬೇಕು. ಅಂದರೆ ಎಲ್ವೆಲ್ಲ ವಜ್ರದ ಹಾಗೆ ಗಟ್ಟಿರಬೇಕು. ಅಂದರೆ ಈ ನರಗಳೆಲ್ಲ ವಜ್ರದ ಹಾಗೆ ಇರಬೇಕು. ಅಂದ್ರೇನೆ ಅಷ್ಟು ಘೋರ ತಪಸ್ಸೆ ಮಾಡಿ ಕರ್ಮ ನಾಶ ಮಾಡೋಕ್ಕಾಗತ್ತೆ. ಇಲ್ಲ ಅಂದರೆ ಇದೇ ಒಂದು ಭಾವದಲ್ಲಿ ಮೋಕ್ಷ ಮಾರ್ಗದಲ್ಲಿ ಹೋಗ್ಬೋದು. ಹಂಗೆ ಇದ್ರೂ ಹೋಗ್ಬೋದು. ಈಗ ನಮಗೇನು ಹೀನ ಸಹನ ಇದ್ರೂ ಕೂಡ ಮನಿ ಆಗ್ತಾ ಇದ್ದಾರೆ, ಈಗಲೂ ಇದ್ದಾರೆ, ಸಹನ ಪುರುಷಾರ್ಥ ಮಾಡ್ತಾ ಇದ್ದಾರೆ, ಈಗಲೂ ಮೋಕ್ಷ ಮಾರ್ಗ ಇದೆ, ಮೋಕ್ಷ ಇಲ್ಲ. ಆದರೆ ಇಲ್ಲ ಇಲ್ಲ ಅಂತ ಕೈ ಕಟ್ಟು ಕೂತ್ಕೊಂಡ್ರೆ ಮುಂದೂ ಸಿಗಂಗಿಲ್ಲ ನಮಗೆ. ಮುಂದಿನ ಸಹಿತ ಇದೇ ಥರ ಈಗ ನಾವು ಪುಣ್ಯ ಕಟ್ಕೊಂಡಿಲ್ಲ, ಈಗ ಸ್ವಲ್ಪ ಕರ್ಮ ಕಳ್ಕೊಂಡಿಲ್ಲ ಅಂದರೆ ಹೊರೆ ಅದೇನು ಭಾರ ಇರುತ್ತಲ್ಲ ಅದು ಕಮ್ಮಿ ಆಗಂಗಿಲ್ಲ. ಭಾರ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಇವತ್ತು ಮಾರ್ಗ ಇದೆ. ಮಾರೀಚಿ ಅಂತಕ್ಕಂಥ ಜೀವ ಏನು ಮಾಡ್ದ ಅಂತಂದರೆ ಆದಿನಾಥ್ ಭಗವಂತರ ಮಾತನ್ನು ಕೇಳಿಲ್ಲ. ಆ ಜೀವ ಅತಿ ಘೋರ ಪಾಪ ಮಿಥ್ಯಾತ್ವ ಮಾಡ್ಕೊತ ತಿರುಗಾಡ್ತಾ ಬಂತು. ಅಂತಿಮದಲ್ಲಿ ಆ ಜೀವ ಅನ್ಯ ಬೇರೆ ತನ್ನದೇ ಆದಂಥ ಮತಗಳಲ್ಲಿ ಸಾಧು ವೇಷದಲ್ಲಿ ಮರಣ ಹೊಂದಿ ಅದು ಕೂಡ ಸ್ವರ್ಗಕ್ಕೆ ಹೋಗಿ ಹುಡ್ತು. 1ನೇ ಸ್ವರ್ಗದಲ್ಲಿ ಹೋಗಿ ದೇವಾಗಿ ಹುಡ್ತದೆ. ದೇವಾಗಿ ಹುಟ್ಟಿ ಅಲ್ಲಿ ಅಸಂಖ್ಯಾತ ವರ್ಷ ತನಕ ಏನು ಮಾಡ್ತದೆ, ಸುಖವನ್ನು ಅನುಭವಿಸಿ ಮತ್ತೆ ಬಂದು ಇದೇ ಕರ್ಮಭೂಮಿಯಲ್ಲಿ ಅನ್ಯ ಕುಲದಲ್ಲಿ ಹೋಗಿ ಹುಡ್ತದೆ. ಬ್ರಾಹ್ಮಣ ಕುಲದಲ್ಲಿ ಹೋಗಿ ಮತ್ತೆ ಜನ್ಮ ತಗೊಳ್ತದೆ. ಬ್ರಾಹ್ಮಣ ಕುಲದಲ್ಲಿ ಆವಾಗ ಅವರೇ ಸ್ಥಾಪನೆ ಮಾಡಿದಂಥ ಅನ್ಯನ್ಯ ಮತಗಳಲ್ಲಿ ಅದು ಧರ್ಮ ಪ್ರಚಾರ ಆಗಿರುತ್ತೆ. ಅಲ್ಲೇ ಮತ್ತೆ ಪರಿರೋಜಕ ದೀಕ್ಷಾ ಅಂತ ಹೇಳ್ತಾರೆ, ತ್ರಿದಂಡಿ ದೀಕ್ಷಾ ಅಂತ ಹೇಳ್ತಾರೆ. ಮತ್ತೆ ಮಿಥ್ಯಾತ್ವ ದೀಕ್ಷೆ ತಗೊಳ್ತಾ ಜೀವ. ದೀಕ್ಷಾ ತಗೊಂಡು ತ್ಯಾಗ ತಪಸ್ಸೆ ಮಿಥ್ಯಾ ತಪಸ್ಸೆ ಮಾಡಿ ಮತ್ತೆ 5ನೇ ಸ್ವರ್ಗಕ್ಕೆ ಹೋಗ್ತದೆ. 5ನೇ ಸ್ವರ್ಗದಲ್ಲಿ ಹೋಗಿ 3-4 ಸಾವಿರ ರೂಪಾಯಿ ತನಕ ಸುಖವನ್ನು ಅನುಭವಿಸಿ ಮತ್ತೆ ಬಂದು ಮತ್ತೆ ಮಿಥ್ಯಾತ್ವ ಧರ್ಮದಲ್ಲಿ ಜನ್ಮ ತಗೊಂಡು ಇತರ ಧರ್ಮವನ್ನೇ ಪಾಲನೆ ಮಾಡ್ತದೆ. ಹೀಗೆ ಎಷ್ಟೋ ಭಾವದಲ್ಲಿ ಮನುಷ್ಯ ಆಗಿಬಿಡ್ತದೆ. ಆದರೂ ಕೂಡ ಮಿಥ್ಯಾತ್ವ ಬಿಡ. ಒಂದು ಸರಿ ಮಿಥ್ಯಾತ್ವ ಮಾಡಿದ್ದು ಭಗವಂತರ ಜೊತೆಗೆ ಬರ್ತಾ ಇತ್ತು. ಆಮೇಲೆ ಒಂದು ಸರಿ ಏನಾಯಿತು, ಮತ್ತೆ ಹೋಗಿ ಸ್ವರ್ಗಕ್ಕೆ ಹೋಗಿ ಬಂದು ಇಲ್ಲಿ ಬಂದು ಬ್ರಾಹ್ಮಣ ಕುಲದಲ್ಲಿ ಹುಟ್ಟಿತ್ತು. ಅಲ್ಲಿ ಘೋರವಾಗಿರುವಂಥ ತಪಸ್ಸು ಆ ತನಕ ಎಷ್ಟೋ ಕೋಟಾಂತರ ವರ್ಷ ಕಳೆದೋದ್ರೂ ಕೂಡ ಆ ಧರ್ಮ ಪ್ರಚಾರ ಹಂಗೆ ಇತ್ತು. ಅದು ಹೇಳಿದ್ದು ಆದಿನಾಥ ಭಗವಂತರು ಇಲ್ಲೇ ಇದ್ರು, ಆದರೂ ಕೂಡ ಆ ಪ್ರಚಾರ ಹಂಗೆ ಇತ್ತು. ಆ ಒಂದು ಪ್ರಚಾರದಿಂದ ಅದೇ ಕುಲದಲ್ಲಿ ಜನ್ಮ ತಗೊಂಡು ಘೋರ ಯಜ್ಞ ಹೋಮ ಅದು ಇದು ಹಿಂಸಾ ಮಾಡಿ ಆ ಜೀವ ನರಕಕ್ಕೆ ಹೋಯಿತು. ನರಕದಿಂದ ಬಂದು ತಿರ್ಯಂಚ ಗತಿಗೆ ಹೋಗೋ ಕಡಿತು. ತಿರ್ಯಂಚ ಗತಿಗಳಲ್ಲಿ ಪಂಚೇಂದ್ರಿಯ ಆಗಿ ಹುಡ್ತದೆ. 7ನೇ ನರಕದಿಂದ ಬಂದು ಅಲ್ಲಿಂದ ಪಂಚೇಂದ್ರಿಯ ಆಗಿ ಹುಡ್ತಾ ಆಮೇಲೆ ತಿರ್ಯಂಚ ಗತಿಯಲ್ಲಿ ಏಕೇಂದ್ರಿಯ, ದ್ವೀಂದ್ರಿಯ, ತ್ರೀಂದ್ರಿಯ ಇತ್ಯಾದಿ ಗತಿಗಳಲ್ಲಿ ಹೋಗ್ತಾ ನಿಗೋದಕ್ಕೆ ಹೋಗಿತ್ತಂತೆ. ಈ ಥರ ನಿಗೋದಕ್ಕೆ ಹೋಗಿ ಹುಡ್ತಲ್ಲಿ ಅಲ್ಲಿ ಅಸಂಖ್ಯಾತ ವರ್ಷ ತನಕ ತನಕ ಅಲ್ಲಿ ಜನ್ಮ ಮರಣ ಅಂತ ಹೇಳ್ತಾರೆ ನೋಡ್ರಿ. ಏನ್ ಹೇಳ್ತಾರೆ, ಏಕ ಶ್ವಾಸ ಮೇ 8-10 ಬಾರ್ ಜನ್ಮ ಮರ್ಯೋ ಅತಿ ದುಃಖವಾರ್. ಒಂದು ಶ್ವಾಸ ತೆಗೆಯೋದ್ರೊಳಗೆ 18 ಸರಿ ಹುಟ್ಟಿ 18 ಸರಿ ಸಾಯ್ತಂತ ಅಲ್ಲಿ ನಿಗೋದ. ಎಷ್ಟೋ ಜನ್ಮ ತಗೊಂತು ಹೇಳ್ತಾರೆ. ಮತ್ತೊಂದು ಶಾಸ್ತ್ರದಲ್ಲಿ ಮಹಾವೀರ ಭಗವಂತರ ಪರಂಪರೆ ಮತ್ತೆ ಆಚಾರ್ಯ ಪರಂಪರೆ, ಮಹಾವೀರ ಭಗವಾನ್ ಅಂತ ಶಾಸ್ತ್ರ ಇತ್ತು ಒಂದು, ಮಹಾವೀರ್ ಮತ್ತು ಆಚಾರ್ಯ ಪರಂಪರೆ ಅಂತ. ಅದರ ಶಾಸ್ತ್ರ ಹೇಳ್ತಾರೆ 18 ಕೋಟಿ ಸರಿ ಬೆಂಡೆ ಗಿಡದಲ್ಲಿ ಜೀವ ಹುಟ್ಟಿತಂತ ಮಹಾವೀರನ ಆತ್ಮ. 18 ಕೋಟಿ ಸರಿ, 20 ಲಕ್ಷ ಸರಿ ಕತ್ತೆ ಆಗಿ ಹುಟ್ಟಿತಂತೆ. ಯಾವಾಗಿಂದ ಇದು ಆ ಒಂದು ಪರ್ಯಾಯ ಆದಿನಾಥ್ ಭಗವಂತ ಇರೋದಾಗಲೇ ಹುಟ್ಟೋದಿದು. ಆದಿನಾಥ್ ಭಗವಂತರ ಕಾಲದಲ್ಲೇ ಇದೆಲ್ಲ ಅಷ್ಟು ಸರಿ ಹುಟ್ಟಿತಂಥದ್ದು.
ಎಷ್ಟೋ ಸರಿ ಬ್ರಾಹ್ಮಣೆ ಆಗಿ, ಎಷ್ಟೋ ಸರಿ ಸ್ತ್ರೀಯಾಗಿ, ವೇಶ್ಯಾಗಿ ಹುಟ್ಟಿ ಪಾಪ ಮಾಡಿ ನಿಗೋಲ್ ತನಕ ಹೋಗಿ ಹುಟ್ಟಿ ಸತ್ತು ಒಂದು ಸರಿ ಹೆಂಗೋ ಹಿಂದಿನ ಜನ್ಮದ ಪುಣ್ಯದಿಂದ ಮುನಿಶಾವಿ ಬಂದಾಗತ್ತೆ. ಬಂದು ಮತ್ತೆ ಬ್ರಾಹ್ಮಣ ಕುಲದಲ್ಲಿ ಮತ್ತೆ ಹುಡ್ತತೆ, ಮತ್ತೆ ಅದೇ ಥರ ಮಿಥ್ಯಾತ್ವ ಪ್ರಚಾರ ಮಾಡ್ತತೆ. ಆಮೇಲೆ ಲಾಸ್ಟಿಗೆ ಏನೋ ಒಂದು ತ್ಯಾಗ ತಪಸ್ಸಿದ ಫಲದಿಂದ ಸ್ವರ್ಗಕ್ಕೆ ಹೋಗ್ತದೆ. ಸ್ವರ್ಗದಿಂದ ಬಂದು ಏನಾಗ್ತದೆ ಅಂತಂದರೆ ಜೈನ ಕುಲದಲ್ಲಿ ಹುಡ್ತತೆ. ಪುಣ್ಯ ನೋಡ್ರಿ, ಎಷ್ಟೋ ಅಸಂಖ್ಯಾತ ಭಾವ ಆಯಿತು. ಆಮೇಲೆ ಜೈನ ಕುಲ ಸಿಗ್ತದೆ. ಅದಕ್ಕೆ ಜೈನ ಕುಲ ಸಿಕ್ಕಿದ ನಂತರ ಅವರ ಅಪ್ಪದಿರು ಇಬ್ಬರು ಇರ್ತಾರೆ, ಚಾಚಾ ಮತ್ತು ತನ್ನಪ್ಪ, ಇಬ್ಬರು ಅಣ್ಣ ತಮ್ಮಂದಿರ್ತಾರೆ. ಆ ಅಣ್ಣ ತಮ್ಮಂದಿರಲ್ಲಿ ತನ್ನ ಅಪ್ಪನಿಗೆ ವೈರಾಗ್ಯ ಬರ್ತದೆ. ಚಾಚನಿಗೆ ರಾಜ್ಯವನ್ನು ಕೊಟ್ಟು ತನಗೆ ಯುವ ರಾಜ್ಯ ಪದವಿನ ಕೊಟ್ಟು ಅಪ್ಪ ದೀಕ್ಷೆ ತಗೊಂಡು ಹೋಗಿರ್ತಾನೆ. ಅವಾಗ ಏನಾಗಿರ್ತದೆ, ಈ ಕಡೆ ಇವನಿಗೆ ಯುವರಾಜ ಪದ ಕೊಟ್ಟ ನಂತರ ರಾಜ ಆಗಿರ್ತಾನೆ. ರಾಜ ಆಗಿದ್ದ ನಂತರ ಅವನ ಚಿಕ್ಕಪ್ಪನ ಮಗ ಒಬ್ಬ ಇರ್ತಾನೆ. ಚಿಕ್ಕಪ್ಪನ ಮಗ ಇವನಿಗೆ ಜಗಳ ಆಗ್ತದೆ, ಅಣ್ಣ ತಮ್ಮರಿಗೆ ಜಗಳ ಆಗ್ತದೆ. ಜಗಳ ಆದ ನಂತರ ಒಂದು ವನಕ್ಕಾಗಿ, ಉದ್ಯಾನವನಕ್ಕಾಗಿ ಜಗಳ ಆಡಿಕೊಂಡು ತಮ್ಮನ ಮೇಲೆ ಸಿಟ್ಟಾಗಿ ಹೊಡೆಯಕ್ಕೆ ಹೋಗ್ತಾನೆ. ಹೊಡೆಯಕ್ಕೆ ಬಂದ ಅವ ಓಡಿ ಬದುಕೋಬೇಕಂತ ಓಡಿ ಹೋಗ್ತಾ ಇರ್ತಾನೆ. ಬಿಡಂಗಿಲ್ಲ, ಒಂದು ಮರವನ್ನೇ ಕಿತ್ಕೊಂಡು ಹೋಗ್ತಾನೆ ಹೊಡೆಯಕ್ಕೆ. ಅವನು ದೊಡ್ಡ ಕಲ್ಲು ಬಂಡೆ ಒಳಗೆ ಹೋಗಿ ಕೂತ್ಕೊಂಡಿರ್ತಾನೆ. ಕಲ್ಲಿ ಒಂದು ಗುದ್ದು ಇರೋದಂತ ಕಲ್ಲೆಲ್ಲ ಪುಡಿಯಾಗಿ ಹೋಗುತ್ತೆ, ಅಷ್ಟು ಶಕ್ತಿ ಇರ್ತದೆ. ಅವಾಗ ಓಡಿ ಎಲ್ಲೂ ಬದುಕಾಗಲ್ಲಂತ ಕೈ ಮುಕ್ಕೊಂಡು ಅವನ ಹತ್ರ ಕ್ಷಮಾ ತಗೊಂತಾರೆ, ಅಣ್ಣ ನನ್ನ ರಕ್ಷಣೆ ಮಾಡು ಅಂತ. ಅವಾಗ ಅವನಿಗೆ ಬಹಳ ದಯ ಬರ್ತದೆ ತಮ್ಮನ ಮೇಲೆ ದಯ ಬಂದು, ನಾ ಎಂಥ ಕೆಲಸ ಮಾಡ್ತಾ ಇದ್ದೀನಿ, ತುಚ್ಚ ಸಂಸಾರಕ್ಕಾಗಿ ಈ ನಮ್ಮ ಕುಟುಂಬದ ಅಣ್ಣ ತಮ್ಮದಿರನ್ನೇ ಕೊಲೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀನಿ, ನನ್ನ ಏನು ಬುದ್ಧಿ ಐತೆ ಅಂತೇಳಿ ಅವನಿಗೆ ವೈರಾಗ್ಯ ಬರ್ತದೆ. ಆ ವನ ಎಲ್ಲ ಅವನಿಗೆ ಕೊಟ್ಟು, ರಾಜ್ಯವನ್ನು ಅವನಿಗೆ ಕೊಟ್ಟು ತಾನು ದೀಕ್ಷೆ ತಗೊಂಡು ಹೋಗ್ತಾನೆ, ಮುನಿ ಆಗ್ತಾನೆ. ಯಾರು? ಮಾವೀರ ಆತ್ಮ ಮುನಿ ಆಗ್ತಾನೆ. ಮುನಿ ಆಗಿ ಘೋರ ತಪಸ್ಸೆ ಮಾಡ್ತಾನೆ. ಘೋರ ತಪಸ್ಸೆ ಅಂದರೆ ಹಂಗೆ ಸಾಮಾನ್ಯ ಇಲ್ಲ. ಈ ಬಿಸಿಲು ಕಾಲದಲ್ಲಿ ಕಾದ ಕಲ್ಲಿನ ಮೇಲೆ ಕುಂತು 1 ತಿಂಗಳ ತನಕ ತಪಸ್ಸೆ ಮಾಡ್ತಾರೆ, ಉಪವಾಸ ಇದ್ದು. ಇಷ್ಟು ತಪಸ್ಸೆ ಮಾಡಿ ಆ ಜೀವನಿಗೆ ವೃದ್ಧಿ ಸಿದ್ಧಿ ಎಲ್ಲ ಪ್ರಾಪ್ತ ಆಗಿರ್ತದೆ ಮುನಿಗೆ. ಹಿಂಗಾಗಿರ್ತದೆ ಶರೀರ. ಅವಾಗ ಒಂದ್ಸರಿ ಅದೇ ಮಥುರಾ ನಗರಕ್ಕೆ ಇರ್ತಾರೆ ಅವರು. ಒಂದ್ಸರಿ ಏನು ಮಾಡ್ತಾರೆ, ಆಹಾರಕ್ಕೆ ಮಥುರಾ ನಗರದಲ್ಲಿ ಬಂದಿರ್ತಾರೆ. ಮಥುರಾ ನಗರದಲ್ಲಿ ಬಂದ ನಂತರ ಆ ಜೀವಕ್ಕೆ ಓಡಾಡೋಕ್ಕಾಗುತ್ತಿಲ್ಲ, ಅಷ್ಟೊಂದು ತ್ಯಾಗ ತಪಸ್ಸೆ ಮಾಡಿ. ಇವನ್ ಜೀವ, ತಮ್ಮನ ಜೀವ ಏನಿತ್ತು ಅದು ರಾಜ ಆಗಿತ್ತು, ಕೊಬ್ಬಿ ಮರಿತಾ ಇದ್ದ, ವ್ಯಸನಿಯಾಗಿದ್ದ. ಈ ಜೀವ ಮುನಿಯಾದ ಅವಸ್ಥೆಯಲ್ಲಿ ಬರುವಾಗ ಒಂದು ಆಕಳ ಅವನನ್ನು ತಿವಿತತಿ. ಕೆಡಿಗೆ ಬಿಡ್ತತೆ ಮುನಿ ಮಹಾರಾಜನ. ಅವನು ಎಲ್ಲೋ ನೋಡ್ತಾನ ತಮ್ಮನ ಜೀವ ಮಾಳಿಗೆ ಮೇಲೆ ನಿಂತು ಹೇಳ್ತಾನೆ, ಎಲ್ಲೋತಿ ನಿನ್ನ ಶಕ್ತಿ? ಆವಾಗ ದೊಡ್ಡ ಮರ ಕಿತ್ಕೊಂಡು ಬರ್ತಿದ್ದೆ ಹೊಡ್ಲಿಕ್ಕೆ, ಕಲ್ಲನ್ನು ಪುಡಿ ಮಾಡಿದ್ದೆ. ಎಲ್ಲೋತಿನ ಒಂದು ಆಕಳ ನಿನ್ನನ್ನು ತಿವಂದಂತ ಬಿದ್ದೆ, ಎಲ್ಲೋತಿನ ಶಕ್ತಿ? ಅಟ್ಟಾಸ್ ಮಾಡಿ ನಗಾಡ್ತಾನ. ನಗಾಡ ನಂತರ ಈ ಜೀವ ವಿಚಾರ ಮಾಡ್ತದೆ, ನಾನೇನೂ ಮಾಡಿದೆ, ನಿನಗೆಲ್ಲ ಉಪಕಾರ ಮಾಡಿ ನಾನು ನಿನ್ಗೆ ಹೇಳನಲ್ಲ ಅಂತ ಸಿಟ್ಟು ಬರ್ತದೆ. ನಾನು ಮಾಡಿದಂಥ ತಪಸ್ಯ, ಈ ಶರೀರದಿಂದ ಮಾಡಿದಂಥ ತಪಸ್ಯ ನಿನಗೆ ಫಲ ಕೊಡ್ತದೆ. ಮುಂದೆ ನಿನ್ನ ವಂಶ ಸಹಿತ ನಾಶ ಮಾಡಲಿಕ್ಕೆ ಈ ಆತ್ಮ ಇದೆ ಅಂತ ಹೇಳಿದ ತಕ್ಷಣ ಜೀವ ಹಾರೋಗುತ್ತೆ. ಮುನಿ ಮಹಾರಾಜ ಸಮಾಧಿ ಆಗ್ತದೆ. ಅದು ಹೋಗಿ 12ನೇ ಸ್ವರ್ಗದಾಗ ಹೋಗಿ ದೇವಾಗ್ಬಿಡ್ತದೆ. ಆ ಒಂದು ತಮ್ಮನ ಜೀವ ಹೇಳಿದಂಥ ಪಾಪದಿಂದ ಎಲ್ಲೆಲ್ಲೋ ನರಕ ಇತ್ಯಾದಿ, ತಿರಿಯಂಚ ಇತ್ಯಾದಿ ಗತಿಯಲ್ಲಿ ತಿರುಗಾಡ್ತಾ ಹೋಗುತ್ತೆ. ಸತ್ತು ಇವನ್ ಜೀವ ಸ್ವರ್ಗದಲ್ಲಿ ಹೋಗಿ 17,000 ವರ್ಷದ ತನಕ ಸುಖ ಅನುಭವ ಮಾಡ್ತದೆ. ಆದಿನಾಥ್ ಭಗವಂತನ ಎಷ್ಟು ಕಾಲ ನೋಡ್ರಿ, 17,000 ಸ್ವರ್ಗದ ಸುಖ ಅನುಭವ ಮಾಡಬಾರ್ದು. ಆದಿನಾಥ್ ಭಗವಂತ ಇಲ್ಲೇ ಇದ್ದಾರೆ ಇನ್ನು. ಅದು ಎಷ್ಟು ದೊಡ್ಡ ಕಾಲ ನೋಡ್ರಿ. ಆವಾಗ ಆ ಜೀವ ಆ ಸ್ವರ್ಗ ಹೋಗಿ ಅನುಭವ ಮಾಡ್ತಿತ್ತು. ಅಲ್ಲೇ ಆ ಜೀವ ಹೋಗಿತ್ತು. ಯಾರ್ದು? ತನ್ನ ಅಪ್ಪನ ಜೀವ ಅಲ್ಲೇ ಹೋಗಿತ್ತು. ಮತ್ತೆ ಚಿಕ್ಕಪ್ಪನೂ ಸಹಿತ ದೀಕ್ಷಾ ತಗೊಂಡು ಸಮಾಧಿ ಮಾಡಿಕೊಂಡು ಅದೇ ಸ್ವರ್ಗಕ್ಕೆ ಹೋದ. ಅಲ್ಲಿ ಹೋಗಿ 3 ಜನ ಕೃತ್ರಿಮ್ ಚೈತ್ಯಾಲೆಲ್ಲ ಹೋಗಿ ನಂದೀಶ್ವರ ದೀಪಕ್ಕೆ ಹೋಗಿ ಪೂಜೆ ಮಾಡಿ ಪುಣ್ಯ ಕಟ್ಕೊಳಕ್ಕೆ ಹಿಡಿದ್ರು ದೇವರ ಗತಿಯಿಂದ.
ಅಲ್ಲಿ ಪುಣ್ಯ ಕಟ್ಕೊಂಡು ಬಹಳಷ್ಟು ದಿವಸ ಧರ್ಮ ಮಾಡಿ ಪುಣ್ಯ ಕಟ್ಕೊಂಡು ಮತ್ತೆ ಅಲ್ಲಿಂದ ಸ್ವರ್ಗದಿಂದ ಆಯುಷ್ಯ ಮುಗಿದ ನಂತರ ಬಂದು ಮಾವೀರನ ಜೀವ ತ್ರಿಪುಷ್ಟ ನಾರಾಯಣ ಆಗಿಬಿಡ್ತು. ಪ್ರಥಮ ನಾರಾಯಣ ಅಂದರೆ ಈ ಚತುರ್ಥ ಕಾಲದಲ್ಲಿ ತ್ರಿಪುಷ್ಟ ನಾರಾಯಣ. ನಾರಾಯಣ ಎಷ್ಟು ಜನ ಇರ್ತಾರೆ? 9 ನಾರಾಯಣ 9 ಜನ, ಪ್ರತಿ ನಾರಾಯಣ 9 ಜನ. 9 ನಾರಾಯಣದಲ್ಲಿ ಪ್ರಥಮ ನಾರಾಯಣ ಮಾವೀರನ ಜೀವ ಆಗಿತ್ತು. ಯಾವ ಜೀವ ಅದು? ತ್ರಿಪುಷ್ಟ ನಾರಾಯಣ ಜೀವ ಆಗಿತ್ತು. ಆ ಒಂದು ನಾರಾಯಣ ಜೀವ ಹುಟ್ಟಿದ ತಕ್ಷಣ ಅದೇ ಒಂದು ಚಿಕ್ಕಪ್ಪನ ಜಮೀನಿತ್ತು, ಅದು ಬಲಭದ್ರ ಆಗಿಬಿಡ್ತು. ಬಲಭದ್ರ ಮತ್ತು ನಾರಾಯಣದಲ್ಲಿ ಎಷ್ಟು ಪ್ರೀತಿ ಇರ್ತದೆ ಅಂತಂದರೆ, ಹಿಂಗೆ ರಾಮ ಲಕ್ಷ್ಮಣ ಇದ್ರಲ್ಲ, ಲಕ್ಷ್ಮಣ ನಾರಾಯಣ ಇದ್ದ, ರಾಮ್ ಬಲಭದ್ರ ಇದ್ದ. ಅವರಲ್ಲಿ ಪ್ರೀತಿ ಇದ್ದಷ್ಟು ಸೀತನ ಜೊತೆಗೂ ಸಹಿತ ರಾಮನ ಜೊತೆಗೆ ಇರಲ್ಲ ಅಷ್ಟು ಪ್ರೀತಿ, ಅಷ್ಟೊಂದು ವಾತ್ಸಲ್ಯ ರಾಮ ಲಕ್ಷ್ಮಣ ಇದ್ರು. ಅದೇ ಥರ ಆ ಒಂದೆರಡು ಜೀವ ಬಹಳ ವಾತ್ಸಲ್ಯದಿಂದ ಇದ್ದು, ಒಂದು ಸರಿ ಏನಾಯಿತು ಅಂತಂದರೆ, ಅವನ ತಮ್ಮನ ಜೀವೇನು ಅಲ್ಲಿ ಇಲ್ಲಿ ತಿರುಗಾಡ್ತಾ ಸ್ವಲ್ಪ ಪುಣ್ಯ ಕಟ್ಕೊಂಡು ಅದು ಕೂಡ ಪ್ರತಿ ನಾರಾಯಣನಾಗಿ ವಿಜಯಾರ್ಧ ಪರ್ವತದಲ್ಲಿ ರಾಜನ ಮಗನಾಗಿ ಹುಟ್ಟಿತ್ತು. ಅವನಿಗೆ ಚಕ್ರರತ್ನ ಪ್ರಾಪ್ತ ಆಗಿತ್ತು. ಅದೇ ಥರ ಇವನಿಗೆ ಈ ತ್ರಿಪುಷ್ಟ ನಾರಾಯಣನು ಕೂಡ ಎಲ್ಲ ವಿದ್ಯೆಯಿಂದ ಎಲ್ಲ ಕಾಲದಿಂದ ಈ ಒಂದು ನಗರದಲ್ಲಿ ಬಹಳಷ್ಟು ಪ್ರಸಿದ್ಧಿ ಬೆಳೀತಾ ಇತ್ತು ಮಥುರದಲ್ಲಿ. ಆವಾಗ ಒಬ್ಬ ರಾಜ ತ್ರಿಪುಷ್ಟ ನಾರಾಯಣಿಗಾಗಿ ತನ್ನ ಕನ್ಯೆಯನ್ನು ಕೊಡಲಿಕ್ಕೆ ಘೋಷಣೆ ಮಾಡ್ತಾನೆ. ಕನ್ಯೆ ರತ್ನವನ್ನು ಕೊಟ್ಟು ತ್ರಿಪುಷ್ಟ ನಾರಾಯಣಿಗೆ ನಾನು ಅವ್ರ ಜೊತೆಗೆ ಸಂಬಂಧ ಬೆಳೆಸಬೇಕು ಅಂತ ಇಚ್ಛೆ ಆಗಿದೆ ಅಂತೇಳಿ ಪತ್ರ ಬರೀತಾನೆ. ಆವಾಗ ಆ ಪತ್ರ ಬಂದು ನಾರಾಯಣ ಸಿಗ್ತದೆ ಇವನಿಗೆ. ಅವಾಗ ಹೋಗೊಟ್ಟು ಆ ಕನ್ಯೆಯನ್ನು ಮದುವೆ ಆದ ನಂತರ ಆ ಒಂದು ಪ್ರತಿ ನಾರಾಯಣ ಅವನಿಗೆ ಗೊತ್ತಾಗುತ್ತೆ. ಅವನ ರಾಜ್ಯದಂಥ ಕನ್ಯೆಯನ್ನು ಇವು ತಂದ ನಂತರ ಇಬ್ಬರಿಗೂ ಜಗಳ ಆಗ್ತದೆ. ಜಗಳ ಆಗಿ ಅವ ಲಾಸ್ಟಿನಲ್ಲಿ ಚಕ್ರವನ್ನು ಬಿಟ್ಟ ನಂತರ ಚಕ್ರ ಹೋಗಿ ತ್ರಿಪುಷ್ಟ ನಾರಾಯಣ ಕೈ ಸಿಗ್ತತೆ. ಅವಾಗ ಇವ್ ಚಕ್ರವರ್ತಿ ಆಗ್ತಾನೆ. ಆ ಚಕ್ರದಿಂದ ಅವನನ್ನು ಹೊಡಿತಾನೆ. ಅವನು ಹೊಡೆದು ಹೋದ ನಂತರ ಆ ಚಕ್ರದಿಂದ ಸತ್ತು 7ನೇ ನರಕಕ್ಕೆ ಹೋಗ್ತಾನೆ. ಇವ ಚಕ್ರ ಸಿಕ್ಕದ್ದೇ ಆಯಿತು. ಎಷ್ಟು ಹೆಮ್ಮೆಯಿಂದ ಹಿಗ್ಗಿಬಿಟ್ಟ ಅಂತಂದರೆ, ಈ ದೇಶದಲ್ಲಿ ಈ 3 ಖಂಡದಲ್ಲಿ ಏನು ಒಳ್ಳೆಯ ವಸ್ತು ಐತೆ, ಪವಿತ್ರ ವಸ್ತು ಐತೆ, ಎಲ್ಲ ನಂದೇ. ಯಾರೂ ಕೇಳದೆ, ಯಾರು ಒಂದು ವಿಚಾರ ಮಾಡದೆ ಯಾರೂ ಉಪಯೋಗ ಮಾಡಂಗಿಲ್ಲ. ಇಷ್ಟೊಂದು ಮಿತಿ ಮೀರಿ ಹೋಯಿತು. ಧರ್ಮ ಜೀರೋ ಆಯಿತು. ಆವಾಗ ಎಲ್ಲೋ ಅತ್ಯಾಚಾರ, ಅನಾಚಾರ, ಹಿಂಸಾ, ಏನೇನೋ ಬಲಿ, ಏನೇನು ತಯಾರು ಮಾಡಿ ಘೋರ ಪಾಪ ಕಟ್ಟಿಕೊಂಡು 3 ಖಂಡದ ಅಧಿಪತಿಯಾಗಿ ಮೆರೆದು 7ನೇ ನರಕಾಯಿ ಕಟ್ಟಿಕೊಂಡ. ಯಾರು? ಮಹಾವೀರನ ಆತ್ಮಕಥೆ ಇದು. 7ನೇ ನರಕಾಯಿ ಕಟ್ಟಿಕೊಂಡ. ಅದಕ್ಕಾಗಿ ಕರ್ಮ ಕಟ್ಟಿಕೊಳ್ಳಲಿಕ್ಕೆ ಎಲ್ಲರೂ ಸ್ವತಂತ್ರ ಇರ್ತೀವಿ. ವಿಚಾರ ಮಾಡ್ರಿ. ನಾವು ಚಲೋ ಇದ್ದೀವಲ್ಲ, ಮಾರನ್ಕಿಂತ ಹಿಂಗೆ ಹೆಮ್ಮೆಯಾಗಿ ಕುಣಿಬೇಡ್ರಿ. ನಾವು ಅಜ್ಞಾನಿ ಇದೀವಿ. ಜ್ಞಾನಿ ಜೀವೇ ನರಕಾಯಿ ಕಟ್ಟಿಕೊಂತು. ತೀರ್ಥಂಕರ ಆಗುವಂಥ ಜೀವ 7ನೇ ನರಕದಲ್ಲಿ ಎಷ್ಟು ಆಯುಷ್ಯ? ಸಾಗರ ಅಂದ್ರೆ ಏನು? ಒಂದು ಸಾಗರ ಅಂದ್ರೆ ಇದು ಯಾವುದು ಸಾಗರ? ಅರಬ್ಬಿ ಸಾಗರ ಇದಲ್ಲ. ಅರಬ್ಬಿ ಸಮುದ್ರ ಅಂತಾರಲ್ಲ, ಈ ಸಾಗರ ಅಲ್ಲ. ಅಸಂಖ್ಯಾತ ವರ್ಷಕ್ಕೆ ಒಂದು ಸಾಗರ ಆಗುತ್ತೆ. ಇದು 33 ಸಾವಿರ ರೂಪಾಯಿ ಆಯುಷ್ಯ ಕಟ್ಟಿ ಒಂದು ವ್ರತ, ನಿಯಮ, ದಾನ, ಧರ್ಮ, ಯಾವ ಜೀವಿಕೆ ಏನಾಗುತ್ತೆ ಅಂತ ತಾನು ಒಂದೇ ಸುಖ ಅನುಭವ ಮಾಡಿಕೊಂಡು 7ನೇ ನರಕಕ್ಕೆ ಹೋಗಿಬಿತ್ತು, ಸತ್ತು. ಅಲ್ಲಿ ಇರೋದು 33 ಸಾವಿರ ರೂಪಾಯಿ ತನಕ ಅಲ್ಲೇ ಇರೋದು. ಅಲ್ಲಿ ನರಕದಲ್ಲಿ ಹೇಳ್ತಾರೆ ಎಷ್ಟು ಹಿಂಸೆ ಆಗುತ್ತೆ, ಎಷ್ಟೊಂದು ತ್ರಾಸು ಕೊಡ್ತಾರೆ ಅಂದರೆ ಜೀವ. ಅಲ್ಲಿ ಹೋಗಿ ಹುಟ್ಟಿದ್ದೇ ಆಯಿತು. ಹಿಂಗೆ ನೋಡಿ ಶರೀರ ತಯಾರ ಸಂಯ ಇರ್ತದೆ ನರಕದಲ್ಲಿ. ಎದ್ದು ನಿಂತ ತಕ್ಷಣವೇ ಹಳೆಯ ನರಕ ಜೀವಿ ಇರ್ತಾವಲ್ಲ, ಇದನ್ನು ನೋಡಿ ಈ ಜೀವ ನಂಗೆ ತ್ರಾಸು ಕೊಡಕ್ಕೆ ಬಂತು ಅಂತೇಳಿ ಅದನ್ನ ಏನು ಮಾಡ್ತಾರೆ ಅಂತ ಗೊತ್ತಾ? ಹಿಂದ್ಗಡೆಯಿಂದ ಅಲ್ಲೇನೋ ಕತ್ತಿ ಕೊಡ್ಲಿ ತಗೊಳ್ಬೇಕಾದಿಲ್ಲ, ಯಾವುದರಿಂದ ಹೊಡಿಬೇಕಂತ ಭಾವನೆ ಆಗುತ್ತಲ್ಲ, ಕೈಯ ಕೊಡ್ಲಿ ಆಗ್ತದೆ, ಕೈಯ ಕತ್ತಿ ಆಗ್ತದೆ, ವಿಕ್ರಿಯೆ ಶುರುವಾಗ್ಬಿಡ್ತದೆ. ಅದರಿಂದನೇ ಹೊಡಿತಾರಂತ. ಹೊಡೆದು ಹೆಂಗೆ ಮಾಡ್ತಾರೆ ಗೊತ್ತಾ? ಎಳ್ಳಿನ ಹಾಗೆ ತುಕಡೆ ಮಾಡಿ
ಚೆಲ್ಲಿದ್ರೆ ಅದೇನು ಸಾಯಂಗಿಲ್ಲ, ಇಷ್ಟೆಲ್ಲ ತುಕಡೆ ಮಾಡಿದ್ರು ಸಾಯಂಗಿಲ್ಲ. ಮತ್ತದು ಪಾದರಸದಂಗೆ ಕೂಡಿ ಬಂದ್ಬಿಡ್ತದೆ. ಕೂಡಿ ಬಂದು ಮತ್ತೆ ಸರಿಯಾಗಿ ಎಂದಿರ್ತದೆ. ಎದ್ದು ದಿಕ್ಸು ನೋಡೋದ್ರೊಳಗೆ ಮತ್ತೆ ಹಳೆ ಜೀವ ಒಂದು ಗುಂಪಾಗಿ ಬಂದು ಬಡಿಯಕ್ಕೆ ಓಡ್ಸಕ್ಕೆ ಶುರು ಮಾಡ್ತದೆ. ಓಡಿ ಹೋಗಿ ಎಲ್ಲರೂ ಬದುಕೋಬೇಕಂತೇಳಿ ಗುಫಾದೊಳಗೆ ಹೋಗ್ತದೆ. ಗುಫಾದೊಳಗೆ ಹೋದ್ರೆ ಅಲ್ಲಿ ಜೀವ ಇರ್ತಾವೆ, ನಾಲ್ಕು ಜೀವ ಇದ್ದನ್ನು ತಿಂದು ಉಂಡು ತೇಗ್ಬಿಡ್ತಾವೆ. ಆದರೂ ಕೂಡ ಸಾಯಂಗಿಲ್ಲ. ಅಲ್ಲಿಂದ ಮತ್ತೆ ಓಡಿ ಹೋಗಿ ಏನೋ ಒಂದು ನದಿಯಲ್ಲಿ ಹೋಗಿ ಹಾರಬೇಕು ಅಂತ ಹೋದ್ರು ಅಲ್ಲಿ ವೈತರಣಿ ನದಿ ಎಷ್ಟು ಕುದಿತಾ ಇರ್ತದೆ ನೀರು, ಅದು ಕೂಡ ರಕ್ತ, ಕೀವು, ಮಾಂಸ ಇರ್ತದೆ. ಅದರಲ್ಲೂ ಹೋದರೂ ಕೂಡ ಸಹನ ಆಗಂಗಿಲ್ಲ. ಮರದ ಕೆಳಗೆ ಹೋಗಿ ಕುತ್ಕೋಬೇಕು, ವಿಶ್ರಾಂತಿ ಪಡಿಬೇಕು ಅಂತ ಹೋಗ್ತದೆ ನೆರಳಲ್ಲಿ. ಆ ಒಂದು ಮರ ಹೆಂಗಿರ್ತಾವಂತಂದ್ರೆ ಸಾಲ್ಮಲಿ ವೃಕ್ಷ, ಅದು ಮರದ ಎಲೆ ಕೂಡ ಕತ್ತಿ ಆಗಿರ್ತದಂತೆ. ಆ ಎಲೆ ಬಿದ್ದು ಸರಿ ಎಲ್ಲ ಕಟ್ಟಾಗಿ ಹೋಗುತ್ತಂತೆ, ಕೊಚ್ಚಿ ಹೋಗುತ್ತಂತೆ. ಆ ಥರ ವೃಕ್ಷದ ಕೆಳಗೆ ಹೋಗಿ ಕುಂತ್ರು ಸುಖ ಸಿಕ್ಕಿಲ್ಲ. ಇನ್ನೆಲ್ಲಿ ಹೋಗೋದು? ಇದು ಒಂದೆರಡು ದಿವಸ, ಯಾವ ತನಕ ನಮ್ಗೊಂದು ಸ್ವಲ್ಪ ಬಿಸಿಲಾಯಿತು, ಒಂದು ಸ್ವಲ್ಪ ಏನಾದ್ರು ತ್ರಾಸ ಆಯಿತು ಅಂದರೆ ಈ ಎಲ್ಲಿ ಯಾಕೆ ಬಂದಪ್ಪ ನರಕಕ್ಕೆ, ಮನೆಗೆ ಬಂದು ನರಕೆ ಸಿಕ್ಕೈತಂತ ಕೆಲವರು ಚಿಂತೆ ಮಾಡ್ತಾ ಇರ್ತಾರೆ. ಒಂದು ಸ್ವಲ್ಪನೂ ತ್ರಾಸ ಆಗಬಾರ್ದು. ಏನೋ ಸ್ವಲ್ಪ ಜ್ವರ ಬಂತು ಅಂದರೆ ಡಾಕ್ಟ್ರಿಗೆ ಹತ್ರ ಕರ್ಕೊಂಡು ಹೋಗಲ್ಲ, ನಂಗೆ ಹಂಗಾಯ್ತು ಹಿಂಗಾಯ್ತು ಜಗಳ ಶುರು. ನರಕದ ಅಕಸ್ಮಾತ್ ನರಕದ ಹೋದ್ರೆ ಯಾರು ಡಾಕ್ಟ್ರಿಗೆ ತೋರಿಸೋರು? ಸಾವಿರಾರು ರೋಗ ಆಗಿರ್ತದೆ ಶರೀರದಾಗ, ಎಲ್ಲಿ ಹೋಗೋರು? ಆ ಒಂದು ಜೀವ ಅಷ್ಟು ದುಃಖ ಅನುಭವಿಸ ಮಾಡ್ತಾ ಇತ್ತು. ಎಲ್ಲಿ ತನಕ? 33,000 ರೂಪಾಯಿ ವರ್ಷದ ತನಕ. ಅಲ್ಲಿಂದ ಆ ಜೀವ ಅಷ್ಟೆಲ್ಲ ದುಃಖವನ್ನು ಅನುಭವಿಸಿ ಅಷ್ಟೆಲ್ಲ ದಿವಸವನ್ನು ಕಳೆದು ಮರಣ ಹೊಂದಿ ಬಂದು ವಿದೇಹ ಕ್ಷೇತ್ರದಲ್ಲಿ ಸೀತಾ ನದಿ ತಟದಲ್ಲಿ ವನದಲ್ಲಿ ದೊಡ್ಡ ಸಿಂಹ ಆಗಿ ಹುಡ್ತದೆ. ವಿದೇಹ ಕ್ಷೇತ್ರದಲ್ಲಿ ಸೀತಾ ನದಿ ತಟದಲ್ಲಿ ಒಂದಲ್ಲಿ ಸಿಂಹ ಎಷ್ಟು ದೊಡ್ಡ ಇರ್ತದೆ, ಕೇಸರಿ ಆಗಿ ದೊಡ್ಡ ಆನೆಗಿಂತ ದೊಡ್ಡ ಸರಿಯಾಗಿ ಹುಟ್ಟಿರ್ತದೆ. ಎಲ್ಲರೂ ಹೆದರೋರೆ. ಆದರೆ ಶಕ್ತಿಹೀನ ಪ್ರಾಣಿಗಳನ್ನು ಕೊಂದು ತಿಂದು ತಾನು ತೇಗ್ಕೊಂತ ಇರ್ತದಲ್ಲಿ. ಅದಕ್ಕೆ 1,000 ರೂಪಾಯಿ ವರ್ಷ ಆಯುಷ್ಯ ಇರ್ತಂತೆ. 1,000. ಆ ಆಯುಷ್ಯ ಎಲ್ಲ ತಿರಿಯಂಚ ಪಶುವಾಗಿ ಅಲ್ಲಿ ಕಳೆದು ಅಲ್ಲಿಂದ ಸತ್ತು ಮತ್ತೆ ತಿರಿಯಂಚಾಗಿ ಹುಡ್ತತೆ. ಗಂಗಾ ನದಿ, ಗಂಗಾ ಸಿಂಧು ಇರ್ತದಲ್ಲ ಇಲ್ಲಿ ಭಾರತದಲ್ಲಿ ಬಂದು ಗಂಗಾ ಸಿಂಧು ನದಿಯಲ್ಲಿ ತಟದಲ್ಲಿ ಬಂದು ಆ ಒಂದಲ್ಲಿ ಸಿಂಹ ಆಗಿ ಹುಡ್ತದೆ. ಇಲ್ಲೂ ಕೂಡ ದೊಡ್ಡ ಸಿಂಹ ಆಗಿ ಮೆರೀತಿರ್ತದೆ. ಅವಾಗ ಪಶುಗಳನ್ನು ತಿಂದು ತಾನು ಸುಖಿಯಾಗಿರ್ತದೆ, ಪಶುಗಳು ದುಃಖಿಯಾಗಿರ್ತವೆ ನೋಡಿ ಓಡ್ತಾ ಇರ್ತವೆ. ಆವಾಗ ಇಬ್ಬರು ಚಾರುವೃತ್ತಿಧಾರಿ ಮುನಿಗಳು ವಿದೇಹ ಕ್ಷೇತ್ರದಲ್ಲಿ ಸಿಮಂದರ ಸ್ವಾಮಿಯ ಪಂಚ ಕಲ್ಯಾಣಕ್ಕೆ ಹೋದಾಗ, ಯಾವುದೋ ಒಂದು ಕಲ್ಯಾಣಕ್ಕೆ ಹೋದಾಗ ಅಲ್ಲಿ ತೀರ್ಥಂಕರರು ಕೇವಲ ಜ್ಞಾನಿಗಳು ಹೇಳಿದ್ರಂತೆ. ಯಾರಿಗೂ ಏನು ಹೇಳಿದ್ರು? ಈಗ ಭರತ ಕ್ಷೇತ್ರದ ಅಂತಿಮ ತೀರ್ಥಂಕರ ಆಗುವಂಥ ಜೀವ ಏನಾಗಿದೆ ಅಂತ ಹೇಳಿದಾಗ, ಈ ಗಂಗಾ ನದಿಯ ತಟದಲ್ಲಿ ಕಾಡಿನಲ್ಲಿ ಅಲ್ಲಿ ಸಿಂಹ ಆಗಿ ಹುಟ್ಟಿದೆ ಅಂತ ಹೇಳಿದ್ರಂತೆ. ಅದನ್ನ ಕೇಳ್ಕೊಂಡು ಬಂದಿದ್ರು. ಆಕಾಶ ಮಾರ್ಗದಲ್ಲಿ ಬರ್ತಾ ಇದ್ರಂತ. ಅಲ್ಲಿ ಪಂಚಕಲ್ಯಾಣಕ್ಕೆ ಹೋಗಿ ದಿವ್ಯ ದಿನಿಯನ್ನು ಕೇಳ್ಕೊಂಡು ಬರುವಾಗ ಆಕಾಶ ಮಾರ್ಗ ಬರ್ತಾ ಇದ್ರು. ಆ ಒಂದು ಕಾಡಿನ ಮೇಲೆ ಬಂದ ನಂತರ ಆ ಸಿಂಹ ತನ್ನ ಬಾಯಲ್ಲಿ ಜಿಂಕೆ ಮರಿಯನ್ನು ಹಿಡ್ಕೊಂಡು ಹೋಗ್ತಾ ಇತ್ತು ತಿನ್ಲಿಕ್ಕಂತ. ಬಾರ್ ಇಡೋದು, ಅದನ್ನ ನೆಕ್ಕೋದು, ರಕ್ತ ಕುಡಿಯೋದು, ಮಾಂಸ ತಿನ್ನೋದು ಮಾಡ್ಕೊತ ಹೋಗ್ತಾ ಇತ್ತು. ಮುನಿಗಳು ಕೆಳಗೆ ನೋಡಿದ್ರು. ಅವ್ರಿಗೆ ಭಾಳ ಕರುಣೆ ಭಾವ ಆಯಿತು. ಮುಂದೆ ಬರುವಂಥ ನಮಗೆಲ್ಲರಿಗೂ ಉಪದೇಶ ಕೊಡುವಂಥ ಪ್ರಾಣಿ ಆತ್ಮ ಈ ಹಿಂಸೆ ಮಾಡ್ತಿತ್ತಲ್ಲ, ತೀರ್ಥಂಕರು ಹೇಳೋದು ಸತ್ಯ ಇತ್ತೋ ಇಲ್ಲೋ ಅಂತೇಳಿ ಕೆಳಗೆ ಬಂದು ನೋಡ್ತಾರೆ. ಸತ್ಯನೇ ಇತ್ತದು. ತೀರ್ಥಂಕರು ಹೇಳೋದು ಸತ್ಯ ಇತ್ತು. ತಿರಿಯಂಚು ಪಶುವಾಗಿ ಹುಟ್ಟಿದೆ, ಕರೆ ಹಿಂಸೆ ಮಾಡ್ತಾ ಇದ್ದಿಲ್ಲ ಅಂತೇಳಿ ಅದಕ್ಕಿಂತ ಮುಂದೆ ಹೋಗಿ ಒಂದು ಶಿಲದ ಮೇಲೆ ಕೂತ್ಕೊಂಡು ಮುನಿಗಳು ಜಪ ಮಾಡ್ತಿದ್ರು. ಅಷ್ಟೊತ್ತಿ ಸಿಂಹ ಬಂತು. ಸಿಂಹ ಬಂದ ನಂತರ ಇಬ್ಬರು ಎದ್ದು ನಿಲ್ತಾರೆ. ಚಾರುವೃತ್ತಿಧಾರಿ ಮುನಿಗಳು ಅಂದರೆ ಇಬ್ಬರು ಇರ್ತಾರೆ. ಅವರಿಬ್ಬರು ಎದ್ದು ನಿಂತು ಆ ಸಿಂಹಕ್ಕೆ ಆಶೀರ್ವಾದ ಕೊಡ್ತಾರೆ. ಆಶೀರ್ವಾದ ಕೊಟ್ಟು ಸಿಂಹನಿಗೆ, ಹೇ ವನರಾಜ್, ನಿನ್ನ ಹೊಗಳಿಕೆಯನ್ನು ತೀರ್ಥಂಕರು ಮಾಡ್ತಾ ಇದ್ದಾರೆ. ಎಲ್ಲಿ?
ವಿಧೇಯ ಕ್ಷೇತ್ರದಾಗ. ನನಗಂತೂ ಅನುಮಾನ ಇದೆ, ನಿನ್ನ ಬಾಯಲ್ಲಿ ಈಗ ಮಾಂಸದ ಪಿಂಡಿದೆ, ಮೂಕು ಪಶುಗಳನ್ನು ಬಡದು ನೀನು ಹಿಂಸಾ ಮಾಡ್ತಾ ಇದೆಯಾ ಅಂದರೆ ಮುಂದೆ ಹೆಂಗೆ ತೀರ್ಥಂಕರಾಗುವ ನನಗೆ ಅನುಮಾನ ಇದೆ. ಅದಕ್ಕಾಗಿ ಹಿಂಸಾ ಕಾರ್ಯವನ್ನು ಬಿಟ್ಟು ಧರ್ಮವನ್ನು ಧಾರಣ ಮಾಡು ಅಂತ ಹೇಳ್ತಾರೆ. ಅವು ಧಾರಣ ಮಾಡೋ ಇಷ್ಟೇ ಹೇಳಿದ್ದಾಯಿತು, ಅದಕ್ಕೆ ಜಾತಿ ಸ್ಮರಣ ಆಗಿಬಿಡ್ತದೆ. ಜಾತಿ ಸ್ಮರಣ ಅಂದರೆ ಹಿಂದೆ ಎಲ್ಲೆಲ್ಲಿ ನರಕಕ್ಕೆ ಹೋದ್ದು, ತ್ರಿಪುರುಷ ನಾರಾಯಣ ಆಗಿ ಹಿಂಸಾ ಮಾಡಿದ್ದು, ಯಾವ್ಯಾವ ಜೀವಿಗೆ ಎಷ್ಟು ಹಿಂಸಾ ಮಾಡೀನಿ, ಎಷ್ಟು ಅತ್ಯಾಚಾರ ಅನಾಚಾರ ಮಾಡೀನಿ ಎಲ್ಲ ಕಾರಣಕ್ಕಿಡಿದ ಕಾರಣದಿಂದನೇ ನಾನು ಈ ಭವದಲ್ಲಿ ಸುತ್ತಾಡ್ತಾ ಇದ್ದೀನಿ. ನರಕಕ್ಕೆ ಹೋದ್ದೆಲ್ಲ ಕಂಡು ಬಂದಂತ ಅದಕ್ಕೆ ಆಯಿತು, ಇನ್ನು ಇದೆಲ್ಲ ಬಿಡಬೇಕು ಅಂತ ಭಾವನೆ ಆಗಿ ಮಹಾರಾಜರ ಬಾಯಲ್ಲಿದ್ದಂಥ ಜಿಂಕೆ ಮರಿ ಬಿದ್ದು ಹೋಗಿದೆ, ಗೊತ್ತಿಲ್ಲ ಅದಕ್ಕೆ. ಧರ್ಮ ಧ್ಯಾನ ಮಾಡೋಕೆ ಹಿಡಿತು. ಅವಾಗ ಮಹಾರಾಜರ ಹತ್ರ ಇನ್ನೂ ನನಗೆ ಉಪದೇಶ ಕೊಡಿ, ನನ್ನ ಆತ್ಮನ ಉದ್ಧಾರ ಮಾಡಿ ಅಂತ ಕೇಳ್ಕೊಳ್ಳೋಕೆ ಹಿಡಿತು. ತನ್ನ ಭಾಷೆಯಲ್ಲಿ ಮಹಾರಾಜರು ಅಂದರು, ನಿನಗೆ ಉದ್ಧಾರ ಆಗುವಂಥ ಕಾಲ ಬಂದಿದೆ, ಇನ್ನು ವ್ರತ ನಿಯಮ ಪಾಲನೆ ಮಾಡು, ಅಣುವ್ರತ ಧಾರಣ ಮಾಡು, ಅಹಿಂಸಾ ಅಣುವ್ರತ ಪಾಲನೆ ಮಾಡು, ಸತ್ಯ ಅಚೌರ್ಯ ಬ್ರಹ್ಮಚರ್ಯ ಮತ್ತೆ ಪರಿಗ್ರಹ ಪ್ರಮಾಣ ಮಾಡು. ನಿನ್ನ ಆತ್ಮ ಕಲ್ಯಾಣ ಆಗಲಿ. ನಿನಗೆ ಉಳಿದಿನ್ನೂ 30 ದಿನಗಳ ಆಯುಷ್ಯ ಉಳಿದಿದೆ, ಅದಕ್ಕಾಗಿ ಪಾಲನೆ ಮಾಡು, ನಿನ್ನ ಆತ್ಮ ಕಲ್ಯಾಣ ಆಗಲಿ, ಮುಂದೆ ಬರುವಂಥ ದಿವಸ ನಿನ್ನ ಒಳ್ಳೆಯದಾಗೋದೈತೆ ಅಂಥೇಳಿ ಅದಕ್ಕೆ ವ್ರತ ನಿಯಮ ಕೊಟ್ಟು ಮುನಿಗಳು ಉಪದೇಶ ಕೊಟ್ಟು ಆ ಸಿಂಹನಿಗೆ ಆತ್ಮ ಕಲ್ಯಾಣ ಆಗುವಂಗೆ ಸಮ್ಯಕ್ ದರ್ಶನ ಧಾರಣ ಮಾಡಿಸಿ ಮುಂದೆ ಹೋಗ್ತಾರೆ. ನೋಡ್ರಿ, ಮಹಾವೀರ ಭಗವಂತನ ಜೀವ ಹಿಂದಿನ ಜನ್ಮದಲ್ಲಿ ಸಿಂಹ ಪಶು ಆಗಿದ್ರೂ ಕೂಡ ಆ ಪಶುವಿಗೆ ಮುನಿಗಳ ಉಪದೇಶ ಗೊತ್ತಾಯ್ತು. ನಾವು ಯಾರಿದ್ದೀವಿ? ತೇರ್ದಳ ಸಿಂಹ ಮನುಷ್ಯರಾಗಿದ್ದೀವಿ. ಇದರಲ್ಲೂ ಕೂಡ ಜೈನರನ್ನ ಹುಟ್ಟಿವಿ. ಮುನಿಗಳ ಸಾನ್ನಿಧ್ಯದಲ್ಲಿ ಮುನಿಗಳ ಹತ್ತಿರ ಬಂದು ಅವರು ಸೇವಾ ಮಾಡಿ ಆಹಾರ ದಾನ ಕೊಟ್ಟು ಉಪದೇಶ ಕೊಡುವಂಥ ಭಾಗ್ಯ ನಮಗೆಲ್ಲರಿಗೂ ಸಿಕ್ಕಿದೆ. ಇದಕ್ಕಿಂತ ದೊಡ್ಡ ಭಾಗ್ಯ ಏನು ಬೇಕು? ಆತ್ಮ ಕಲ್ಯಾಣ ಮಾಡ್ಕೊಳ್ಳಿಕ್ಕೆ ಎಷ್ಟೋ ಜೀವ ಇದೆ ತೇರ್ದಾದಾಗ, ಅವು ಯಾಕೆ ಬರಂಗಿಲ್ಲ? ಭಾಗ್ಯ ಇರಂಗಿಲ್ಲ. ಮುನಿಗಳ ಸಾನ್ನಿಧ್ಯ ಪಡ್ಕೊಳ್ಳುವಂಥ ಭಾಗ್ಯ ಸಾಮಾನ್ಯ ಇಲ್ಲ. ಇದು ಹಿಂದಿನ ಜನ್ಮದಲ್ಲೆಲ್ಲೂ ನಾವು ಮುನಿಗಳ ಸೇವೆ ಮಾಡಿರಬೇಕಿತ್ತು. ನಾವು ಸ್ವಲ್ಪ ವ್ರತ ನಿಯಮದ ಬಗ್ಗೆ ನಮ್ಮದು ಭಾವನೆ ವ್ಯಕ್ತ ಮಾಡಿರಬೇಕಿತ್ತು. ಅದಕ್ಕಾಗಿ ಪುಣ್ಯದಿಂದ ಈ ಮನುಷ್ಯ ಜನ್ಮ ಸಿಕ್ಕಿದೆ, ಅದರಲ್ಲೂ ಜೈನ ಧರ್ಮ ಸಿಕ್ಕಿದೆ, ಮುನಿಗಳ ಸಾನ್ನಿಧ್ಯ ಸಿಗ್ತದೆ ಈ ಪಂಚಮ ಕಾಲದಲ್ಲೂ ಸಹಿತ. ಇದೆಲ್ಲ ನಮ್ಮ ಹಿಂದಿನ ಜನ್ಮದ ಭಾಗ್ಯದಿಂದ ಸಿಗೋದು, ಈಗಲ್ಲ. ಹಿಂದಿನ ಜನ್ಮ ಅಂತಲ್ಲ, ಎಷ್ಟೋ ಜನ್ಮದಲ್ಲಿ ಮಾಡಿದಂಥ ಪುಣ್ಯದ ಫಲ ಒಂದು ಜನ್ಮ ಸಿಗ್ತದಲ್ಲ, ಅದು ನಿಮ್ಗೆಲ್ಲರಿಗೂ ಸಿಕ್ಕಿದೆ ಈ ಪಂಚಮ ಕಾಲದಲ್ಲೂ ಸಹಿತ. ಯಾರು ಮಾಡ್ತಿರ್ತಾರೆ ಮುನಿಗಳು, ಅವರ ವಾಣಿ ಸಿಗ್ತದೆ, ಜಿನವಾಣಿ ಕೇಳುವಂಥ ಭಾಗ್ಯ ಸಿಗ್ತಾ ಇದೆ. ಇದು ಬಹಳ ದೊಡ್ಡ ಪುಣ್ಯ ಐತಿ. ಆ ಮಹಾವೀರನ ಜೀವ ಎಷ್ಟು ಬಹುದಲ್ಲಿ ತಿರುಗಾಡಿ ಬಂತು. 7ನೇ ನರಕ ಸಹಿತ ಹೋಗಿತ್ತು ನೋಡ್ರಿ. ನೀವ್ಯಾರು ಹೋಗಿಲ್ಲ ಅನ್ನೋ ವಿಷಯ ಹೋಗಿರಿ? ಅವರವರೇ ಮಾತಾಡ್ಕೊಳಕ್ಕೆ ಹೇಳಿದ್ರು, ಹೋಗಿವನು ಹೋಗಿಲ್ಲ. ಹೋಗಿರಿ? ಯಾಕೆ ಹೋಗಿರಿ ಅಂತ ಗೊತ್ತಾಗತ್ತೆ. ಅಂತ ತೀರ್ಥಂಕರ ಆಗುವಂಥ ಜೀವನೇ ಹೋಗಿತ್ತು 2 ಸರಿ ಅಂದ್ರೆ ನಾನೆಲ್ಲಿ? ನಾವು ಯಾಕೆ ಕಸದ ಕಡಿ? ಆದರೂ ಭವ್ಯಾತ್ಮೋ ಹಿಂಗೆ ವಿಚಾರ ಮಾಡಬೇಡ್ರಿ, ನಾವು ಅವ್ರಿಗಿಂತ ಕಮ್ಮಿಯೇ ಇಲ್ಲ. ನಮ್ಮ ಕರ್ಮ ಉದಯ ಐತಿ, ಅದಕ್ಕಾಗಿ ನಾವು ಇಲ್ಲೇ ಇದ್ದೀವಿ. ನಾವು ಸಹಿತ ಎಲ್ಲರ ಆತ್ಮನಲ್ಲೂ ಕೂಡ ಭಗವಂತರಾಗುವಂಥ ಶಕ್ತಿ ಎಲ್ಲರ ಆತ್ಮನಲ್ಲೂ ಇರ್ತದೆ. ಆ ಭವ್ಯ ಆತ್ಮನಲ್ಲೂ ಕೂಡ ಶಕ್ತಿ ಇರ್ತದೆ, ಕರೆ ನಿಮಗೆ ಸಿಗಂಗಿಲ್ಲ. ಆ ಭವ್ಯ ಆತ್ಮನಲ್ಲೂ ಕೂಡ ಭಾವ ಆಗಿರ್ತದೆ. ವ್ರತ ತಗೊಳ್ತ ಮುನಿ ಆಗ್ತದೆ, ನಾನು ಆಗಬೇಕು ಅಂತೇಳಿ, ಖರೆ ವ್ಯಕ್ತ ಆಗಂಗಿಲ್ಲ. ಸಮ್ಯಕ್ ದರ್ಶನ ವ್ಯಕ್ತ ಆಗಂಗಿಲ್ಲ, ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಳ್ಳುವಂಥ ಅವಸರ ಸಿಗಂಗಿಲ್ಲ. ಅದು ಅಭವ್ಯ ಆಗಿರ್ತದೆ. ಭವ್ಯ ಆತ್ಮ ಇದ್ದೀರ ಅಂದರೆ ನೀವೆಲ್ಲ ಒಂದಲ್ಲ ಒಂದು ದಿವಸ ಆ ಮಹಾವೀರ ಪರಮಾತ್ಮರಾದ್ರಲ್ಲ, ಅದೇ ಥರ ನಾವು ಆಗ್ಬೋದು. ಖರೆ ಯಾವಾಗಲೂ ಶ್ರದ್ಧಾ ಕಮ್ಮಿ ಆಗಬಾರ್ದು. ಧರ್ಮವನ್ನು ಹಾಳು ಮಾಡುವಂಥ ಆತ್ಮ, ಧರ್ಮವನ್ನು ಕೆಡಿಸುವಂಥ ಆತ್ಮ ಎಷ್ಟೋ ಜನ ಬಂದಿರ್ತಾರೆ, ಎಷ್ಟೋ ಜೀವ ಬಂದಿರ್ತಾರೆ. ಆದರೂ ಕೂಡ ಧರ್ಮದ ಬಗ್ಗೆ ನಮಗೆ ಯಾವಾಗಲೂ ಅವು ಹೇಳಿನ ಭಾವನೆ ಆಗಬಾರ್ದು. ಧರ್ಮವನ್ನು ಕನಿಷ್ಠ ಕಾಣಬಾರ್ದು. ಯಾವಾಗಲೂ ನಾವು ಧರ್ಮವನ್ನು ಯಾವಾಗಲೂ ಮುಂಚಾಸಿನಲ್ಲಿ ಇಡಲಿಕ್ಕೆ ವಿಚಾರ ಮಾಡ್ತಿರಬೇಕು.
ರತ್ನಕಣ ಸಾವಕಾಚಾರ್ಯ ಹೇಳ್ತಾರೆ, ಯಾರು ಧರ್ಮವನ್ನು ಎತ್ತಿಡಿತಾರೆ ಅವರನ್ನು ಧರ್ಮ ಎತ್ತಿಡಿತಂತೆ. ದರತುತ್ತಮೇ ಸುಖಿ. ರತ್ನಕಣ ಸಾವಕಾಚಾರ್ಯ ಸ್ತೋತ್ರ ಐತಿ. ದರತುತ್ತಮೇ ಸುಖಿ ಅಂದ್ರೆ ಏನು? ಉತ್ತಮ ಸುಖದಲ್ಲಿ ಧರಿಸುವುದು, ಉತ್ತಮ ಸುಖದಲ್ಲಿ ತಗೊಂಡಿರುವುದು ಯಾವ್ದು? ನಮ್ಮನ್ನ ಧರ್ಮ ಬಿಟ್ಟರೆ ಮತ್ತೆ ಯಾವುದೂ ಇಲ್ಲ. ಸ್ವರ್ಗಾದಿ ಮೋಕ್ಷಾದಿ ಸುಖವನ್ನು ಕೊಡುವಂಥದ್ದು ನಮ್ಗೆ ಧರ್ಮ ಐತಿ ಬಿಟ್ಟರೆ ಮತ್ತೆ ಯಾರು ಬಂದು ಬಳಗ ಇವರು ಯಾರು ಉತ್ತಮ ಸುಖದಲ್ಲಿ ಕಳಿಸೋರು ಇಲ್ಲ. ನಾವು ಮತ್ತಿಷ್ಟು ಜಾಸ್ತಿ ಪ್ರೀತಿ ಪ್ರೇಮ ಮೋಹ ಮಾಡ್ತಾ ಮಾಡ್ತಾ ನಮ್ಮನ್ನು ಕೆಳಗೆ ಕಳಿಸೋರು ಇರ್ತಾರೆ. ಮೇಲ್ ಕಳಿಸೋರಿಲ್ಲ. ಆದ್ರೆ ಧರ್ಮ ಪ್ರೀತಿ ಮಾಡಿದ್ರೆ, ನೀವು ಧರ್ಮದ ಮೇಲೆ ನೀವು ಮೋಹ ಮಾಡಿದ್ರೆ ಆ ಧರ್ಮ ಯಾವಾಗಲೂ ನಮ್ಮನ್ನು ಕೆಳಗೆ ಕಳಿಸ್ಕೊಡಲ್ಲ. ಅತ್ತಿ ಮೊಬ್ಬೆ ಕತೆ ಕೇಳಿರ್ಬೇಕು, ಓದಿರ್ಬೇಕು. ನೀವು ಓದಿರಿ? ಶ್ರವಣ ಬೆಳಗೊಳ ಹೋದ ಕತೆ ಓದಿರಿ ಅಲ್ಲ? ಪೂರ್ಣ ಓದಿರಿ? ಇಲ್ಲ, ಆಚಾರ್ಯ ಪುಸ್ತಕ ಎಲ್ಲರಿಗೂ ಕೊಟ್ಟಿರಿ. ಶ್ರವಣ ಬೆಳಗೊಳ ಕತೆ ಓದಿರಿ? ಏನಾಗಿತ್ತು? ತನ್ನ ವಯಸ್ಸಿನಲ್ಲಿ ಇಲ್ಲಿ ಮುಧೋಳದಿಂದ ಅವ್ರು ಯಾತ್ರೆ ಶುರು ಮಾಡ್ತಾರೆ. ಶ್ರವಣ ಬೆಳಗೊಳಕ್ಕೆ ಮುಧೋಳದಿಂದ. ಆ ಕತೆ ಓದ್ರಿ, ಚೆನ್ನಾಗಿ ಓದ್ರಿ. ನಿಮ್ಮ ಸ್ತ್ರೀಯರಿಗೆ ಓದ್ಬೇಕಂತ ಆಚಾರ್ಯ 2-3 ಪ್ರವಚನದಾಗ ಹೇಳ್ಯಾರ. ಅತ್ತಿ ಮೊಬ್ಬೆ ಕತೆ ಎಲ್ಲರೂ ಓದ್ರಿ ಅಂತ. ಅದಕ್ಕೆ ಪುಸ್ತಕನೂ ಕೂಡ ಚಾಪ್ಸಿ ಎಲ್ಲರಿಗೂ ಕೊಟ್ಟಿರಿ ಹಿಂದಿಯಲ್ಲಿ. ಅವ್ರು ಇಲ್ಲಿಂದ ಯಾತ್ರೆ ಶುರು ಮಾಡಿದಂತ ಅವಾಗ ಗಾಡಿ ಇಲ್ಲ, ಎತ್ತಿನ ಗಾಡಿ ಇರ್ತಿದ್ದು, ಕುದುರೆ ಆನೆ ಇರ್ತಿದ್ದು. ಕರೆ ಯಾವ್ದು ಬಸ್ ಗೀಸ್ ಇಲ್ಲಂತೂ ತೇರದಾಳಿಂದ ಸೀದಾ ಡೈರೆಕ್ಟ್ ಶ್ರವಣ ಬಸ್ ಆಗೈತಿ. ಇಲ್ಲಿ ಬೆಳಗ್ಗೆ ಸಾಯಂಕಾಲ ಕೂತ್ರೆ ಬೆಳಿಗ್ಗೆ ಹೋಗೇ ಬಿಡ್ತೀರಿ. ಹಾಗೇನು ವ್ಯವಸ್ಥೆ ಇಲ್ಲ. ಅವಾಗ ಎಷ್ಟೋ ದಿವಸ ಹೊತ್ತು ಹೋಗೋದು. ಅಲ್ಲಿ ಹೋಗೋ ತನಕ ಅತ್ತಿ ಮಬ್ಬೆ ಅನ್ನ ಜಲ ತ್ಯಾಗ ಮಾಡಿದ್ರು. ಅನ್ನ ಜಲ ತ್ಯಾಗ ಮಾಡಿ ಅಷ್ಟೇ ಹಣ್ಣು ಹಂಪಲಲ್ಲಿ ಇದ್ರು. ಅಲ್ಲಿ ಹೋಗೋ ತನಕ ಶರೀರ ಹಿಂಗಾಯ್ತು. ಶ್ರವಣ ಬೆಳಕು ಹೋಗೋ ತನಕ ಅಲ್ಲಿ ಗುಡ್ಡ ಹತ್ತದಕ್ಕೆ ಬಹಳ ನಿಸ್ತ್ರಾಣ ಆಗಿತ್ತು ಅವರಿಗೆ ಶರೀರ. 2 ಸೊಸೆದಿರು ಇದ್ರು, ಅಣ್ಣಿಗನ ಹೆಂಡತಿ ಮತ್ತೆ ರನ್ನನ ಹೆಂಡತಿ. 2 ಸೊಸೆದಿರಿದ್ರು. ಆ ಸೊಸೆದಿರಂದ್ರು, ಅತ್ತೆ ನಿಮ್ಗೆ ಡೋಲಿ ಮಾಡೋನು, ಹತ್ತಕ್ಕಾಗಲ್ಲ, ಡೋಲಿ ಮಾಡ್ಕೊಂಡು ಹೋಗೋಣ ಅಂತ ಹೇಳಿದ್ರು. ನಾನು ಹತ್ತೇ ಹೋಗೋಳ ಮೇಲೆ ಕಾಲ್ನಡಿಗೆಯಿಂದ ಮೇಲೆ ಹತ್ತಂಗಿಲ್ಲ, ಅಲ್ಲ ಡೋಲಿನ ಹತ್ತಂಗಿಲ್ಲ ಅಂದ್ರು. ಇಲ್ಲ ಅತ್ತೆ, ನಾವು ನೌಕರಿಂದ ಹೊರ್ಸಂಗಿಲ್ಲ, ನಾವೇ ಇಬ್ಬರು ಹೊರ್ತೀವಿ ಅಂದ್ರೆ ಅವ್ರು ಸೊಸೆದಿರು. ನನಗೆ ಭರವಸೆ ಐತಿ ಭಗವಂತರ ಮೇಲೆ, ನನಗೆ ಭರವಸೆ ಐತಿ, ಇಷ್ಟೊಂದು ನಂಬಿಕೆ ಐತಿ ಭಗವಂತರ ಮೇಲೆ, ಬಾಹುಬಲಿ ಮೇಲೆ. ನಾನು ಮೇಲೆ ಏರು ಹೋಗುವಾಗ, ಮೆಟ್ಲನ್ನು ಏರು ಹೋಗುವಾಗ ಅಕಸ್ಮಾತ್ ನಮ್ಮ ಪ್ರಾಣ ಹೋಯ್ತು ಅಂದರೂ ಕೂಡ ಭಗವಾನ್ ನನ್ನ ಕೆಳಗೆ ಕಳ್ಸಂಗಿಲ್ಲ, ಮೇಲೆ ಕಳಿಸ್ತಾನೆ. ಅದಕ್ಕಾಗಿ ಧರ್ಮದ ಮೇಲೆ ಶ್ರದ್ಧೆ ಇಟ್ಟರೆ ನಿಮಗೆ ಮಾತು ಎಲ್ಲರ ಮೇಲೆ ಮೋಹ ಬಿಟ್ಟು ನಡೀತದೆ. ಧರ್ಮದ ಮೇಲೆ ಶ್ರದ್ಧೆ ಇಟ್ಟು ಅದ್ರ ಮೇಲೆ ಮೋಹ ಮಾಡ್ಕೊಂಡು ಅಂದರೆ ಆ ಧರ್ಮ ಕೆಳಗೆ ಕಳಿಸಂಗಿಲ್ಲ. ಎಲ್ಲಿ ಕಳಿಸ್ತದೆ? ದರತುತ್ತಮೇ ಸುಖಿ. ಉತ್ತಮ ಸುಖದಲ್ಲಿ ತಗೊಂಡೋಗಿ ನಿಮ್ಮನ್ನ ಇಡುವಂಥ ಕೆಲಸ ಧರ್ಮ ಮಾಡ್ತದೆ. ಧರ್ಮವೇ ನಮ್ಮ ತಂದೆ ತಾಯಿ, ಧರ್ಮವೇ ನಮ್ಮ ಉಸಿರಾಗಿದ್ದರೆ ನಾವು ಒಂದ್ಸರಿ ಧರ್ಮಾತ್ಮರಾಗಿ ನಾವು ಸಹಿತ ಭಗವಂತರಂಗೆ ಮಹಾನ್ ಸುಖವನ್ನು ಪಡ್ಕೊಳ್ಳೋಕೆ ಸಾಧ್ಯ ಐತಿ. ಮಹಾವೀರ ಭಗವಂತನ ಜೀವ ಅಲ್ಲಿ ಸಿಂಹ ಆಗಿದ್ದಾಗ ಸಮ್ಯಕ್ ದರ್ಶನ ದಾನ ಮಾಡ್ತು, ಮುನಿಗಳಿಂದ ವ್ರತ ನಿಯಮ ಧಾರಣ ಮಾಡ್ತು, ಅನುರತಿಯಾಗಿ ಸಲ್ಲೇಖನ ವ್ರತ ಶುರು ಮಾಡ್ತು. ಹೆಂಗೆ ಸಲ್ಲೇಖನ ವ್ರತ? ಅವ್ರು ಏನು ಹೇಳಿದ್ರು ಮುನಿಗಳು ಅದೇ ಥರದಿಂದ ಒಂದು ಶಿಲೆಯ ಮೇಲೆ ಒಂದು ಮಗ್ಲಲ್ಲಿ ಮಲ್ಕೊಂತ, ಒಂದೇ ಮಗ್ಲಲ್ಲಿ ಮಲ್ಕೊಂತೆ ಅವ್ರು ಹೇಳಿದ್ರು. ಆ ಮುನಿಗಳು ಅವರಿಗೆ, ಆ ಸಿಂಹನಿಗೆ ಹೇಳಿದ್ರು, ನಿನ್ನ ರೂಪ ಹಂಗೆ ಇದೆ, ಜೀವ ಹೆದರುವಂಥದ್ದಿದೆ. ನಿನ್ನನ್ನು ನೋಡಿದ್ರೆ ಎಲ್ಲ ಹೆದರಿ ಬೆಚ್ಚಿ ಓಡ್ತಾರೆ. ಆದರೆ ನಿನ್ನ ಕಣ್ಣು ಬಿಟ್ಟು ನೋಡಿದ್ರು ಕೂಡ ದೋಷ ಇರ್ತದೆ. ಕಣ್ಣು ಬಿಟ್ಟು ನೋಡಿದ್ರೂ ಕೂಡ ದೋಷ ಇರ್ತದೆ. ಅದನ್ನು ನೀವು ಸಂಯಮ ರೂಪದಿಂದ, ಸಮೀಚೀನ ರೂಪದಿಂದ ನೀನು ಮನಗುಪ್ತಿ, ವಚನಗುಪ್ತಿ, ಕಾಯಗುಪ್ತಿಯನ್ನು ಪಾಲನೆ ಮಾಡಬೇಕು ಅಂತ ಹೇಳಿದರು. ಅದೇ ಥರ ಅದು ಒಂದು ಸರೋವರದ ದಡದಲ್ಲಿ ಶಿಲೆಯ ಮೇಲೆ ಮಲ್ಕೊಂಡಿತ್ತು. ದೊಡ್ಡ ದೊಡ್ಡ ಆನೆಗಳು, ಮೊಲ, ಸಣ್ಣ ಸಣ್ಣ ಜೀವಿಗಳೆಲ್ಲ ಬಂದು ನೋಡ್ತಿದ್ದು. ನೋಡಿ ದೂರದಿಂದ ಹೆದರಿ ಸರ್ಕೊಂಡು ಹೋಗ್ತಿದ್ದು. ಕಣ್ಣು ಬಿಟ್ಟು ಸಹಿತ ನೋಡ್ತಿರ್ಲ. 30 ದಿನಗಳ ತನಕ ಸಲ್ಲೇಖನ ವ್ರತ ಧಾರಣ ಮಾಡಿ ಅಂತಿಮದಲ್ಲಿ ನಮೋಕಾರ ಮಂತ್ರವನ್ನು ಚಿಂತನೆ ಮಾಡ್ತಾ 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 ಆ ಸಿಂಹ ಸಲ್ಲೇಖನ ವ್ರತದಿಂದನೇ ಮರಣ ಮಾಡ್ಕೊಂಬಂತೆ. ಮರಣ ಮಾಡಿಕೊಂಡು ಎಲ್ಲಿ ಹೋಗಿ ಹುಡ್ತದ ಗೊತ್ತಾ? 8ನೇ ಸ್ವರ್ಗದಲ್ಲಿ ಹೋಗಿ ಏನಾಗ್ಬಿಡ್ತದೆ? ದೇವಾಗಿ ಬಿಡ್ತದೆ. 8ನೇ ಸ್ವರ್ಗದಲ್ಲಿ ದೇವಾಗಿ ಬಿಡ್ತದೆ. ಅಲ್ಲಿ ಹೋಗಿ ಹುಟ್ಟಿದ ತಕ್ಷಣವೇ
ವೃದ್ಧಿದಾರಿ ದೇವವಾಗಿ ಹುಡ್ತದೆ. ಅಂತರ್ಮೂರ್ಧದಲ್ಲಿ ಯುವಕಾವಸ್ಥೆಯನ್ನು ಪಡ್ಕೊಂಡಿದ್ದ ನಂತರ ಅಲ್ಲಿ ದೇವತೆಗಳೆಲ್ಲ ಆರತಿ ತಗೊಂಡು ಬರ್ತಾರೆ. ಆರತಿ ಮಾಡಲಿಕ್ಕೆ ನಾನು ಎಲ್ಲಿ ಬಂದೆ ಏನು ಬಂದೆ ಅಂತ ವಿಚಾರ ಮಾಡಿ ನೋಡಿದ ಸೊತ್ತಿಗೆ ಒಬ್ಬ ದೇವ ಬಂದು ನಿವೇದನೆ ಮಾಡ್ಕೊತಾನೆ, ಹೇ ದೇವಾದಿರಾಜ್, ನೀನು ಇಂದ್ರಾಗಿದ್ದೆ 8ನೇ ಸ್ವರ್ಗದಲ್ಲಿ, ಈಗ ನಿನ್ನ ಪರಿವಾರ ಜನರೆಲ್ಲ ನಿನಗಾಗಿ ಆರತಿ ತಗೊಂಡು ಬಂದಿದ್ದಾರೆ. ಇವರೆಲ್ಲ ನಿನ್ನ ಪರಿವಾರ ಜನರು ನಿನ್ನ ಆಜ್ಞೆ ಪಾಲನೆ ಮಾಡಲಿಕ್ಕಾಗಿ ಕಟಿಬದ್ಧರಾಗಿದ್ದಾರೆ. ಅದಕ್ಕಾಗಿ ನೀನು ಇವರಿಗೆಲ್ಲರಿಗೂ ಆಜ್ಞೆ ಕೊಡುವಂಥವನು ರಾಜ ಆಗಿದ್ದೆ. ಈ ಪುಷ್ಪಕಿಮ ನಿಂದೆ, ನಾವೆಲ್ಲರೂ ನಿಮ್ಮ ಆಜ್ಞೆ ಪಾಲನೆ ಮಾಡುವಂಥವ್ರು. ಈಗೋ ಈ ವಸ್ತ್ರ ಆಭರಣ ಅಂಥೇಳಿ ಅವರಿಗೆ ತಂದು ಕೊಡ್ತಾರೆ. ಆ ವಸ್ತ್ರ ಆಭರಣ ಅಂತ ಧರಿಸಿಕೊಂಡು ಅದು ಫಸ್ಟು ಅವಧಿ ಜ್ಞಾನವನ್ನು ಹಚ್ತಾರೆ. ಅವಧಿ ಜ್ಞಾನ ತಿಳ್ಕೊಂಡು ನಾ ಎಲ್ಲಿಂದ ಬಂದೆ ಏನು ಎಂತ ಗೊತ್ತಾದ ನಂತರ ವ್ರತ ನಿಯಮದ ಫಲ ಅಂತ ತಿಳ್ಕೊಂತ. ವ್ರತ ಯಾರು ತಗೊಂಡಿದ್ರು? ಆ ವ್ರತ ನಿಯಮದ ಫಲದಿಂದನೇ ನಾ ಇಲ್ಲಿ ಬಂದಿನಿ ಅಂತ ತಿಳ್ಕೊಂಡು ಫಸ್ಟ್ ಹೋಗಿ ಯಾರನ್ನೂ ಕೂಡ ಸ್ವೀಕಾರ ಮಾಡದೆ ಆ ಒಂದು ವಿಮಾನದಲ್ಲಿರ್ತಕ್ಕಂಥ ಅಕೃತ್ರಿಮ್ ಜಿನೇಂದ್ರ ಭಗವಂತನ ಪೂಜೆಯನ್ನು ಮಾಡ್ತಾರೆ. ಆ ಪೂಜೆ ಮಾಡಿದ ನಂತರ ಎಲ್ಲ ಸ್ವೀಕಾರ ಮಾಡಿ ಆಮೇಲೆ ದ್ವೀಪ ಸಮುದ್ರ ಎಲ್ಲ ಕಡೆಗೆ ಕೃತ್ರಿಮ ಚೈತ್ಯಾಲಯದೆಲ್ಲ ಹೋಗಿ ಪೂಜೆ ಮಾಡ್ತಾರೆ. ನಂದೀಶ್ವರ ದ್ವೀಪಕ್ಕೆ ಹೋಗ್ತಾರೆ. ಅಷ್ಟಾನಿಕ್ ಪರ್ವದಲ್ಲಿ ಸಿಮಂದರ ಸ್ವಾಮಿ ದರ್ಶನ ಮಾಡ್ತದೆ. ಮುನಿಗಳನ್ನು ದರ್ಶನ ಮಾಡಿ ಆನಂದಪಟ್ಟು ಧರ್ಮ ಮಾಡ್ತಾ ಎಷ್ಟೋ ಸಾಗರ ತನಕ ಸುಖವನ್ನು ಅನುಭವಿಸಿ ಅಲ್ಲಿಂದ ಬಂದು ಮತ್ತೆ ಕರ್ಮಭೂಮಿಯಲ್ಲಿ ಮನುಷ್ಯನಾಗಿ ಬಿಡ್ತದೆ. ಅಯೋಧ್ಯೆಯಲ್ಲಿ ಮತ್ತೆ ದೀಕ್ಷಾ ತಗೊಳ್ತದೆ. ಮತ್ತೆ ತ್ಯಾಗ ತಪಸ್ಸೆ ಮಾಡಿ ಸ್ವರ್ಗಕ್ಕೆ ಹೋಗ್ತದೆ. ಎಲ್ಲ ಸ್ವರ್ಗ ಮುಗಿತದೆ ನೋಡ್ರಿ. ಹಾಗೇ ದೀಕ್ಷಾ ತಗೊಳ್ಳೋದು ಸ್ವರ್ಗಕ್ಕೆ ಹೋಗೋದು, ದೀಕ್ಷಾ ತಗೊಳ್ಳೋದು ಸ್ವರ್ಗಕ್ಕೆ ಹೋಗೋದು. ಆ 10 ಭವ ಎಲ್ಲ ದೀಕ್ಷಾ ತಗೊಳ್ತದೆ. 10 ಭವ ಅಲ್ಲ, 10 ಜನ್ಮ ಎಲ್ಲ ದೀಕ್ಷಾ ತಗೊಂಡು ಇನ್ನು 3 ಭವ ಅಷ್ಟೇ ಉಳಿದಿರ್ತದೆ. 3 ಭವ ಇದ್ದಾಗ ಅಯೋಧ್ಯೆಯಲ್ಲಿ ನಂದರಾಜ ಹೆಸರು ತಗೊಂಡು ರಾಜ್ಕುಮಾರ್ ಆಗಿಬಿಡ್ತದೆ. ನಂದರಾಜನ ಸಮಯದಲ್ಲಿ ಅಷ್ಟೊಳಗೆ ಏನು ಮಾಡ್ತದೆ, ಮನಸ್ಸಿಗೆ ಒಂದ್ಸರಿ ವಿದೇಹ ಕ್ಷೇತ್ರಕ್ಕೆ ಹೋಗಿ ಚಕ್ರವರ್ತಿ ಆಗ್ತದೆ. ಚಕ್ರವರ್ತಿ 6 ಕಣದ ಅಧಿಪತಿ ಆಗ್ತದೆ. 96,000 ಜನ ರಾಣಿಯರನ್ನು ಪಡ್ಕೊಂತ ದೊಡ್ಡ ವಿಶಾಲವಾದಂಥ ಮನುಷ್ಯ ಸುಖವನ್ನು ಅನುಭವಿಸ್ತದೆ. ಅಲ್ಲಿಂದ ಬಂದು ಆಮೇಲೆ ಜನ್ಮಾಂತರ ಎಲ್ಲ ಮುನಿಯಾಗಿ ರಾಜ ಆಗಿ ಮುನಿಯಾಗಿ ರಾಜ ಆಗಿ 3ನೇ ಭವ ಇತ್ತು ಅಷ್ಟೇ. ನಂದರಾಜ ಆಗಿ ಹುಟ್ಟಿ ಭರತ ಕ್ಷೇತ್ರದಲ್ಲಿ ಅಯೋಧ್ಯೆಯಲ್ಲಿ ರಾಜನಾಗಿ ಹುಟ್ಟಿ ಆ ರಾಜಭವದಲ್ಲಿ ತೀರ್ಥಂಕರ ಪ್ರಕೃತಿಯ ನಾಮಕರ್ಮವನ್ನು ಕಟ್ಕೊಂತ ಕೇವಲಿಗಳ ಪಾದಮೂಲದಲ್ಲಿ ತೀರ್ಥಂಕರ ಪ್ರಕೃತಿ ನಾಮ ಕಟ್ಟಿಕೊಂಡು ಅಲ್ಲಿಂದ ದೀಕ್ಷಾ ತಗೊಂಡು ತ್ಯಾಗ ತಪಸ್ಸೆ ಮಾಡಿ ಮತ್ತೆ ಸ್ವರ್ಗಕ್ಕೆ ಹೋಗ್ತದೆ. 10ನೇ ಸ್ವರ್ಗಕ್ಕೆ. ಅಲ್ಲಿಂದ ಬಂದು ಮತ್ತೆ ಆ ಸ್ವರ್ಗದಿಂದ 16ನೇ ಸ್ವರ್ಗಕ್ಕೆ ಹೋಗ್ತದೆ. 16ನೇ ಸ್ವರ್ಗ ಅಚ್ಯುತ ಸ್ವರ್ಗಕ್ಕೆ ಹೋಗ್ತದೆ. ಆ ಸ್ವರ್ಗದಲ್ಲಿ 22,000 ತನಕ ಅಲ್ಲಿಯ ಸುಖವನ್ನು ಅನುಭವಿಸಿ ಅಲ್ಲಿಂದ ಬಂದು ತ್ರಿಶಲಾದೇವಿಯ ಗರ್ಭದಲ್ಲಿ ಗರ್ಭ ಕಲ್ಯಾಣಕ್ಕಾಗಿ ಹುಟ್ಟುತ್ತದೆ. ಯಾರಾಗಿ ಹುಟ್ಟಿದ್ರು ಈಗ? ಅವರೇ ಮಹಾವೀರ. ಇಷ್ಟೆಲ್ಲ ಮುಂದಿನ ಕತೆ ದೊಡ್ಡದೈತದು. ಈಗ ಶುರುವಾಯ್ತಾಯ್ತು ಮಾವಿನ ಕತೆ. ಇವತ್ತು ಮಾವಿನ ಹಿಂದಿನ ಬಾವಳಿಯನ್ನು ಕೇಳಿದ್ರಿ, ಇನ್ನು ಮಾವೀರನ ಕತೆ ನಾಳೆಯಿಂದ ಶುರುವಾಗುತ್ತೆ. ಇಷ್ಟೆಲ್ಲ ನಾವು ಮಹಾವೀರ ಚರಿತ್ರೆ, ಇದು ಮಹಾವೀರ ಚರಿತ್ರೆ ಐತಿ, ಮಹಾವೀರ ಚರಿತ್ರೆ ಐತಿ. ಅದನ್ನು ಓದ್ಕೊಂಡು ನಮಗೆ ಗೊತ್ತಾಗುತ್ತೆ. ತೀರ್ಥಂಕರನ ಆಗಿಯೂ ಕೂಡ ಇಷ್ಟೆಲ್ಲ ಒಂದು ಜನ್ಮದಲ್ಲಿ ತಿರುಗಾಡಿ ಕರ್ಮವನ್ನು ಮಾಡಿ ಕರ್ಮವನ್ನು ಕಳಿಬೇಕಾಯ್ತು. 7ನೇ ನರಕಕ್ಕೆ 2 ಸರಿ ಹೋಗಬೇಕಾಯ್ತು. ನಮ್ಮಂಥ ಬಡವಾಗಿ ಜೀವ, ಅಜ್ಞಾನಿ ಜೀವ, ಹಿಂದಿನ ಭಾವದಲ್ಲಿ ಏನು ಮಾಡಿದ್ರೆ ಇವತ್ತು ಈ ಭಾವದಲ್ಲಿ ಏನೇನು ಮಾಡ್ತಾ ಇದ್ದೀವಿ. ಯಾರ್ಯಾರಿಗೂ ಏನು ಸಿಟ್ಟು ಮಾಡಬಾರ್ದಾಯ್ತು, ಮಾಡಿಬಿಟ್ಟೆ, ಕರ್ಮ ಕಟ್ಕೊಂಡೇನ, ಹೀಗೆಲ್ಲ ಸಿಟ್ಟು ಮಾಡ್ಕೊಂಡು ಕರ್ಮ ಕಟ್ಕೊಂಡು ಮತ್ತೆ ಪಶ್ಚಾತ್ತಾಪ ಪಡ್ಕೊಂಡು ಮತ್ತೆ ಅದನ್ನೇ ಮಾಡ್ತಾಯಿದ್ದೀವಿ. ಈ ಭಾವದಲ್ಲಿ ಇಷ್ಟೆಲ್ಲ ಒಂದು ಕರ್ಮ ಕಟ್ಕೊತ ಇದ್ದೀವಿ. ಹಿಂದಿನ ಜನ್ಮದಲ್ಲಿ ಏನೇನು ಮಾಡಿವೋ ಯಾರಿಗೆ ಗೊತ್ತು. ಈ ಥರ ಮಾಡ್ಕೊತ ನಾವು ಪ್ರತಿಕ್ರಮಣ ಪ್ರತ್ಯಾಖ್ಯಾನ ಮಾಡ್ಕೊತ ಪಾಪ ಕಳೀತಾ ಇದ್ದರೆ ನಾವು ಒಂದಲ್ಲ ಒಂದು ಭಾವದಲ್ಲಿ ಆ ಜೀವದಂಗೆ ಪುರುಷಾರ್ಥ ಮಾಡುವಂಥ ಒಂದು ಭಾವ ನಮಗೆ ಸಿಗ್ತದೆ ಮುಂದೆ. ಈಗಿನ ಈ ಒಂದು ಪಂಚಮ ಕಾಲದಲ್ಲಿ ಹುಟ್ಟಿವಂದ್ರೆ ನಾವೆಲ್ಲ ಪಾಪಿ ಜೀವ ಅಂತ ತಿಳ್ಕೋಬೇಕು. ಯಾಕಂತಂದರೆ ಈ ಭಾವದಲ್ಲಿ ನಮ್ಗೆ ಹೇಳೋರು ಯಾರಿಲ್ಲ, ಅನಾಥರಾಗಿ ಹುಟ್ಟಿ.
ನೀ ಯಾವ ಜನ್ಮದ ಬಂದೆ, ಏನು ಪಾಪ ಮಾಡಿ ಬಂದಿದ್ದೆ, ಯಾರು ಹೇಳೋರೇ ಇಲ್ಲ. ಈಗ ಯಾರು ಹೇಳ್ತಾರೆ ನಿಮಗೆ? ನಿಮ್ಮಲ್ಲಿ ಯಾರು ಅವಧಿಗಾನ ಇದ್ದಾರ? ಇಲ್ಲ, ಏನು ಗೊತ್ತಿಲ್ಲ. ಎಷ್ಟು ಕಾಲೇಜ್ ಹೋದ್ರೂ ಕೂಡ ನಮ್ಮ ಆತ್ಮ ತಿಳ್ಕೊಳ್ಳೋಕ್ಕೆ ಕಾಲೇಜ್ ಯಾವುದೂ ಇಲ್ಲ. ಆತ್ಮ ತಿಳ್ಕೊಳ್ಳೋಕೆ ಒಂದೇ ಕಾಲೇಜ್ ಐತಿ, ನಮ್ಮನ್ನೇ ನಾವು ತಯಾರು ಮಾಡಬೇಕು, ಶಾಸ್ತ್ರ ಸ್ವಾಧ್ಯಾಯ ಮಾಡಬೇಕು. ಶಾಸ್ತ್ರ ಸ್ವಾಧ್ಯಾಯದಿಂದ ನಮ್ಮ ಆತ್ಮನ ನಾವು ತಿಳ್ಕೊಳ್ಳೋಕೆ ಬರ್ತಿಬಿಟ್ರೆ ಮತ್ತೊಬ್ಬರಿಂದ ತಿಳ್ಕೊಳ್ಳೋಂಥ ವಸ್ತು ಅಲ್ಲ. ಮತ್ತೊಬ್ಬರಿಂದ ತಿಳ್ಕೊಬೋದು, ಬೇರೆ ವಸ್ತುಗಳನ್ನು ತಿಳ್ಕೊಬಾರ್ದು. ಈ ಹೊಲಕ್ಕೆ ಎಷ್ಟು ರೇಟಾ, ಈ ವಸ್ತುಗೆ ಎಷ್ಟ, ಆ ವಸ್ತು ಎಷ್ಟು, ಬಂಗಾರ ಬೆಳ್ಳಿ ಖರೀದಿ ಮಾಡಿದ್ರೆ ಅವು ಮತ್ತೊಬ್ಬನ ತಿಳ್ಕೊಂಡೇ ಮಾಡ್ಕೋಬೇಕಾಗತ್ತೆ. ಖರೆ ಆತ್ಮನನ್ನು ತಿಳ್ಕೊಳ್ಳಿಕ್ಕೆ ಬೇರೆಯವ್ರು ತಿಳ್ಕೊಳಕ್ಕೆ ಬರಂಗಿಲ್ಲ, ಆತ್ಮನನ್ನ ಸ್ವಂತ ತಿಳ್ಕೊಬೇಕಾಗತ್ತೆ. ಹೆಂಗೆ ತಿಳ್ಕೊಬೇಕು? ಒಂದೇ ಐತಿ, ಜಿನ್ವಾಣಿ ಬೆನ್ನತ್ರ. ಜಿನ್ವಾಣಿಯನ್ನು ನಾವು ಸ್ವಾಧ್ಯಾಯ ಮಾಡಿದ್ರೆ ಜಿನ್ವಾಣಿಯಿಂದ ನಮ್ಮ ಆತ್ಮ ಪರಿಚಯ ಆಗ್ತದೆ. ಜಿನ್ವಾಣಿ ನಮ್ಮ ಆತ್ಮ ಪರಿಚಯ ಮಾಡಿಕೊಡ್ತದೆ. ಆ ಜಿನ್ವಾಣಿ ತಾಯಿಯನ್ನು ನಾವು ಯಾವಾಗಲೂ ಮಾನ ಸನ್ಮಾನ ಮತ್ತು ಅಧ್ಯಯನ ಮಾಡ್ಕೊತ ಇದ್ದರೆ ನಮ್ಮ ಆತ್ಮ ಪರಿಚಯ ನಮಗೆ ಆಗ್ತದೆ. ಮಹಾವೀರ ಭಗವಂತರ ಆತ್ಮ ಎಲ್ಲಿ ತನಕ ಜ್ಞಾನಿ ಆಗಿಲ್ಲ, ಸ್ವಾಧ್ಯಾಯ ಮಾಡಿಲ್ಲ, ಸಮ್ಯಕ್ ದರ್ಶನ ಧಾರಣ ಮಾಡಿಲ್ಲ, ಅಲ್ಲಿ ತನಕ ಸಂಸಾರದಲ್ಲಿ ಅತೀ ದುಃಖವನ್ನು ಅನುಭವಿಸ್ತಾ ಮಾಡ್ತಾ ಆಮೇಲೆ ಇಲ್ಲಿ ತನ್ನ ಆತ್ಮನಂತ ತಿಳ್ಕೊಂತು ಆವಾಗ ಸಮ್ಯಕ್ ದರ್ಶನ ಧಾರಣ ಮಾಡಿ ಆ ಒಂದು ಸಮ್ಯಕ್ ದರ್ಶನ ಜೊತೆಗೆ ತನ್ನ ಜೀವನ ಜೀವಿಸಿ ಪುಣ್ಯ ಕಟ್ಟಿಕೊಂಡು ಸ್ವರ್ಗಾದಿ ಸುಖವನ್ನು ಪಡ್ಕೊಂಡು ಆಮೇಲೆ ತೀರ್ಥಂಕರನಾಗಿ ಹುಟ್ಟಿದ ನಂತರ ಹಿಂದಿನ ಜನ್ಮದಿಂದನೇ ಅವಧಿಗೆ ನಾವು ತಗೊಂಡು ಬಂದಿರ್ತದೆ. 3 ಜ್ಞಾನ ಹುಟ್ಟತಾನೆ ಇರ್ತದೆ ತೀರ್ಥಂಕರಿಗೆ. 3 आंखें बोलते, 3 आंखें रहते भगवान को. 3 आंखें 3 ಕಣ್ಣಲ್ಲ, 3 ಜ್ಞಾನ ಇರ್ತಾವೆ. ಯಾವ್ಯಾವು? ಮತಿ ಜ್ಞಾನ, ಶ್ರುತ ಜ್ಞಾನ, ಅವಧಿ ಜ್ಞಾನ. ಅವಧಿ ಜ್ಞಾನ ಸಾಮಾನ್ಯ ಅವಧಿ ಜ್ಞಾನ ಇರಲ್ಲ, ಅವರಿಗೆ ಸರ್ವಾವಧಿ ಜ್ಞಾನ ಇರ್ತದೆ. ಈ 3 ಲೋಕವನ್ನು ತಿಳ್ಕೊಳ್ಳುವಂಥ ಶಕ್ತಿ, ಆ 3 ಲೋಕದಲ್ಲಿ ಏನೇನಿದೆ ಏನೈತಿ ಹೆಂಗೆಲ್ಲ ತಿಳ್ಕೊಳ್ಳೋ ಶಕ್ತಿ ಅದ್ರಾಗಿರ್ತದೆ. ಸರ್ವಾವಧಿ ಜ್ಞಾನ ಇರ್ತದೆ, ಪರಂ ಸರ್ವಾವಧಿ ಜ್ಞಾನ ಇರ್ತದೆ ತೀರ್ಥಂಕರಿಗೆ. ಅದಕ್ಕಾಗಿ ಹುಡ್ತಾನೆ ಅವರಿಗೆ ಮತಿಜ್ಞಾನ ಶ್ರುತಜ್ಞಾನ ಅಂತೂ ಕಮ್ಮಿ ಇರೋಂಗಿಲ್ಲ, ವಿಜ್ಞಾನಿಯಾಗಿರ್ತಾರೆ. ಅದ್ರಾಗೂ ಅವಧಿ ಜ್ಞಾನ ಐತೆ ಅಂತಂದರೆ ಆ ಜೀವ ಎಲ್ಲ ಜೀವಿಗಳಿಗಿಂತನೂ ಹೆಚ್ಚಿನ ಒಂದು ಮಹತ್ವವನ್ನು ಪಡ್ಕೊಂಡಿರೋದ್ರಿಂದ ಅವ್ರು 3 ಲೋಕಕ್ಕೆ ಒಡೆಯರಾಗಿರ್ತಾರೆ, ತೀರ್ಥಂಕರಾಗಿರ್ತಾರೆ. ಅವ್ರಿಗೆ ಹೇಳೋರು ಯಾರು ಇಲ್ಲ, ಅವರಿಂದನೇ ಎಲ್ಲರೂ ಕೇಳೋರು ಇರ್ತಾರೆ. ಅದಕ್ಕಾಗಿ ನಾವು ಅಷ್ಟೊಂದು ಪುಣ್ಯ ಪಡ್ಕೊಳ್ಳೋಕ್ಕಾಗಿದ್ರೂ ಕೂಡ ಅವರ ಸಾನ್ನಿಧ್ಯದಲ್ಲಿ ಹುಟ್ಟುವಂಥ ಪುಣ್ಯ ಪಡ್ಕೋಬೋದು. ಇನ್ನು ನಾವು ತೀರ್ಥಂಕರ ನೋಡ್ಬೇಕಂತಂದ್ರೆ ಎಷ್ಟು ಜನ್ಮ ಪಡ್ಕೋಬೇಕೇನೋ. ಈ ಒಂದು ಭರತ ಕ್ಷೇತ್ರದಲ್ಲಿ ತೀರ್ಥಂಕರ ಹುಟ್ಟೋದೇ ಇನ್ನೂ 84,000 ವರ್ಷ ಕಳಿಬೇಕು. 84,000 ವರ್ಷ ಆದ ನಂತರ ಪ್ರಥಮ ತೀರ್ಥಂಕರ ಬರೋರೇನು. ನೀವೇನು 1,000 ವರ್ಷ ಇರ್ತೀರಿ, 100 ವರ್ಷ ಇರೋದು ಹೆಚ್ಚು ಕಮ್ಮಿ. ಒಂದು 100 ವರ್ಷ ಅಂತ ಎಷ್ಟು ಜನ್ಮ ಆಗ್ಬೋದು ಲೆಕ್ಕ ಹಾಕಿ. ಒಂದು 100 ವರ್ಷಕ್ಕೆ ಸಾಯ್ತು ಅಂತ ಇಟ್ಕೊಳ್ರಿ. 84,000 ವರ್ಷ ಅಂದರೆ ಒಂದು 100 ವರ್ಷಕ್ಕೆ ಎಷ್ಟು ಜನ್ಮ ಆಗ್ಬೋದು ಲೆಕ್ಕ ಹಾಕಿ. ಇಷ್ಟೆಲ್ಲ ಜನ್ಮ ಕಳೆದ್ರೂ ಕೂಡ ನಾವು ಆ ಕಾಲದಲ್ಲಿ ಜನ್ಮ ತಗೋಬೇಕು ಅಂತ ಇದ್ರೆ, ತೀರ್ಥಂಕರ ಸಾನ್ನಿಧ್ಯ ನಾವು ಜನ್ಮ ತಗೋಬೇಕು ಅಂತಿದ್ರೆ ಈಗಿಂದನೇ ಪುಣ್ಯವನ್ನು ಗಳಿಸ್ಲಿಕ್ಕೆ ಪ್ರಯತ್ನ ಪಡಬೇಕು. ಪುಣ್ಯ ಹೆಂಗೆ ಗಳಿಸೋಕ್ಕಾಗ್ತದೆ? ಈಗಾಗಲೇ ಡಾಕ್ಟ್ರು ನಮಗೆ ಪ್ರಶ್ನೆ ಕೇಳಿದ್ರು, ಮುಂಚಿನ ಒಂದು ಪ್ರಶ್ನೆ ಕೇಳ್ತಾವ್ರು, ಮಾಡಿದ್ರೆ ಮೂರ್ತಿ ಯಾಕೆ ಪೂಜೆ ಮಾಡಬೇಕು? ಮೂರ್ತಿ ಗುಣ, ಭಗವಂತರ ಗುಣಗಳಷ್ಟೇ ಪೂಜೆ ಮಾಡೋದು ಸಾಕಲ್ಲ, ಮೂರ್ತಿ ಯಾಕೆ ಪೂಜೆ ಮಾಡಬೇಕು ಅಂತ. ಅವಾಗ ಅವ್ರಿಗೆ ಪ್ರಶ್ನೆಗೆ ಉತ್ತರ ಕೊಟ್ಟಾನೆ. ಏನು ಗೊತ್ತಾ, ಮೂರ್ತಿ ಸಾಕ್ಷಾತ್ ಭಗವಂತರಂತೂ ಇಲ್ಲ. ಸಾಕ್ಷಾತ್ ಭಗವಂತರು ಈಗ ನಮಗೆ ಮೂರ್ತಿ ರೂಪದಾಗ ಕಾಣಿಸ್ತಾ ಇಲ್ಲ. ಆದರೆ ಆ ಒಂದು ಕಲ್ಲಿನ ಮೂರ್ತಿ ಇಲ್ಲ ಅಥವಾ ಧಾತು ಮೂರ್ತಿಯಲ್ಲಿ ಭಗವಂತರ ರೂಪವನ್ನು ನಾವು ಮಾಡಿರೋದ್ರಿಂದ ಹೀಗೆ ಈ ಥರ ಭಗವಂತರು ಇದ್ರು ಅಂತೇಳಿ ನೀವು ಹೆಂಗೆ ಮನೆಯಲ್ಲಿ ಕನ್ನಡಿ ನೋಡ್ಕೊತೀರಿ? ಯಾಕ? ಮುಖದಲ್ಲಿ ಏನಾದ್ರು ಕಲೆ ಇದೆ, ಯಾವುದೊಂದು ಏನಾದ್ರು ಹತ್ತಿದಂತ ಒರೆಸ್ಕೊಳ್ಳಿಕ್ಕೆ ಅಥವಾ ಅದನ್ನು ಸ್ವಚ್ಛ ಮಾಡ್ಕೊಳ್ಳಿಕ್ಕೆ ಕನ್ನಡಿ ನೋಡ್ತಿರ್ತೀವಿ. ಒಂದು ಸರಿ ನೋಡಲ್ಲ, ಎಷ್ಟೋ ಸರಿ ಹೊಡ್ತಾ ಇರ್ತೀವಿ. ಅದನ್ನ ಹೆಂಗೆ ನೋಡ್ತಿರಲ್ಲ, ಅದೇ ಥರ ನಮ್ಮ ಆತ್ಮನು ಕೂಡ ಈ ಥರ ಭಗವಂತರಂಗೆ ಈ ಥರ ಗೈಜನೆಲ್ಲ ನೋಡೋದು ಹೆಂಗೆ? ಕನ್ನಡಿ ರೂಪದಿಂದ ಭಗವಂತರು ಇರ್ತಾರೆ. ಈ ಭಗವಂತರನ್ನು ನೋಡಿದ್ರೆ ವೀತರಾಗಿ ಹೀಗೆ ಇದ್ರು, ನಾವು ಸಹಿತ ಈ ಥರ ರಾಗದ್ವೇಷವನ್ನು ಬಿಟ್ಟಾಗ ನಾವು ಈ ಥರ ಆಗಿ ಆಗ್ಬೋದು ಅಂತಕ್ಕಂಥ ಒಂದು ಬೋಧನೆ ನಮ್ಮ ಮೂರ್ತಿಯಿಂದ ಸಿಗ್ತದೆ.
ಮೂರ್ತಿ ಉಪದೇಶ ಕೊಡಂಗಿಲ್ಲ, ಖರೆ ಅವ್ರ ದರ್ಶನದಿಂದ ನಮಗೆ ವೀತರಾಗತ್ವದ ದರ್ಶನ ಆಗ್ತದೆ. ಅದಕ್ಕಾಗಿ ಭಗವಂತನ ಮೂರ್ತಿ ಈ ಪಂಚಮ ಕಾಲದಲ್ಲಿರ್ತಕ್ಕಂಥ ಭವ್ಯ ಜೀವಿಗಳಿಗೆ ಇರಲೇಬೇಕು ಅಂತಕ್ಕಂಥ ಮಾತನ್ನು ಭಗವಂತರು ಆಚಾರ್ಯರು ಉಪದೇಶ ಕೊಟ್ಟಿದ್ದಾರೆ. ಆ ಉಪದೇಶಕ್ಕನುಸಾರವಾಗಿ ನಡ್ಕೊಂಡ್ರೆ ನಮ್ಗೆ ಸಮಯ ದರ್ಶನ ಆಗೋದು. ಇಲ್ಲ ಅಂತಂದರೆ ಮೂರ್ತಿ ಮನಸ್ಸಿದ್ದವರು ಒಯ್ದಾರೆ, ಈಗ ಕಾಲದಾಗೂ ಇದ್ದಾರೆ. ಈಗ MP ಆ ಕಡೆ, ಮಹಾರಾಷ್ಟ್ರ ಆ ಕಡೆ ಇದ್ದಾರೆ, ಅವ್ರು ಸಮಯ ಅಂತ ಹೇಳ್ತಾರೆ. ಅವ್ರಿಗೆ ಸಮಯ ಅಂತಂದ್ರೆ ಅವ್ರು ಮೂರ್ತಿ ಮನ್ಸಂಗಿಲ್ಲ. ಶಾಸ್ತ್ರ ಅವರು ಕೂಡ ಸಹಿತ ತಾವೇ ತಮ್ಮ ಗುರುಗಳು ಬರೆದಷ್ಟೇ ಶಾಸ್ತ್ರ ಮನಸ್ತಾರೆ. ಸಮಯ ಅಂತ ಹೇಳ್ತಾರೆ. ಸಮಯ ಅವ್ರಿಗೆ ಮತ್ತೊಂದು ಏನು ಹೇಳ್ತಾರೆ, ಗಂಜು ಬಾಸೋದ ರಾಮಟೆಕ್ದಾಗ ಇದ್ದಾರೆ ನೋಡಿ. ರಾಮಟೆಕ್ದಾಗ ಅದೇ ಜಾತಿಯರೊಬ್ಬರು ದೀದಿ ಆಗ್ಯಾರ, ಆಚಾರ್ಯದಿಂದ ವ್ರತ ತಗೊಂಡ್ಯಾರ. ಸಮಯ ಅಂತ ನಾವು ಒಂದ್ಸರಿ ಅಲ್ಲೇ MP ಒಂದು ಊರಿಗೆ ಹೋಗಿದ್ದೆವು, ಎಲ್ಲಿ ಸಾಗರದ ಹತ್ರ. ಆವಾಗ ಆ ಊರೆಲ್ಲ ಅವರೇ ಇದ್ದರು. ನಮ್ಮನ್ನು ಬಹಳ ವಿಜೃಂಭಣೆಯಿಂದ ಬಾರಿಸ್ಕೊಂತ ತಗೊಂಡೋದ್ರು ಮಂದಿರಕ್ಕೆ. ಆಮೇಲೆ ಅಲ್ಲ ಗುರು ಕೂತ್ಕೊಂಡಿದ್ದ, ಅವ್ರ ಗುರುಗಳು ಮಂದಿರದಲ್ಲಿ ಕೂತ್ಕೊಂಡ್ರೆ ಪ್ರವಚನ ಹೇಳಿದ್ರು. ಪ್ರವಚನ ಹೇಳೋಕ್ಕೆ ನಂಗೆ ಮೈಕ್ ಕೊಟ್ಟರು. ನಾನು ವಿದ್ಯುಸಾಗರ ಬಿದ್ದೆವು. ಮೈಕ್ ಕೊಟ್ಟರು, ನಾವು ಪ್ರವಚನ ಮಾಡಿದೆವು ಆಚಾರ್ಯ ಬಗ್ಗೆ, ಅದು ಈ ಥರ ಭಗವಂತರ ಬಗ್ಗೆ, ಶಾಸ್ತ್ರದ ಬಗ್ಗೆ ಹಿಂದಿಲಿ ಪ್ರವಚನ ಆಯಿತು. ಪ್ರವಚನ ಆದ ನಂತರ ನಾಂದೆ, ಇಲ್ಲಿ ಗುರುಗಳೆಲ್ಲ ಬರ್ತಾ ಇರ್ತಾರೆ, ಒಂದು ಪಂಚಕರಣ ಮೂರ್ತಿ ಸ್ಥಾಪನೆ ಮಾಡಬೇಕು, ಸ್ಥಾಪನೆ ಮಾಡಿಟ್ರೆ ಭಾಳ ಚಲೋ ಆಗುತ್ತೆ, ನಮಗೆಲ್ಲ ನಿಮಗೂ ದರ್ಶನ ಆಗುತ್ತೆ, ಮುನಿಗಳು ಬಂದರೂ ಕೂಡ ಆಹಾರ ಕೇಳೋಕ್ಕೆಲ್ಲ ಮೂರ್ತಿ ಸಿಗ್ತದೆ ಅಂತ ಹೇಳಿದ ನಂತರ ಗುರುಗಳು ಎದ್ದು ನಿಂತುಬಿಟ್ಟ. ಎದ್ದು ನಿಂತು, ಮಹಾರಾಜ್ ಇಲ್ಲಿ ವಿದ್ಯಾಸಾಗರದೇನು ನಡೆಯಂಗಿಲ್ಲ, ಇಲ್ಲಿ ಸಮಯ ಪರಿವಾರ ಐತೆ, ನಾನು ಹೇಳಿದ್ ಮಾತ್ರ ಪಾಲನೆ ಮಾಡ್ತಾರೆ ಇಲ್ಲ. ನಾನು ಅವ್ರಿಗೆ ಕ್ಲೋಸ್ ಮಾಡೋಕ್ಕೇನು ಬರಲ್ಲ. ತಥಾಸ್ತು, ಕುಂಡ್ರಿಲ್ಲ, ನಿಮ್ಮದು 1 ತಾಸು ಪ್ರವಚನ ಆಯಿತು, ಇನ್ನು ನನ್ನ ಪ್ರವಚನ 1 ತಾಸು ಆಗುತ್ತೆ, ನೀವು ಕೇಳ್ಕೊಂಡು ಹೋಗ್ಬೇಕು. 10 ಗಂಟೆ ಆಗೈತೆ, ಆಹಾರ ಕೇಳೋದೈತಿ. 9:30 ಕರ್ಕೊಂಡು ಹೋಗಿರು, ಅರ್ಧ ಗಂಟೆ ಪ್ರವಚನ ಮಾಡಿಸ್ರು, ಇನ್ನು ಇವನೊಂದು ತಾಸು ಆದರೆ 11 ಗಂಟೆ ಆಗೋದು. ಇಲ್ಲ, ನಮ್ದು ಆಹಾರ ಸರಿಯಾಗಿ ಟೈಮ್ ಆಗಿದೆ, ಆಮೇಲೆ ಆಹಾರ ಸರಿ ಆದಂತ 3 ಗಂಟೆ ಮತ್ತೆ ನಿಮ್ಮ ಪ್ರವಚನ ಇಡೋನು ಅಂತ ಹೇಳಿದೆ ನಾನು. ಇಲ್ಲ ಈಗಲೇ ಕೇಳ್ಕೊಂಡು ಹೇಳ್ಬೇಕು, ನೀವು ಹಂಗೆ ನಡೆಯಂಗಿಲ್ಲ. ಅವ್ರಿಗೆ ಮಾನ್ಸರೆಲ್ಲ ಯುವಕರೆಲ್ಲ ಎದ್ದಿಂತು ಬಿಟ್ರಲ್ಲ, ಮಹಾರಾಜೇ ನಮ್ಮ ಗುರುಗಳದಂಗೆ ಕೇಳ್ಬೇಕು ನೀವು ಅಂತ. ನಾ ಹಂಗೆ ಕಾಮಣ್ಣ ತಗೊಂಡೆ, ಮಹಾರಾಜರೇ ನಡೀದೆ, ಅಲ್ಲಿಂದ ವಿಹಾರ ಮಾಡಿಬಿಟ್ಟೆ. ಆಹಾರ ಮಾಡಿಲ್ಲ ಊರಾಗೆ. 11:30 ಅವ್ರನ್ನೆಲ್ಲ ಕೇಳೋದಂಗೆ 11:30 ಆಯಿತು, ವಿಹಾರ ಆಯಿತು. ವಿಹಾರ ಆಗಿ ರಸ್ತೆಯಲ್ಲಿ 12 ಕಿಲೋಮೀಟ್ರ್ ಹೋಗಿ ಸ್ಕೂಲಾಗ ಸಮಯ ಕುಂತಿದ್ದು ನಾವು. ಅವು ಆಚಾರ್ಯ ಭಕ್ತರು ಕೆಲವರು ಇದ್ರಲ್ಲಿ, ಅವರೆಲ್ಲ ಹಿಂದಿಂದ ಓಡಿ ಬಂದು ಸ್ಕೂಲಲ್ಲಿ ಚೌಕ ಹಚ್ಚಿದ್ರು. ಹಂಗೆ 1 ಗಂಟೆಗೆ ಅದು ಆಹಾರ ಆಯಿತು. ಆಹಾರ ಮಾಡಿ ವಿಹಾರ ಮಾಡ್ಕೊಂಡು ಬಂದ್ಬಿಟ್ಟು. ಹಿಂಗಿರ್ತದೆ ಕೆಲವು ಊರಲ್ಲಿ, ಮೂರ್ತಿ ಮಾನ್ಸಂಗಿಲ್ಲ ಅವರು. ಆ ಥರ ದಿಗಂಬರ್ ಜೈನ್ ಅಥವಾ ಶ್ವೇತಂಬರ್ ಜೈನರಲ್ಲಿ ಸ್ವಲ್ಪ ಕೆಲವು ಮೂರ್ತಿ ಮಾನಿಸಿದ್ರೆ, ದಿಗಂಬರ್ ಜೈನರಲ್ಲಿ ಯಾರು ಹಾಗೇನಿಲ್ಲ, ಎಲ್ಲ ವೀತರಾಗ ಭಗವಂತರನ್ನೇ ಮಾನಿಸುವಂಥವ್ರು. ಪಂಚ ಕಲ್ಯಾಣ ಮಾಡಿ ಉಂಚಾಸ್ನಲ್ಲಿ ಇಟ್ಟ ತಕ್ಷಣವೇ ಪೂಜೆ ಶುರುವಾಗುತ್ತೆ. ಹಾಗೆ ಜೈಪುರದಿಂದ ತನ್ನ ಮೂರ್ತಿನೂ ಕೂಡ ಪೂಜೆ ಆಗಂಗಿಲ್ಲ, ಎಷ್ಟು ವೀತರಾಗಿದ್ದರೂ ಕೂಡ. ಅದಕ್ಕೆ ದಿಗಂಬರ ಸಾಧುಗಳಿಂದ ಸೂರ್ಯ ಮಂತ್ರ ಅಂತ ಹಾಕ್ತಾರೆ. ಯಾರು ರತ್ನತ್ರಧಾರಿ ಇದ್ದಾರೆ, ಸಂಯಮಿ ಇದ್ದಾರೆ, ಯಾರು ದೀಕ್ಷೆ ಕೊಡೋಕ್ಕೆ ಯೋಗ್ಯ ಇದ್ದಾರೆ, ಅವರಿಂದ ಯಾವುದೇ ಮೂರ್ತಿ ಇದ್ರೂ, ಪಾಷಾಣ ಇರಲಿ ಅಥವಾ ಧಾತು ಮೂರ್ತಿ ಇರಲಿ, ಅವರಿಗೆ ಸೂರ್ಯ ಮಂತ್ರ ಅಥವಾ ಬೀಜಾಕ್ಷರ ವಂದದಿಂದ ಸಂಸ್ಕಾರ ಮಾಡಿ ಆ ಮೂರ್ತಿಯಲ್ಲೂ ಕೂಡ ಭಗವಂತನ ರೂಪವನ್ನು ತಂದು, ವೀತರಾಗತ್ವವನ್ನು ತಂದು, ಗುಣಗಳನ್ನು ಆರೋಪ ಮಾಡಿ ಭಗವಂತರ ಹಾಗೆ ಪೂಜ್ಯ ರೀತಿಯಿಂದ ಕುಣಿಸಿ, ಮುಂಚಾಸಲ್ಲಿ ಕುಣಿಸಿ ಪೂಜೆ ಮಾಡಲಿಕ್ಕೆ ಶುರು ಮಾಡ್ತಾರೆ. ಇದು ದಿಗಂಬರತ್ವದಲ್ಲಿ, ದಿಗಂಬರ ಜೈನ ಧರ್ಮದಲ್ಲಿ ಇದು ಇತಿಹಾಸ ಇದೆ. ಈಗ ನೀವು ಅಷ್ಟೇ ಹೇಳೋದಲ್ಲ, ಶಾಸ್ತ್ರದಲ್ಲೂ ಕೂಡ ವರ್ಣನೆ ಇದೆ, ಆಚಾರ್ಯರು ಹೇಳಿದ್ದಾರೆ. ಇದು ಈಗ ನಿನ್ನಿಂದಲ್ಲ, ಅಸಂಖ್ಯ 2,000 ವರ್ಷದ ಹಿಂದಿನ ಮೂರ್ತಿ ಅನಿಸುತ್ತೆ ಈಗ ಸಿಗ್ತಾ ಇದ್ದಾವೆ. ಪ್ರಾಚೀನ ಮೂರ್ತಿ, ಬಡೆ ಬಾಬಾ ಇತ್ಯಾದಿ ಮೂರ್ತಿಗಳು, ಬಾಹುಬಲಿ ಭಗವಾನ್ ಸಾವಿರಾರು ವರ್ಷಗಳ ಹಿಂದಿನ ಮೂರ್ತಿ ಇದೆ. ಹಾಗಾಗಿ ದಿಗಂಬರತ್ವವನ್ನು ನಾವು ಉಳಿಸ್ಕೊಳ್ಳಿಕ್ಕೆ ಈ ಮಂದಿರ ಮತ್ತು ಮೂರ್ತಿಗಳನ್ನು ಪೂಜೆ ಮಾಡೋದು ಬಹಳ ಅನಿವಾರ್ಯ ಐತೆ. ಇದನ್ನು ಬಿಟ್ಟವಂತಂದರೆ ಮುಂದಿನ ಜೀವಿಗಳಿಗೆ ಧರ್ಮ ಉಳಿಯಂಗಿಲ್ಲ. ಅದಕ್ಕಾಗಿ ಮಂದಿರ ಕಟ್ತಾ ಇದ್ದೀರಿ, ನಮ್ಮದು ಭಾವನೆ ಐತಿ ಈ ಮಂದಿರ ಜಲ್ದಿ ತಯಾರಾಗಲಿ, ನಿಮಗೆಲ್ಲರಿಗೂ ಹೊಸ ಮಂದಿರದಲ್ಲಿ ಪೂಜಾ ಪುಣ್ಯ ಕಟ್ಟಿಕೊಳ್ಳುವಂಥ ಲಾಭ ನಿಮ್ಗೆ ಜಲ್ದಿ ಸಿಗಲಿ. ದೊಡ್ಡ ಮುನಿಗಳು ಬಂದು ದರ್ಶನ ಮಾಡಿ ಆ ಮುನಿಗಳಲ್ಲಿ, ಆ ಮೂರ್ತಿಯಲ್ಲಿ ಮತ್ತಿಷ್ಟು ಒಂದು ಊರ್ಜಾ ಬರಲಿ, ನಿಮಗೆಲ್ಲರೂ ಆ ಭಗವಂತರ ಕಂಡು ಬರಲಿ ಆ ಮೂರ್ತಿಯಿಂದ
ಅಂದ್ಬಿಟ್ಟು ಇವತ್ತಿನ ಪ್ರವಚನವನ್ನು ಇಲ್ಲಿ ನಿಲ್ಲಿಸ್ತೀವಿ. ಮತ್ತು ನಾಳೆ ಟೈಮ್ ಸಿಕ್ಕಿದ್ರೆ ನಮಗೆಲ್ಲರಿಗೂ ನೋಡೋಣ, ಮುಂದಿನ ಸಂಕಾಲ ಮುಂದುವರ್ಸೋಣ.